ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SSC 2024 ಎಕ್ಸಾಮ್ಗೆ ಬರ್ತಕ್ಕಂಥ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾನು ನೋಡೋಣಂತೆ. ನೋಡಿರಿ, ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಏನು ಮಾಡಬೇಕು, ಸರಾಸರಿಯನ್ನು ಕಂಡುಹಿಡಬೇಕು. ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ ನೋಡಿರಿ. ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯೋದನ್ನು ನಾನು ಪರ್ಟಿಕ್ಯುಲರ್ ಒಂದೊಂದು ಕ್ಲಾಸ್ ಮಾಡೀನಿ. ಆ ಕ್ಲಾಸನ್ನು ನೀವು ನೋಡ್ಕೊಂಡು ಹೋದ್ರೆ ಸಾಕ್ರಿ. ಸರಾಸರಿ ಒಳಗಾಗಲಿ, ಬಹುಲಕ ಒಳಗಾಗಲಿ, ದತ್ತಾಂಶ ಮಧ್ಯಾಂಕ ಕಂಡುಹಿಡಿಯೋದ್ರಾಗ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಮಾಡ್ಬರ್ತೀರಿ. ಇದು 3 ಮಾರ್ಕ್ಸಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಫಿಕ್ಸ್ ಕ್ವಶನ್ ರೀ. ಒಂದು ಸರಾಸರಿ ಕಂಡುಹಿಡಿಯೋಕೆ ಕೇಳ್ತಾರೆ, ಮಧ್ಯಾಂಕ ಕಂಡುಹಿಡಿಯೋಕೆ ಕೇಳ್ತಾರೆ, ಒಂದು ಬಹುಲಕ ಕಂಡುಹಿಡಿಯೋಕೆ ಕೇಳ್ತಾರೆ. ಹೌದಾ? ಈಗ ನೋಡಿರಿ, ವರ್ಗಾಂತರ ಕೊಟ್ಟಾರ, ಒಂದು ಕಡೆ ಆವೃತ್ತಿ ಕೊಟ್ಟಾರ. ಈಗ ಇದ್ರದ್ದು ಏನು ಮಾಡ್ಕೋಬೇಕು, ನಾವು ಸರಾಸರಿಯನ್ನು ಕಂಡುಹಿಡಬೇಕು. ಇನ್ನೊಂದು ಏನು ಕೊಟ್ಟಾರ, ಅಥವಾ ಇದ್ರೊಳಗೆ ಮೋಸ್ಟ್ಲಿ ಕ್ವಶನ್ಸ್ ಅಥವಾ ಅದರೊಳಗೆ ಬರ್ತಾವೆ. ಮಧ್ಯಾಂಕರ ಕಂಡುಹಿಡಿಯರ ಅಂತ ಕೇಳ್ತಾರೆ, ಅಥವಾ ಬಹುಲಕ ಅಂತ ಕಂಡುಹಿಡಿ ಅಂತ ಕೊಡ್ತಾರೆ. ನಿಮ್ಗೆ ಯಾವ್ದು ಈಸಿ ಆಕೈತಲ್ಲ ಅದನ್ನು ನಿಮ್ಮ ಎಕ್ಸಾಮ್ನಾಗ ಮಾಡ್ಬರ್ರಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂದ್ರೆ. ಹೌದಾ? ವರ್ಗಾಂತರ ಮತ್ತು ಆವೃತ್ತಿ. ಹೌದಾ? ನೆಕ್ಸ್ಟ್ ಏನು ಮಾಡಿರಿ, ಫಸ್ಟ್ ನಾವು ಸರಾಸರಿ ಕಂಡುಹಿಡಿಯೋಣಂತ. ಸರಾಸರಿ ಕಂಡುಹಿಡಿಬೇಕಂದ್ರೆ ಏನು ಹೇಳ್ಕೊಟ್ಟೇನ್ರಿ ನಾನು ನಿಮ್ಗೆ. ಫಸ್ಟ್ F1 ಕೊಟ್ಟಿರ್ತಾರೆ, ಅದ್ರದ್ದು ಟೋಟಲ್ ಮಾಡಬೇಕು. ಸಿಗ್ಮಾ F1 ಮಾಡ್ಬೇಕು ರೀ. XI ಅಂದ್ರೆ ಮಧ್ಯಬಿಂದು 5 ಮತ್ತು 15ರ ಮಧ್ಯಬಿಂದು ಎಷ್ಟಾಕೈತಿ? 10. ಹೌದಾ? 15 ಮತ್ತು 25ರ ಮಧ್ಯಬಿಂದು ಎಷ್ಟಾಕೈತಿ? 20. 25 35ರ ಮಧ್ಯಬಿಂದು ಎಷ್ಟಾಕೈತಿ? 30. 35 45ರ ಮಧ್ಯಬಿಂದು 40. 45ರಿಂದ 50ರ ಮಧ್ಯಬಿಂದು 55ರ ಮಧ್ಯಬಿಂದು 50. ಹೌದಾ? ಈಗ F1 ಇಂಟು XI ಮಾಡಬೇಕು. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಬೇಕು. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಬೇಕು. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಬೇಕು. ಪ್ರತಿಯೊಂದನ್ನು ಗುಣಿಸಿ ಹಚ್ಚಿದ್ರಿ. ಈಗ ಸಿಗ್ಮಾ FI XI ಅಂದರೆ ಇದು ಟೋಟಲ್ ಇಷ್ಟನ್ನು ಕೂಡಿಸ್ಬೇಕು ಇದನ್ನು. ಹೌದಾ? ಈ ಸೂತ್ರ ಏನು ರೀ, ಸರಾಸರಿ ಕಂಡುಹಿಡಿಯುವ ಸೂತ್ರ ಏನು? ಸಿಗ್ಮಾ FI ಡಿವೈಡೆಡ್ ಬೈ, ನೋಡಿರಿ, ಸಿಗ್ಮಾ FI ಡಿವೈಡೆಡ್ ಬೈ XI, ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ಮಾಡಬೇಕು. ಇದಂದ್ರೆ ಎಷ್ಟೈತಿ? 750 ಭಾಗಲೇ 25. ಇವೆರಡನ್ನು ಭಾಗಿಸಿದ್ರಿ. ಇವೆರಡು 0 ಇವೆರಡು 0 ಕ್ಯಾನ್ಸಲ್ ಆಕಾವು. 2 1 2 3 6. ನೋಡಿರಿ 25 1 25 25 3 75 0. ಹೌದಾ? X ಬಾರ್ ಇಸ್ಕೊಟ್ಟು ಎಷ್ಟು ಬಂತು? 30. ನಾವೇನು ಮಧ್ಯಬಿಂದು ಕಂಡು ಹಿಡ್ತಿಲ್ಲ ಅದಕ್ಕೆ 1 ಮಾರ್ಕ್ಸ್. FI XI ಕಂಡು ಹಿಡಿತಿರಲ್ಲ ಅದಕ್ಕೆ 1 ಮಾರ್ಕ್ಸ್. ಇದೇನು X ಬಾರ್ ಸೂತ್ರ ಬರ್ದು ಏನು ಬರೀತಿರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್. ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ನೆಕ್ಸ್ಟ್ ಇನ್ನೊಂದು ಬಹುಲಕ ಕಂಡುಹಿಡಿ ಅಂತಾರಲ್ಲ. ಬಹುಲಕವನ್ನು ಕಂಡುಹಿಡಿಯೋದು ನಾನು ಡೀಟೇಲ್ ಆಗಿ ಒಂದು ಕ್ಲಾಸ್ ಮಾಡೀನಿ. ಅದನ್ನು ನೋಡಿದ್ರೆ ನಿಮ್ಗೆ F0 ಹೆಂಗೆ ಬರ್ಕೋಬೇಕು, F1 F2 H ಎಲ್ಲ ಯಾವ ರೀತಿ ಬರ್ಕೋಬೇಕಂತ ನಿಮ್ಗೆ ಡೀಟೇಲಾಗಿ ಐಡಿಯಾ ಬರ್ತೈತಿ. ಅದನ್ನೆಲ್ಲ ಕಂಡು ಹಿಡ್ಕೊಂಡು ಬಹುಲಕ ಸೂತ್ರ ಏನು? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಈ ಸೂತ್ರದಾಗ ಪ್ರತಿಯೊಂದು ಬೆಲೆ ತುಂಬ್ರಿ. ಸೆಲ್ಫ್ ಸಿಂಪ್ಲಿಫಿಕೇಶನ್ ಮಾಡೋದಷ್ಟೇ. 7 3 ಕಳೆದ್ರೆ 4, 7 2 14, 6 ಇವು 6ಕ್ಕೆ 3ನ ಕೂಡಿಸ್ಬೇಕು. ಯಾಕಂದರೆ 2 ಕಡೆ ಮೈನಸ್ ಬಂದರೆ ಕೂಡಿಸಿ ಮೈನಸ್ ಚಿಹ್ನೆನ ಇಡಬೇಕು. ಇಂಟು 5. ನೆಕ್ಸ್ಟ್ 20ಕ್ಕೆ 20 ಹಂಗೆ ಇಡ್ರಿ. 4ಕ್ಕೆ 4 ಹಂಗೆ ಇಡ್ರಿ. 14ರಾಗ 9ನ ಕಳೆದ್ರೆ 5. ಇಲ್ಲಿ ಇಂಟು 5ಕ್ಕೆ 5 ಹಂಗೆ ಇಡ್ರಿ. ಈ 5 ಕ್ಯಾನ್ಸಲ್ ಆಯ್ತು. 20 ಪ್ಲಸ್ ಏನಿದೆ 4. 20ಕ್ಕೆ 4 ಕೊಡ್ತಾರೆ 24 ಅನ್ನೋದು ಏನಿದೆ? ಬಹುಲಕ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಿರ್ತೈತಿ? ಲಂಬವಾಗಿರ್ತೈತೆ ಅಂತ ಸಾಧಿಸ್ಬೇಕು. ಹೌದಾ? ಯಾವಾಗೂ ಒಂದು ಪ್ರಮೇಯವನ್ನು ನಾವು ಸಾಧಿಸ್ಬೇಕಂದ್ರೆ ಮೊದಲು ಯಾವಾಗೂ ಡೈಗ್ರಾಮ್ ತೆಗಿಬೇಕು, ದತ್ತ ಬರೀಬೇಕು, ಸಾಧನೆ ಬರೀಬೇಕು. ರಚನೆ ಇದ್ರೆ ರಚನೆ ಬರೆಯೋದು, ಇಲ್ಲ ಅಂದರೆ ಇಲ್ಲ. ಲಾಸ್ಟ್ ಸ್ಟೆಪ್ ಸಾಧನೆ ಬರೀಬೇಕು. ಹೌದಾ? ನೆಕ್ಸ್ಟ್ ಫಸ್ಟ್ ಏನೇ ದತ್ತವನ್ನು ಬರೀಬೇಕು. ದತ್ತ ಅಂದರೆ ಏನಿಲ್ಲ ರೀ, ಲೆಕ್ಕದೊಳಗೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ಬರೆಯೋದಕ್ಕೆ ದತ್ತ ಅಂತಾರೆ. ಹೌದಾ? ಇಲ್ಲಿ ಲೆಕ್ಕದೊಳಗೆ ಏನು ಕೊಟ್ಟಾರಿ? ಓ ವೃತ್ತ ಕೇಂದ್ರವಾಗಿದೆ. ಇಲ್ಲಿ ಏನೈತಿ? ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕ ಇದೇನಿದೆ ಅವ್ರು ಕೊಟ್ಟಿದ್ದು. ಹೌದಾ? ಬರೀಬೇಕು. ನೆಕ್ಸ್ಟ್ ಸಾಧನೆ ಏನು ಸಾಧಿಸ್ಬೇಕು? OP ಲಂಬ XY ಐತಂತ ಸಾಧಿಸ್ಬೇಕು. ಹೌದಾ? ರಚನೆ ಏನು ಮಾಡ್ಕೊಂಡಿರಿ? ಇಲ್ಲಿ Pಯನ್ನು ಹೊರತುಪಡಿಸಿ XY ಮೇಲೆ ಮತ್ತೊಂದು ಬಿಂದು Q ಅನ್ನು ತೆಗೆದುಕೊಳ್ಳಿ ಮತ್ತು OQ ಅನ್ನು ಸೇರಿಸ್ಬೇಕು. ಸಾಧನೆ ಮಾಡಬೇಕು. ಸಾಧನೆ ಏನೈತಿ? ಆ ಡೈಗ್ರಾಮ್ ಒಟ್ಟು ನಮ್ಗೆ ಅವ್ರು ಕೊಟ್ಟಿದ್ದು ಬೇಸ್ ಮೇಲೆ ಏನೈತಲ್ಲ ಅದನ್ನು ಇಟ್ಕೊಂಡು ನಾವು ಸಾಧನೆಯನ್ನು ಮಾಡಬೇಕು. ನಮ್ಗೇನು ಕೊಟ್ಟಾರೆ? OQ = OR ಪ್ಲಸ್ RQ ಕೊಟ್ಟಾರ. OP = OR. ಯಾಕಂದ್ರೆ ಒಂದೇ ವೃತ್ತ ತ್ರಿಜ್ಯಗಳು ಏನಿರ್ತಾವೆ ಸಮನಾಗಿರ್ತಾವೆ. OQ = ಏನೈತಿ? OP ಪ್ಲಸ್ RQ. ಹಂಗಂದ್ರೆ OQ = ಗ್ರೇಟರ್ OP ಬಂತ. OQ OPಕ್ಕಿಂತ ದೊಡ್ಡದಾತು. ಈಗ ನೋಡಿರಿ, P ಬಿಂದುವನ್ನು ಹೊರತುಪಡಿಸಿ O ಬಿಂದುವಿನಿಂದ XY ಮೇಲಿನ ಇತರ ಬಿಂದುಗಳಿಗಿರುವ ದೂರಕ್ಕಿಂತ OPಯು ಏನೈತಿ? ಕನಿಷ್ಠ ಉದ್ದವನ್ನು ಹೊಂದೈತಿ. ಅದಕ್ಕೆ OP ಏನೈತಿ? XYಗೆ ಲಂಬವಾಗೈತಿ. ಇಷ್ಟು ನಾವು ಸಾಧಿಸ್ಬೇಕು. ನೋಡಿರಿ, ಯಾವಾಗೂ ನಾವು ಒಂದು ಪ್ರಮೇಯನ ಸಾಧಿಸ್ಬೇಕಂದ್ರೆ ಅಲ್ಲಿ ರೀಸನ್ ಏನು ಅನ್ನೋದನ್ನು ಬರೀಬೇಕು. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಆ ಶ್ರೇಣಿಯ ಮೊದಲ 26 ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ಯಾರ.
ನೋಡ್ರಿ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಸಂಖ್ಯೆಗಳನ್ನು ಕಂಡುಹಿಡಿರ ನೋಡ್ರಿ. ಇದೆಷ್ಟು ಈಸಿ ಐತೆ ಕ್ವಶನ್. 6 + 12 + 1 40 ಪದಗಳು. ಹೌದಾ? ಇಲ್ಲಿ ಎ ಅಂದ್ರೆ ಮೊದಲನೇ ಪದ ಏನೈತಿ 6, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಹಿಂದಿನ ಮುಂದಿನ ಪದ ಕಳಿಬೇಕು. 12ರಾಗ 6 ಕಳೆದ್ರೆ 6. ಎನ್ ಇಜಿ ಕೊಟ್ಟು ಎಷ್ಟು ಪದಗಳು ಕೊಟ್ಟಾರ? 40 ಪದಗಳು ಅಂತ ಕೊಟ್ಟಿದ್ದು ಎನ್ ಬೆಲೆ. ಎಸ್ ಎನ್ ಇಜಿ ಕೊಟ್ಟು n/2 2a + n - 1 × d. ಇದು ಮೊತ್ತ ಕಂಡು ಹಿಡ್ತಕ್ಕಂಥ ಸೂತ್ರ. ನಾ ಸಮಾಂತರ ಶ್ರೇಣಿ ಮೇಲೆ ಪ್ರತಿಯೊಂದು ಡೀಟೇಲ್ ಕ್ಲಾಸ್ ಮಾಡೇನ್ರಿ. ಆ ಕ್ಲಾಸನ್ನು ನೀವು ನೋಡ್ಕೊಂಡು ಹೋದ್ರೆ ಸಾಕು, ನೀವು ಔಟ್ ಆಫ್ ಔಟ್ ಸಮಾಂತರ ಶ್ರೇಣಿ ಮೇಲೆ ತೊಗೊಂಡು ಬರ್ತೀರಿ ನೋಡ್ರಿ. S40 = 40 / 2 × 2. ಎ ಅಂದ್ರೆ ಎಷ್ಟೈತಿ 6 ಪ್ಲಸ್ ಎನ್ ಅಂದ್ರೆ 40 - 1 × 6. ನೆಕ್ಸ್ಟ್ S40 = 2 1 2 20 20 ಬರೀರಿ. 6 2 12 40ರಾಗ 1 ಕಳೆದ್ರೆ 39 × 6. 20ಕ್ಕೆ 20 ಹಂಗೆ ಬರ್ರಿ. 12ಕ್ಕೆ 12 ಹಂಗೆ ಬರ್ರಿ. 39ಕ್ಕೆ 6ರಲ್ಲಿ ಗುಣಿಸಿದ್ರೆ 234. 20ಕ್ಕೆ 20 ಹಂಗೆ ಬರ್ರಿ. 234ಕ್ಕೆ 12 ಕೂಡಿಸಿದ್ರೆ 246. S40 ಅಂದ್ರೆ ಎಷ್ಟು ಬಂತು? ಇವೆರಡು ಗುಣಿಸಿದ್ರೆ 4920. ಇದೇನ್ರಿ ಮೊತ್ತ. ಇದವರು ಆನ್ಸರ್ನ ಮಾಡೋದಿದ್ರು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರ್ರಿ ಅವರು, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 2ನೇ ಪದ ಮತ್ತು 3ನೇ ಪದ ಕೊಟ್ಟಾರ 14 ಮತ್ತು 18. ಈ ಶ್ರೇಣಿಯ ಮೊದಲ 26 ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿಯಿರಿ ಅಂದಾರ. ನೋಡ್ರಿ ಎಷ್ಟು ಈಸಿ ಐತಿದ್ಲು ಲೆಕ್ಕ. 2ನೇ ಪದ ಕೊಟ್ಟಾರ A2 = 14, A3 = 18, n = 26. ನೋಡ್ರಿ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ ಕ್ಲಾಸನ್ನು ನಾನು ಸಮಾಂತರ ಶ್ರೇಣಿಯೊಳಗಿಂದ ಪರ್ಟಿಕ್ಯುಲರ್ ಎಲ್ಲಾನು ಮಾಡ್ಸೀನಿ ರೀ. ಇವತ್ತು ಹೇಳಾಕೊಂತೀನಿ. ಇದನ್ನು ನೋಡ್ರಿ, ಯಾವಾಗೂ A2 ಅಂತ ಕೊಟ್ಕೊಳ್ಳಿ. A2 ಅಂದ್ರೆ ಈಗ ಮೊದಲು ತಡ್ರಿ, A3 - A2 ಎಷ್ಟು ಕೊಟ್ಟ? A3 - A2 ಎಷ್ಟಕ್ಕೈತಿ? 18 - 4 ಅಂದರೆ ಹಿಂದಿನ ಪದದೊಳಗೆ ಮುಂದಿನ ಪದ ಕಳೆದಿದ್ದು. 3ನೇ ಪದದಾಗ 2ನೇ ಪದ ಕಳೆದ್ರೆ ಏನು ಬರ್ತೈತಿ? ಡಿ ಬರ್ತೈತಿ ಅಲ್ರಿ. ಡಿ ಅಂದ್ರೆ ಎಷ್ಟೈತಿ? ಡಿ = ಎಷ್ಟು ಬಂತೀಗ 4. A2 ಅಂದ್ರೆ ಎಷ್ಟು ಕೊಟ್ಟಾರ? 14. ನೋಡ್ರಿ ಇಲ್ಲಿ ಮೇಯ್ನಾಗಿ ನೀವು ನೋಡಬೇಕು. A2 ಅಂದ್ರೆ ಏನು? A + D. ಹೌದಾ? A + D. A2 ಅಂದರೆ 2ನೇ ಪದ ಅಲ್ಲ. 2ನೇ ಪದ ಅಂದರೆ ಹೆಂಗೆ ಕಂಡು ಹಿಡಿತೀರಿ ನೀವು? ಮೊದಲನೇ ಪದದೊಳಗೆ ಸಾಮಾನ್ಯ ವ್ಯತ್ಯಾಸನ ಕೂಡಿಸ್ತಿರಲ್ಲ. ಮೊದಲನೇ ಪದದೊಳಗೆ ಸಾಮಾನ್ಯ ವ್ಯತ್ಯಾಸ ಕೂಡಿಸಿದ್ದ ಏನಿದು? A3. ಅದಕ್ಕೆ ಯಾವಾಗೂ ಒಂದು ಟ್ರಿಕ್ ನೋಡ್ರಿ. A2 ಕೊಟ್ಟಾರಂದ್ರೆ ಅದ್ರ ಹಿಂದಿನ ಪದ ಏನು? A1 ಅಂದರೆ ಎಕ್ಕೆ ಪ್ಲಸ್ ಡಿ ಮಾಡಬೇಕು. ಅದೇ ಇಲ್ಲಿ A3 ಕೊಟ್ಟಿದ್ರೆ A3 = ನೋಡ್ರಿ ನಿಮ್ಗೆ ತಿಳ್ಸಾಕೆ ಹೇಳಾಕೊಂತೀನಿ ನಾ. ಒಂದು ವೇಳೆ A3 = 14 ಕೊಟ್ಟಿದ್ರೆ ಹೆಂಗೆ ಹಚ್ಕೋಬೇಕು? A2 + D = 14 ಅಂತ ಹಚ್ಕೋಬೇಕು. ಇದು ಏನು ಇಲ್ಲಿ 3 ಕೊಟ್ರೆ ನೀವು A2 ಹಚ್ಕೊಂಡು ಪ್ಲಸ್ ಡಿ ಹಚ್ಬೇಕು. ಇಲ್ಲಿ 4 ಕೊಟ್ರೆ A3 + D ಹಚ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಇದೊಂದು ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ರೆ ಇದ್ರ ಮೇಲೆ ಇದ್ರ ರಿಲೇಟೆಡ್ ಲೆಕ್ಕ ಬಂದರೆ ನೀವು ಈಸಿಯಾಗಿ ಮಾಡ್ಬೋದು. ನೋಡ್ರಿ ಇಲ್ಲಿ ಅದಕ್ಕೆ A + D = ಎಷ್ಟು? 14. A + D ಅಂದ್ರೆ ಎಷ್ಟೈತಿ? 4 = 14. A = ಏನಕ್ಕೈತಿ? 14 + 4 ಈ ಕಡೆ ಬಂದ್ರೆ -4. 14ರಾಗ 4 ಕಳೆದ್ರೆ 10. A = ಎಷ್ಟು ಬಂತು ನಮ್ಗೆ? 10 ಬಂತು. A = 10 ಬಂತು. D = 4 ಐತಿ. N = 26. SN ಸೂತ್ರ ಇಂಪಾರ್ಟೆಂಟ್ ರೀ. SN = n/2 2a + n - 1 × D. ಇದ್ರೊಳಗೆ ಪ್ರತಿಯೊಂದು ಬೆಲೆಯನ್ನು ಆದೇಶಿಸ್ರಿ. S 26 = 2 1 2 13 13 ಬರೀರಿ. 10 2 20. 26ರಾಗ 1 ಕಳೆದ್ರೆ 25 × 4. 13ಕ್ಕೆ 13 ಹಂಗೆ ಬರ್ರಿ. 20ಕ್ಕೆ 20 ಹಂಗೆ ಬರ್ರಿ. 25 4 ಎಷ್ಟು? 100. 100ರಾಗ 20 ಕಳೆದ್ರೆ 100ರಾಗ ನೋಡ್ರಿ ಪ್ಲಸ್ ಐತಲ್ಲ, ಇಲ್ಲಿ ಪ್ಲಸ್ ಐತಿ. 100ಕ್ಕೆ 20 ಕುಡಿಸಿದ್ರೆ 120. 120ಕ್ಕೆ 13ರಲ್ಲಿ ಗುಣಿಸಿದ್ರೆ ಎಷ್ಟು ಬರ್ತೈತಿ? 1560. ಇಷ್ಟು ಆನ್ಸರ್ ಇದೆ. K - 1 sec A - cos A × cot A + tan A = tan A × sec A ಅಂತ ಸಾಧಿಸ್ಬೇಕು. sec A - cos A × cot A - tan A. ಹೌದಾ? ಇಲ್ಲಿ sec A ಅಂದ್ರೆ ಏನು? 1 / cos A. cos A cos A ಆ್ಯಸ್ ಇಟ್ ಈಸ್ ಇಡ್ರಿ. cot A ಅಂದ್ರೆ ಏನು? 1 / tan A - tan A ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ 1 - ಈ ಲಸ ತೆಗೆದ್ರಿ ಇಲ್ಲಿ 1 cos A ಬರ್ತೈತಾ? ಈ cos A × cos A ಅಂದರೆ cos ಸ್ಕ್ವೇರ್ A. 1 - cos ಸ್ಕ್ವೇರ್ A / cos A ಆಯ್ತು. ಇಲ್ಲಿ 1 + tan ಸ್ಕ್ವೇರ್ A ಬರೀರಿ. ಇಲ್ಲಿ ಈ ಟ್ಯಾನ್ ಇದು ಟ್ಯಾನ್ ಗುಣಾಕಾರ ಆಗ್ತಾವೆ. ಯಾಕಂದ್ರೆ ನಾವು ಇಲ್ಲಿ ಲಸ ತೆಗ್ದೇವೆ. ಹೌದಾ? 1 + tan ಸ್ಕ್ವೇರ್ A / tan A ಆಯ್ತು. 1 - cos ಸ್ಕ್ವೇರ್ A ಅಂದ್ರೆ ಏನು ರೀ? 1 - cos ಸ್ಕ್ವೇರ್ A ಅಂದ್ರೆ sin ಸ್ಕ್ವೇರ್ A. 1 + tan ಸ್ಕ್ವೇರ್ A ಅಂದ್ರೆ sec ಸ್ಕ್ವೇರ್ A. ಹೌದಾ? ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ? ಇದನ್ನು ಬಿಡಿಸಿ ಹಚ್ಕೋರಿ. sin ಸ್ಕ್ವೇರ್ ಐತಲ್ಲ, sin ಸ್ಕ್ವೇರ್ ಐತಲ್ಲ, sin A × sin A / cos A ಹಚ್ಕೋರಿ. ಇದನ್ನು ಏನು ಮಾಡ್ಕೋರಿ? 1 ನೋಡ್ರಿ 1 sin ಸ್ಕ್ವೇರ್ sec ಸ್ಕ್ವೇರ್ A ಅಂದ್ರೇನು? 1 cos ಸ್ಕ್ವೇರ್ A tan A ಐತಲ್ಲ, tan A ಅಂದ್ರೇನು? sin A / cos A ನಾ? ಅದ್ರ ಉಲ್ಟಾ ಹಾಕಿತಿದೆ. ಯಾಕಂದ್ರೆ ತಳಗ ಇದ್ರ ಸಂಬಂಧ cos A / sin A ಹಚ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ? ಎಲ್ಲಾನು ಕ್ಯಾನ್ಸಲ್ ಮಾಡ್ಕೋರಿ. ಇಲ್ಲಿ ನೋಡಿರಿ, ಈ sin A ಕ್ಯಾನ್ಸಲ್ ಆಯ್ತು. ಹೌದಾ? ಈ cos A ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನೋ sin A / cos ಸ್ಕ್ವೇರ್ A. ಹೌದಾ?
ಆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಐತಲ್ಲ ಕಾಸ್ ಎ ಇಂಟು ಕಾಸ್ ಎ ಹಚ್ಕೋರಿ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹಚ್ಕೋರಿ ಕಾಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಉಳಿದಿತ್ತಲ್ಲಿ ಹೌದಾ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಹೌದಾ ಅದನ್ನು ಹೆಂಗೆ ಹಚ್ಕೋಬೇಕು ಸೈನ್ ಎ ಡಿವೈಡೆಡ್ ಬೈ ಒಮ್ಮೆ ಕಾಸ್ ಎ ಹಚ್ಕೋರಿ ಮತ್ತು ಇಲ್ಲೇ 1 ಡಿವೈಡೆಡ್ ಬೈ 2 ಕಾಸ್ ಅದಾವಲ್ಲ ಆ ಕಾಸ್ ಎ ಇಲ್ಲಿ ಹಚ್ಕೋರಿ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂದ್ರೆ ಏನು ಟ್ಯಾನ್ ಎ 1 ಬೈ ಕಾಸ್ ಎ ಅಂದ್ರೆ ಸೆಕ್ ಎ ಇದು ಏನಿದು RHS ಇದು ಬಲಭಾಗ ಇದನ್ನು ವಿಧಾನದಿಂದ ಮಾಡಿರಿ ಇದಿಲ್ಲರಿ ಮೇಡಮ್ ಇದು ನಂಗೆ ಟಫ್ ಆಗ್ತೈತೆ ಅನ್ನೋರು ಇನ್ನೊಂದು ವಿಧಾನನೂ ಹೇಳ್ಕೊಡ್ತೀನಿ ಆ ವಿಧಾನದಿಂದ ಮಾಡಿರಿ ನೋಡಿ ಎಡಬದಿ ಏನು ಕೊಟ್ಟಾರಿ 1 ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಇನ್ನೊಂದು ಏನು ಕೊಟ್ಟಾರ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಕೊಟ್ಟಾರ ಇದ್ರ ಲಸ ತೆಗೆದ್ರಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಬಂತ ಇಲ್ಲೇನು ಮಾಡಿದ್ರಿ ಇಲ್ಲಿನೂ ಲಸ ತೆಗೀರಿ ಲಸ ತೆಗೆದ್ರೆ ಸೈನ್ ಎ ಇಂಟು ಕಾಸ್ ಎ ಬಂತು ಈ ಕಾಸ್ ಎ ಇದು ಗುಡಿಸ್ರಿ ಈ ಸೈನ್ ಎ ಇದು ಗುಡಿಸ್ರಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಹೌದಾ ನೆಕ್ಸ್ಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇದು 1 ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು ಒಂದು ಹೋದಿಲ್ರಿ ಸೂತ್ರ ನೋಡಿರಿ ಇದ್ರ ಕ್ಲಾಸ್ ನಾನು ನಿಮ್ಗೆ ತ್ರಿಕೋನಮಿತಿ ಮೇಲೆ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಮಾಡೀನಿ ಆ ಕ್ಲಾಸ್ ನೋಡಿದ್ರೆ ನೀವು ಈಸಿಯಾಗಿ ಲೆಕ್ಕ ಮಾಡ್ಬೋದು ಅದರಿಂದ ಎಲ್ಲ ಕೀ ಪಾಯಿಂಟ್ಸು ನೀವು ನೆನ್ಪಿಟ್ಕೊಂಡ್ರೆ ತ್ರಿಕೋನಮಿತಿ ಮೇಲೆ ನಾನು ಇಂಪಾರ್ಟೆಂಟ್ ಒಂದು ಕ್ಲಾಸ್ ಮಾಡ್ಸೀನಿ ರೀ ಅದರೊಳಗೆ ಪ್ರತಿಯೊಂದು 1 ಡಿವೈಡ್ ಬೈ ಸೈನ್ ಎ ಅಂದ್ರೇನು ಸೈನ್ ಎ ಅಂದ್ರೆ ಟ್ಯಾನ್ ಎ ಸೂತ್ರ ಏನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು ಪ್ರತಿಯೊಂದನ್ನು ನಾನು ಡಿಟೇಲಾಗಿ ನಿಮ್ಗೆ ಹೇಳ್ಕೊಟ್ಟಿರ್ರಿ ಅದನ್ನು ನೀವು ನೋಡ್ಕೊಂಡ್ರೆ ಇಲ್ಲಿ ಈಸಿಯಾಗಿ ನೀವು ಮಾಡ್ಬೋದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಒಂದು ಇದು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಸೈನ್ ಎ ಇಂಟು ಕಾಸ್ ಎ ಆಸ್ ಇಟ್ ಈಸ್ ಇಡ್ರಿ ನೆಕ್ಸ್ಟ್ ಇದನ್ನು ಬಿಡು ಈಗ ಇದನ್ನು ಈ ಸೈನ್ ಎ ಅಂತ ಕ್ಯಾನ್ಸಲ್ ಆಯ್ತು ಉಳಿದು ಇದು ಒಂದು ಸೈನ್ ಎ ಹಂಗೆ ಬರೀರಿ ಡಿವೈಡೆಡ್ ಬೈ ಕಾಸ್ ಎ ಬರೀರಿ 1 ಡಿವೈಡೆಡ್ ಬೈ ಇಲ್ಲಿ ಉಳಿದಿದ್ದೇನಿದೆ ಕಾಸ್ ಎ ಹಂಗೆ ಬರ್ರಿ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂದ್ರೆ ಏನು ಟ್ಯಾನ್ ಎ 1 ಡಿವೈಡೆಡ್ ಬೈ ಕಾಸ್ ಎ ಅಂದ್ರೆ ಏನು ಸೆಕ್ ಎ ಇದೇನು ಬಲಬದಿ ಪಿ ಆಫ್ ಎಕ್ಸ್ ಕೊಟ್ಟು ಈ ವರ್ಗ ಬಹುಪದಕ್ಕೆ ಶೂನ್ಯತೆ ಕಂಡುಹಿಡಿಬೇಕು ಮತ್ತು ಶೂನ್ಯತೆಗೆ ಮತ್ತು ಸಹಗುಣಕಗಳಿರುವ ಸಂಬಂಧವನ್ನು ಕಂಡುಹಿಡಬೇಕು ನೋಡಿರಿ ಪಿ ಆಫ್ ಎಕ್ಸ್ ಕೊಟ್ಟಾರ x² + 7x + 10 ಈ ಪಿ ಆಫ್ ಎಕ್ಸನ್ನು 0 ಬರ್ಕೋರಿ ಈ 7x ಹೋಗಿ ನಾವು ಇಲ್ಲಿ ನೋಡಿರಿ ಇದು 10 ಐತಲ್ಲ ಲಾಸ್ಟ್ನೇಗೆ 10 ಐತಲ್ಲ 10 ಅಂದ್ರೆ 5 2 10 ಇವೆರಡು ಕೂಡಿಸಿದ್ರೆ ನಡುಕಿನ ಸಂಖ್ಯೆ ಬರಬೇಕು ಅಂಥದ್ದನ್ನು ತೊಗೋಬೇಕು 5 2 10 5ಕ್ಕೆ 2 ಕೂಡಿಸಿದ್ರೆ ನಡುಕಿನ ಸಂಖ್ಯೆ 7 ಅದಕ್ಕೆ 7x ಇರೋ ಜಾಗದಾಗ 5x + ಈ 2x ಬರ್ಕೋಬೇಕು ನೆಕ್ಸ್ಟ್ ಇವೆರಡನ್ನು ಗುಂಪು ಮಾಡ್ಕೋಬೇಕು ಮೊದಲೇದು 2 ಗುಂಪು ಮಾಡಿದ್ರೆ ಇದೊಂದು ಇದ್ರಾಗ ಏನು ಕಾಮನ್ ಐತಿ x ಕಾಮನ್ ಐತಿ ತೆಗೆದ್ರೆ ಇಲ್ಲಿ ಉಳಿದಿದ್ದೆ x + 5 ಇದ್ರಾಗ ಏನು ಕಾಮನ್ ಐತ್ರಿ 2 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೆ x 2 5 10 ಅದಕ್ಕೆ 5 ಇಲ್ಲಿ ಇಲ್ಲಿ x ಪ್ಲಸ್ ಇದೆ ಇಲ್ಲಿ x ಪ್ಲಸ್ ಇದೆ ಅದನ್ನು ಕಾಮನ್ ತೊಗೊಂಬಿಡ್ರಿ ಉಳಿದಿದ್ದು ಇಲ್ಲೇನು ಉಳಿತು x ಇಲ್ಲೇನು ಉಳಿತು +2 ಇಲ್ಲಿ x + 2 = 0 ಬಂತು x + 5 = 0 ಬಂತು x = ಏನಕ್ಕೈತಿ +2 ಈ ಕಡೆ ಬಂದ್ರೆ -2 x = +5 ಈ ಕಡೆ ಬಂದ್ರೆ -5 ಇವು ಎರಡು ನಮ್ಗೆ ಶೂನ್ಯತೆಗಳು ಬಂದವು ಹೌದಾ ಈಗ ಈ ಶೂನ್ಯತೆಗಳು ಮತ್ತು ಸಹಗುಣಕಗಳಿಗಿರುವ ಸಂಬಂಧ ಮಾಡ್ಬೇಕಂದ್ರೆ ಮೊದಲು ನಾವು ಶೂನ್ಯತೆಗಳ ಮೊತ್ತ ಮಾಡಬೇಕು ಶೂನ್ಯತೆಗಳು ಏನೇನು ಬಂದವು -2 ಪ್ಲಸ್ ಇಂಟು ಮೈನಸ್ ನೋಡಿರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತಿ ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು 5ಕ್ಕೆ 2 ಕೂಡಿಸಿದ್ರೆ 7 -7 ಭಾಗಲಿ ಏನೂ ಇಲ್ಲ ಅಂದ್ರೆ ಕೆಳಗೆ ಬಂದಿರ್ತೈತಿ ಈ -7 ಅನ್ನೋದೇನು ರೀ ಇದು ಎಕ್ಸ್ದ ಸಹ -7 ಮೈನಸ್ಕ್ಕೆ ಮೈನಸ್ ಹಂಗೆ ಇಡ್ರಿ ನೋಡ್ರಿ 7 ಅನ್ನೋದೇನದು ಎಕ್ಸ್ನ ಸಹಗುಣಕ ಭಾಗಲೆ ತಳಗೇನಿಲ್ಲ ಅಂದ್ರೆ 1 ಐತಿ 1 ಯಾವುದ್ರ ಸಹಗುಣಕ ಅದು x² ಸಹಗುಣಕ ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ -2 × -5 ಮಾಡಿರಿ 5 2 10 ನೋಡಿರಿ 5 2 10 ಮೈನಸ್ ಇಂಟು ಮೈನಸ್ ಪ್ಲಸ್ 10 ಆಯ್ತು 10 ಕೆಳಗೆ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ ಈ 10 ಅನ್ನೋದೇನು ರೀ ಇಲ್ಲಿ ನೋಡ್ರಿ 10 ಅನ್ನೋದೇನಿದು ಸ್ಥಿರಾಂಕ ಇದು x 1 ಅನ್ನೋದೇನಿದೆ x² ಸಹಗುಣಕ ಈ ರೀತಿ ಸಹಗುಣಕ ಮತ್ತು ಇದು ಶೂನ್ಯತೆಗಳಿಗಿರತಕ್ಕಂಥ ಸಂಬಂಧವನ್ನು ಬರೀಬೇಕು ತಿಳಿತಲ್ಲ ಇದು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಮತ್ತು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ ಅಂತ ನೋಡೋಣ √1 + cos a ಡಿವೈಡೆಡ್ ಬೈ 1 - cos a = cosec a + cot a ಎಂದು ಸಾಧಿಸಬೇಕು ಅಥವಾ sin a ಡಿವೈಡೆಡ್ ಬೈ 1 + cos a ಪ್ಲಸ್ 1 + cos a ಡಿವೈಡೆಡ್ ಬೈ sin a = 2 cosec a ಎಂದು ಸಾಧಿಸಿ ಆಲ್ರೆಡಿ ನಾ ಸೈನ್ ಥೀಟಾ ತ್ರಿಕೋನಮಿತಿ ಒಳಗೆ ಎಲ್ಲ ಕ್ವಶನ್ಸು ಮಾಡೀನಿ ಒಂದು ಸಪ್ರೇಟ್ ಕ್ಲಾಸ್ ಮಾಡೀನಿ ತ್ರಿಕೋನಮಿತಿ ಒಳಗಂತೂ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಎಲ್ಲನೂ ನಾನು ನಿಮ್ಗೆ ಹೇಳಿರ್ತೀನಿ ಅಷ್ಟು ಕ್ಲಾಸನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ರೆ 2 ದಿನ ನಿಮ್ಮ ಟೈಮ್ ಐತಿ ಇಷ್ಟು ಕ್ಲಾಸು ನೀವು ನೋಡಿ ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ಔಟ್ ಆಫ್ ನೀವು ತೊಗೊಂಡು ಬರ್ತೀರಿ ನೆಕ್ಸ್ಟ್ ನೋಡಿ ಇದನ್ನು ಯಾವ ರೀತಿ ಮಾಡ್ಬೇಕಂತ √1 + cos a ಡಿವೈಡೆಡ್ ಬೈ 1 - cos a = cosec a + cot a ಹೌದಾ ಫಸ್ಟ್ ಯಾವಾಗೂ ಸಾಧಿಸ್ಬೇಕಂದ್ರೆ LHS ಅಂದ್ರೆ LHS ಅಂತ ತೊಗೋಬೇಕು √1 + cos a ಡಿವೈಡೆಡ್ ಬೈ 1 - cos a ಮೇಲೆ ಕೆಳಗೆ 1 + cos a ಅಂತ ಗುಣಿಸ್ರಿ ಇಲ್ಲಿ ನೋಡಿ 1 + cos a 1 + cos a ಅಂದ್ರೆ 1 + cos a ಹೋಲ್² ಇದು ಕೆಳಗಿಂದ ಏನೈತಿ 1 - cos a ಇಂಟು 1 + cos a ಅಂದರೆ a + b ಇಂಟು a - b ಸೂತ್ರ ಬಂತು a + b ಇಂಟು a - b ಅಂದ್ರೆ ಏನು a + b ಇಂಟು a - b ಸೂತ್ರ ಏನು ರೀ a² - b² ಇಲ್ಲಿ a² ಅಂದ್ರೆ 1² - cos² ನೆಕ್ಸ್ಟ್
ನೆಕ್ಸ್ಟ್ ಇನ್ನೊಂದು ಸೂತ್ರ ಹೇಳ್ಕೊಟ್ಟೇನೆ ರೀ ನಿಮ್ಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೇನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು ರೀ ಈಸ್ ಈಕ್ವಲ್ ಟು 1 ಹಂಗಂದ್ರೆ ಈ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈ ಕಡೆ ಬಂದರೆ ಏನಾಕೈತಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಹಂಗಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು ಬಂತು ಸೈನ್ ಸ್ಕ್ವೇರ್ ಎ ಹಂಗಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇರೋ ಜಾಗದಾಗ ಏನು ಬರೀತೀರಿ ಈಗ ಸೈನ್ ಸ್ಕ್ವೇರ್ ಎ ಈ ಮ್ಯಾಲಿಂದ ನಂತರ ಹೆಂಗೈತೆ ಹಂಗೆ ಇಟ್ಕೊಂಡು ಬರಬೇಕು. ಈಗ ನಮಗಿದು ಸ್ಕ್ವೇರ್ ರೂಟ್ ಹೋಗ್ಬೇಕಂದ್ರೆ ಈ ರೂಟನ್ನು ತೆಗಿಬೇಕಂದ್ರೆ ಈ ಸ್ಕ್ವೇರ್ ಎಲ್ಲ ಏನಕ್ಕಾವು ಕ್ಯಾನ್ಸಲ್ ಆಕಾವು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಈ ರೂಟ್ ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನಿಲ್ಲ ನಮ್ಗೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಈಗ ನಾವು ಇದನ್ನು ಸಪ್ರೇಟಾಗಿ ಬರೀಬೇಕು ನೋಡಿರಿ ಇದನ್ನು 1 ಡಿವೈಡೆಡ್ ಬೈ ಸೈನ್ ಎ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಸಪ್ರೇಟಾಗಿ ಬರೀರಿ ಪ್ಲಸ್ಸಿನ 1 ಡಿವೈಡೆಡ್ ಬೈ ಸೈನ್ ಎ ಅಂದ್ರೇನು ಕೋಸೆಕ್ಕೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂದ್ರೆ ಕಾಟ್ ಎ. ಈ ರೀತಿ ನಮಗೇನು ಬಂತಿದೆ ಬಲಭಾಗ ಬಂತು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರಿ ನಿಮ್ಗೆ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಈಸ್ ಈಕ್ವಲ್ ಟು 2 ಕೋಸೆಕ್ಕೆ ಅಂತ ಸಾಧಿಸ್ಬೇಕು. ಮತ್ತು ಇಲ್ಲಿನೂ LHS ಬರ್ಕೋರಿ ಫಸ್ಟ್ ಬರ್ಕೊಂಡು ಲಸ ತೆಗೀರಿ ಇಲ್ಲಿ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಲಸ ಬಂದೈತಿ 2 ಮತ್ತು ತಳಗೆ 1/2 ಪ್ಲಸ್ 3/5 ಇತ್ತಂದ್ರೆ ಏನು ಮಾಡ್ತೀರಿ ನೀವು ಲಸ ಅಂದರೆ ಇವೆರಡನ್ನು ಗುಣಿಸ್ಬಿಡ್ತೀರಿಲ್ಲ 2 ಇಂಟು 5 10 ಬರೀತಿರಲ್ಲ ಹಂಗೆ ಇಲ್ಲೇ 1 ಪ್ಲಸ್ ಕಾಸ್ ಎ ಇಂಟು 1 ಸೈನ್ ಎಯನ್ನು ಬರ್ಕೋರಿ. ಅವಾಗ ಇಲ್ಲಿ ಏನಾಕೈತಿ ಇಲ್ಲಿ 1 ಪ್ಲಸ್ ಕಾಸ್ ಎ ಐತಂದ್ರೆ ಈ ಸೈನ್ ಎಲೆ ಇದು ಗುಣಿಸ್ಬೇಕು ಅವಾಗಿದು ಸೈನ್ ಸ್ಕ್ವೇರ್ ಎ ಆಕೈತಿ. ಈ 1 ಪ್ಲಸ್ ಕಾಸ್ ಎಕ್ಕೆ 1 ಪ್ಲಸ್ ಕಾಸ್ ಎಕ್ಕೆ ಗುಣಿಸ್ಬೇಕು 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಕೈತಿ. ನೆಕ್ಸ್ಟ್ ಏನು ಮಾಡ್ಕೋರಿ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಐತಿ ಹೆಂಗೈತಲ್ಲ ಹಂಗೆ ಬರ್ಕೋರಿ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಚ್ಚಿ ಬಿಡಿಸ್ರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ರೀ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಥವಾ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರನ್ನು ಬರ್ಕೋರಿ. ಅದ್ರ ಪ್ರಕಾರ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಹೌದಾ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಎ ಅಂದ್ರೆ 1 ಬಿ ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಹೌದಾ. ಈಗ ಏನು ಮಾಡ್ಕೋರಿ ನೆಕ್ಸ್ಟ್ ಈ ಸೈನ್ ಸ್ಕ್ವೇರ್ ಎ ಹಂಗೆ ಹಂಗೆ ಬರೀರಿ ಬಾಜು ಕಾಸ್ ಸ್ಕ್ವೇರ್ ಎ ಬರ್ಕೋರಿ 1 ಸ್ಕ್ವೇರ್ ಅಂದ್ರೆ 1 ಬರ್ಕೋರಿ 2 1 2 ಕಾಸ್ ಎ ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್ ಹಂಗೆ ಹಂಗೆ ಬರೀರಿ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ರೀ ಸೂತ್ರ 1 ಹೌದಿಲ್ಲ ಅದಕ್ಕೆ ಇಲ್ಲಿ 1 ಬರ್ದೈತಿ ಈ 1ಕ್ಕೆ 1 ಹಂಗೆ ಬರೀರಿ 2 ಕಾಸ್ ಎ ಹಂಗೆ ಹಂಗೆ ಬರೀ ಕೆಳಗಿಂದ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಒಳಗೆ 1 ಪ್ಲಸ್ 1 ಏನಾಕೈತಿ ನೋಡ್ರಿ 1 ಪ್ಲಸ್ 1 ಎಷ್ಟಾಕೈತಿಲ್ಲೇ 2 ಹೌದಾ 1 ಪ್ಲಸ್ 1 2ಕ್ಕೆ 2 ಹಂಗೆ ಬರೀರಿ ಪ್ಲಸ್ 2 ಕಾಸ್ ಎ ಹಂಗೆ ಹಂಗೆ ಬರೀರಿ ಕೆಳಗಿಂದರ ಹೆಂಗೈತಿ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಹಂಗೆ ಹಂಗೆ ಬರ್ರಿ. ಇದ್ರೊಳಗೆ ಏನು ಮಾಡಿರಿ ಕಾಮನ್ 2 ಐತಲ್ಲ 2 ಹೊರಗೆ ತೊಗೊಂಬಿಡ್ರಿ ಇಲ್ಲಿ ಉಳಿದಿದ್ದೇನಿಲ್ಲ ಈ 2 ಹೊರಗೆ ತೊಗೊಂಡ್ಕೊಳ್ಳಿ ಇಲ್ಲಿ ಉಳಿದಿದ್ದು 1 ಪ್ಲಸ್ ಈ 2 ಹೊರಗೆ ತೊಗೊಳ್ರಿ ಇಲ್ಲಿ ಉಳಿದು 1 ಪ್ಲಸ್ ಕಾಸ್ ಎ ಈ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಏನಕ್ಕವು ಕ್ಯಾನ್ಸಲ್ ಆಗ್ತಾವೆ ಹೌದಾ ಇವೆರಡು ಕ್ಯಾನ್ಸಲ್ ಆದರೂ ಉಳಿದಿದ್ದೇನಿಲ್ಲ ಮ್ಯಾಲೆ 2 ಬಾಗ್ಲೆ ಸೈನ್ ಎ ಈ 2 ಈ ಕಡೆ ಬರ್ಕೋರಿ ಇಲ್ಲಿ 2 ಈ ಕಡೆ ಬರ್ಕೊಂಡ್ಕೊಳ್ಳಿ ಇಲ್ಲಿ ಏನು ಉಳಿದೈತೆ 2 1 2 ಅಂದರೆ 1 ಬರ್ತೈತಲ್ಲ 1 ಬೈ ಸೈನ್ ಎ ಅಂದರೆ ಏನು ರೀ ಕೋಸೆಕ್ಕೆ ಹೌದಿಲ್ಲ ರೀ 1 ಬೈ ಸೈನ್ ಎ ಅಂದ್ರೆ ಕೋಸೆಕ್ಕೆ ಅಂದ್ರೆ 2 ಕೋಸೆಕ್ಕೆ ಇದು RHS ಈ ರೀತಿ ಸಾಧನೆ ಮಾಡಬೇಕು. ಇದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ವರ್ಗಾಂತರ ಆವೃತ್ತಿ ಪ್ರತಿಯೊಂದು ನೋಡ್ರಿ ನಾವು ವರ್ಗಾಂತರ ಆವೃತ್ತಿ ಓಜೀವ ರಚನೆ ಮತ್ತು ಎಲ್ಲ ಗ್ರಾಫ್ ಅಂತ ಹೇಳಿದ ಎಲ್ಲನೂ ಪ್ರತಿಯೊಂದು ಡೀಟೇಲ್ ಒಂದೊಂದು ಕ್ಲಾಸ್ ಮಾಡೇನಿ ರೀ. ಅದು ಇಷ್ಟೂ 2 ದಿನ ನೀವು ಫುಲ್ ಸಪ್ರೇಟ್ ಎಲ್ಲ ಕ್ಲಾಸ್ ನೋಡಿಕೊಂಡು ನೀವೆಲ್ಲ ಕ್ವಶನ್ ಪೇಪರ್ ಎಲ್ಲ ಮಾಡ್ಕೊಂಡು ಹೋದ್ರೆ ನೀವು ಔಟ್ ಗ್ಯಾರಂಟಿ ನಾ ಏನು ಮಾಡಿಸಿಲ್ಲ ಅವನ್ನ ಎಕ್ಸಾಮಿಗೆ ಬರ್ತಾವ್ರಿ. ನೀವು ಇಷ್ಟು ದಿನ ಕೇಳ್ತಿರಲ್ಲ ಮೇಡಮ್ ನೀವು ಮಾಡಿಸಿದ್ದೆ ಎಕ್ಸಾಮಿಗೆ ನಾಳೆಗೆ ಅಂತೂ ನಾಡ್ದು ಮ್ಯಾಥ್ಸ್ ಪೇಪರಿಗೆ ನಿಮ್ಗೆ ಎರಡನೇ ತಾರೀಕು ಮ್ಯಾಥ್ಸ್ ಪೇಪರಿಗೆ ನಿಮ್ಗೆ ಏನೈತಲ್ಲ ನಾ ಏನು ಮಾಡ್ಸಿನ ಎಕ್ಸಾಕ್ಟ್ಲಿ ಅವಾಗ ಕ್ವಶನ್ಸೇ ಬರ್ತಾವೆ ನಂಬರ್ಸ್ ಅಷ್ಟೇ ಚೇಂಜ್ ಆಗ್ತಾವೆ. ನಂಬರ್ಸ್ ನಾ ಮಾಡಿಸಿದ್ದ ನಂಬರ್ ಬರೋಂಗಿಲ್ಲ ರೀ ನಂಬರ್ ಅಷ್ಟೇ ಚೇಂಜ್ ಆಕಾವು ನಾ ಏನು ಕ್ವಶನ್ಸ್ ಮಾಡಿಲ್ಲ ಅವನ್ನ ಎಕ್ಸಾಮ್ಗೆ ಗ್ಯಾರಂಟಿ ಕ್ವಶನ್ಸ್ ಬರ್ತಾವ್ರಿ. ನೆಕ್ಸ್ಟ್ ನೋಡಿರಿ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ನೋಡಿರಿ ಸರಾಸರಿ ಇದು ಸಪ್ರೇಟ್ ಕ್ಲಾಸ್ ಮಾಡಿಕೊಟ್ಟೇನಿ ಬಹುಲಕ ಮತ್ತು ಮಧ್ಯಾಂಕ ಕಂಡುಹಿಡಿಯೋದು ಎಲ್ಲ ಸಪ್ರೇಟ್ ಕ್ಲಾಸ್ ಮಾಡೇನಿ ರೀ. ಇಷ್ಟು ಕ್ಲಾಸ್ ನೀವು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿರಿ ವರ್ಗಾಂತರ ಆವೃತ್ತಿ ಕೊಟ್ಟಾರ ಇದ್ರದ್ದು ಸರಾಸರಿ ಕಂಡುಹಿಡಿಬೇಕು ಅಥವಾ ವರ್ಗಾಂತರ ಆವೃತ್ತಿ ಕೊಟ್ಟಾರ ಇದ್ರದ್ದು ಬಹುಲಕವನ್ನು ಕಂಡುಹಿಡಿಬೇಕು. ನೋಡಿರಿ ಫಸ್ಟ್ ಏನು ಮಾಡ್ಕೋಬೇಕು ವರ್ಗಾಂತರ ಆವೃತ್ತಿ ಹಚ್ಕೊರಿ ಮಧ್ಯಬಿಂದು ಕಂಡುಹಿಡಬೇಕು. 1 ಮತ್ತು 5ರ ಮಧ್ಯಬಿಂದು ಎಷ್ಟಾಕೈತಿ 3 1 2 3 4 ಇಲ್ಲಾಂದರೆ 2 ಕೂಡಿಸ್ಬೇಕು 5ಕ್ಕೆ 1 ಕೂಡಿಸಿದ್ರೆ 6 6ಕ್ಕೆ 2 ಭಾಗಿಸಿದ್ರೆ 3 ಅದು. ನೆಕ್ಸ್ಟ್ 10 ಮತ್ತು 6ರ ಮಧ್ಯಬಿಂದು ಎಷ್ಟಾಕೈತಿ 8 11 ಮತ್ತು 15ರ ಮಧ್ಯಬಿಂದು 13 16 ಮತ್ತು 20ರ ಮಧ್ಯಬಿಂದು 18 21 ಮತ್ತು 23ರ ಮಧ್ಯಬಿಂದು 23. ಫಸ್ಟ್ ಇದನ್ನು ಸಿಗ್ಮಾ ಎಫ್ ಐ ಅಂದರೆ ಇದು ಟೋಟಲ್ ಇಷ್ಟನ್ನು ಏನು ಮಾಡ್ಕೊಂಡಿರ್ಬೇಕು ಕೂಡಿಸ್ಬೇಕು. ಒಂದೊಂದು ಲೆಕ್ಕದೊಳಗೆ ಅವರ ಕೊಡ್ತಾರ ಇಲ್ಲಾಂದ್ರೆ ನೀವು ಮಾಡಬೇಕು. ಆಮೇಲೆ ಏನು ಮಾಡಿರಿ ನೆಕ್ಸ್ಟ್ ಸ್ಟೆಪ್ನೊಳಗೆ ಇವೆರಡನ್ನು ಇಂಟು ಮಾಡಿರಿ ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಕೋರಿ ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಕೋರಿ ಇವೆರಡನ್ನು ಗುಣಿಸಿ 13 26 18 18 23 115
ನೆಕ್ಸ್ಟ್ ಏನು ಮಾಡಿರಿ, ಈ ಕಾಲಮನ್ನು ಏನೈತಲ್ಲ ಪೂರ ಕೂಡಿಸ್ಬಿಡೋದು. ಇದು ಬಂದಿದ್ದೇನು ಸಿಗ್ಮಾ ಎಫ್ ಐ ಎಕ್ಸ್ ಐ. ಹಂಗಂದ್ರೆ ಸರಾಸರಿ ಸೂತ್ರ ಏನು, ಸರಾಸರಿ ಸೂತ್ರ ಅಂದ್ರೆ ಎಕ್ಸ್ ಬಾರ್ ಇಜ್ಕೊಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಹಂಗಂದ್ರೆ ಇದು 195 ಬಾಗ್ಲೆ 15 ಮಾಡಿದ್ರೆ ಬಂದಿದ್ದ ಏನು ಸರಾಸರಿ. ನೆಕ್ಸ್ಟ್ ನೋಡ್ರಿ, ಇದ್ರದ್ದು ಬಹುಲಕವನ್ನು ಕಂಡುಹಿಡಿಬೇಕು. ಹೌದಾ, ಬಹುಲಕ ಕಂಡುಹಿಡಿಬೇಕಂದ್ರೆ ಮೊದಲೇ F0 ಹಚ್ಕೋರಿ. F1 F2 H L ಎಲ್ಲನೂ ಅದು ಟೇಬಲ್ ನೋಡ್ಕೊಂಡು ಹಚ್ಕೊಂಡು ಇದರೊಳಗೆ ಬಹುಲಕ ಸೂತ್ರ ಏನು, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ನೋಡಿರಿ, ಇನ್ನು ಯಾವ ರೀತಿ ಹಚ್ಕೋಬೇಕಂತ ನಾನು ಬಹುಲಕವನ್ನು ಕಂಡುಹಿಡಿಯೋದೊಂದು ಸಪ್ರೇಟ್ ಕ್ಲಾಸ್ ಮಾಡೀನಿ. ಅದ್ರೊಳಗೆ ಡೀಟೇಲಾಗಿ ಹೇಳ್ಕೊತೀನಿ. ಈಗ ಎಕ್ಸಾಮ್ ಎರಡನೇ ಐತಿ, ಮತ್ತು ವಾಪಸ್ ಅದೇ ಡೀಟೇಲಾಗಿ ಹೇಳಿದ್ರೆ ಲೆಂದಿ ಆಕೈತೆ ಅಂತ ನಾನು ಶಾರ್ಟಾಗಿ ಹೇಳಾಕೊಂತೀನಿ. ನಿಮ್ಗೆ ಡೀಟೇಲಾಗಿ ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ನಂದು ಬಹುಲಕವನ್ನು ಕಂಡುಹಿಡಿಯೋದು ಒಂದು ಕ್ಲಾಸ್ ಮಾಡೀನಿ. ಅದನ್ನು ನೀವು ಡೀಟೇಲಾಗಿ ನೋಡ್ಕೋರಿ. ಅದೊಂದು ಕ್ಲಾಸ್ ನೀವು ನೋಡ್ಕೊಂಡು ಬಹುಲಕದ ಮೇಲೆ ಯಾವ ಕ್ವಶನ್ಸ್ ಬಂದರೂ ಮಾಡ್ಬೋದು. ಏನ್ರಿ ಒಂದು ಸ್ವಲ್ಪ ನಂಬರ್ಸನ್ನು ಚೇಂಜ್ ಮಾಡ್ಕೊಡ್ಬೋದು ಅಷ್ಟೇ. ಈ ಸಲ ನೀವು ಮ್ಯಾಥ್ಸ್ ಪೇಪರ್ ಒಳಗೆ 80ಗೆ 80 ಮಾಡ್ಬೇಕಂದ್ರೆ ನಂದಿಷ್ಟು ಕ್ಲಾಸ್ ನೋಡ್ಕೊಂಡು ಹೋದ್ರೆ ಸಾಕು ನೋಡ್ರಿ. 80ಗೆ 80 ಔಟ್ ಆಫ್ ಮಾಡ್ತೀರಿ. ಒಂದು ಸ್ವಲ್ಪ ಏನು ಮಾಡ್ಬೋದು ರೀ, ನಂಬರ್ಸನ್ನು ಚೇಂಜ್ ಮಾಡ್ಕೊಡ್ತಾರೆ ಅಷ್ಟೇ. ಎಲ್ಲ ಡೀಟೇಲ್ ಕ್ಲಾಸನ್ನು ನಾನು ನಿಮ್ಗೆ ಆಲ್ರೆಡಿ ಮಾಡಿಕೊಟ್ಟೇನಿ ರೀ. ಎಲ್ಲ ನೋಡ್ಕೊಂಡು ಹೋದ್ರೆ ಸಾಕು ನೀವು ನೋಡಿರಿ. ಈ ರೀತಿ ಎಲ್ಲ ಬೆಲೆಯನ್ನು ತುಂಬ್ರಿ. ಇದ್ರೊಳಗೆ ಬೆಲೆ ತುಂಬಿ 5ಕ್ಕೆ 5 ಹಂಗೆ ಬರೀರಿ. 15ರಾಗ 9 ಕಳೆದ್ರೆ 6, 15 ಎರಡಲೇ 30, 9ಕ್ಕೆ 9 ಕೂಡಿಸಿದ್ರೆ ಮೈನಸ್ ಬಂದ್ರೆ ಕೂಡಿಸ್ಬೇಕು. 18 ಇಂಟು 2ಕ್ಕೆ 2 ಹಂಗೆ ಇಡ್ರಿ. 5ಕ್ಕೆ 5 ಹಂಗೆ ಇಡ್ರಿ. ಮೇಲೆ 6ಕ್ಕೆ 6 ಹಂಗೆ ಇಡ್ರಿ. 30ರಾಗ 18 ಕಳೆದ್ರೆ 12, 2ಕ್ಕೆ 2 ಹಂಗೆ ಇಡ್ರಿ. 2 ಒಂದ್ಲೆ ನೋಡಿರಿ, 6 ಒಂದ್ಲೆ 6, 6 ಎರಡಲೇ 12, ಈ 2 ಒಂದ್ಲೆ 2, 2 ಒಂದ್ಲೆ 2 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನ್ರಿ ಇಲ್ಲೇ 1. 5ಕ್ಕೆ 1 ಕೂಡಿಸಿದ್ರೆ 6. ಇದೇನು ಬಹುಲಕ. ನೆಕ್ಸ್ಟ್ ನೋಡ್ರಿ, ಎ ಇಂಟು -6 10 ಮತ್ತು ಬಿ ಇಂಟು 3 -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -4 6 ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಟ್ಟಿದೆ ಎಂದು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಶೃಂಗ ಬಿಂದುಗಳು ಎ ಕೊಟ್ಟಾರ, ಬಿ ಕೊಟ್ಟಾರ, ಪಿ ಆಫ್ ಎಕ್ಸ್ ವೈ ಕೊಟ್ಟಾರ. ಇದು x1 y1 ಬೆಲೆ, x2 y2 ಬೆಲೆ, m1 m2. m1 ಡಿವೈಡ್ ಬೈ m2 ಅಂದ್ರೆ x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x1 ಅಥವಾ y ಮೈನಸ್ y1 ಡಿವೈಡೆಡ್ ಬೈ y2 ಮೈನಸ್ y1. ಇದರೊಳಗೆ ಎಕ್ಸ್ದು ಬೆಲೆ ತುಂಬ್ರಿ. ಎಕ್ಸ್ ಅಂದ್ರೆ ಎಷ್ಟೈತಿ ಇಲ್ಲಿ ನೋಡ್ರಿ. ಎಕ್ಸ್ ಅಂದ್ರೆ ನೋಡ್ರಿ, ಎಕ್ಸ್ ಅಂದ್ರೆ -4 ಹೌದಿಲ್ರಿ, -4. x1 ಅಂದ್ರೆ -6, ಆ -6 ಇಲ್ಲ ಡಿವೈಡ್ ಬೈ x2 ಅಂದ್ರೆ ನೋಡ್ರಿ, x2 ಅಂದ್ರೆ 3 ಮೈನಸ್ ಐತಿ. ಮೊದಲು ಮೈನಸ್ ಹಚ್ಕೋರಿ. x1 ಬೆಲೆ ಅಂದ್ರೆ ಏನೈತಿ ಇಲ್ಲಿ 4, -4, ಆ ಬೆಲೆಯನ್ನು ತುಂಬ್ರಿ. ಅದೇ ರೀತಿ y ಮೈನಸ್ y1, y ಬೆಲೆ ಎಷ್ಟೈತಿ 6 ಮೈನಸ್ y1 ಅಂದ್ರೆ 10 ಭಾಗಲೆ y2 ಅಂದ್ರೆ -8, y ಅಂದ್ರೆ 6. ಇಷ್ಟೆಲ್ಲ ಬೆಲೆ ತುಂಬಿದ ಮೇಲೆ ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆತು ನೋಡ್ರಿ. ಇಲ್ಲಿ ಏನು ಮಾಡಬೇಕು, -4ಕ್ಕೆ -4 ಹಂಗೆ ಇಡ್ರಿ. ಮೈನಸ್ ಇಂಟು ಮೈನಸ್ ಏನಕ್ಕೈತಿ +6 ಡಿವೈಡ್ ಬೈ 3ಕ್ಕೆ 3 ಹಂಗೆ ಇಡ್ರಿ. ಮೈನಸ್ ಇಂಟು ಮೈನಸ್ +4. 6 ಮೊದಲು 10ರಾಗ 6 ಕಳೆದ್ರೆ 4, 4 ಇಲ್ಲಿ ಮೈನಸ್ ಬಂದ್ರೆ ಅವೆರಡನ್ನು ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 14 -14. ಇಲ್ಲಿ 6ರಾಗ 4 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ 6, 6ರಿಂದ ಪ್ಲಸ್ ಐತಂದ್ರೆ +2, 4 3 7. ಇಲ್ಲಿ 2 ಒಂದ್ಲೆ 2, 2 7 14, ಮೈನಸ್ ಕ್ಯಾನ್ಸಲ್ ಆಕವು. ಅದಕ್ಕೆ ಇಲ್ಲಿ 1 ಬಾಗ್ಲೆ 2, 2 ಎರಡಲೇ 4, 2 7 14, 2 ಬಾಗ್ಲೆ 7. ಅದಕ್ಕೆ m1 m2 ಅಂದ್ರೆ 2:7 ಪ್ರಮೇಯ. ಇದಂತೂ ಮಾಡ್ಸೀನಿ ರೀ. ಎಲ್ಲ ಒಂದು ಪ್ರಮೇಯದ ಕ್ಲಾಸು ಸಪ್ರೇಟ್ ಮಾಡ್ಸೀನಿ, ಎಲ್ಲ ಕ್ಲಾಸು ಮಾಡ್ಸೀನಿ ರೀ. ನೋಡ್ರಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತೈತೆ ಅಂತ ಸಾಧಿಸ್ಬೇಕು. ನೋಡ್ರಿ ಇದ್ರೊಳಗೆ ಡಯಾಗ್ರಾಮ್ ತೆಗಿಬೇಕು. ಒಂದು ಸರ್ಕಲ್ ತೆಗೆದು ಈ ರೀತಿ 2 ಸ್ಪರ್ಶಕಗಳನ್ನು ತೆಗೆದು ಈ ಥರ ಡಯಾಗ್ರಾಮ್ ತೆಗೆದು ಫಸ್ಟ್ ಯಾವಾಗ ಸಾಧನೆ ಮಾಡ್ಬೇಕಂದ್ರೆ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಬರಿಬೇಕು. ದತ್ತ ಅಂದ್ರೆ ವೃತ್ತ ಕೇಂದ್ರದೊಳಗೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಏನಾಗ್ಯಾವು ಸ್ಪರ್ಶಕಗಳು. ನಾವೇನು ಸಾಧಿಸ್ಬೇಕು, ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಹೌದಾ, ರಚನೆ ಏನು ಮಾಡ್ಕೊತೀವಿ ನಾವು, ಒ ಪಿ ನೋಡ್ರಿ, ಒ ಪಿ ಒ ಕ್ಯೂ ಒ ಆರನ್ನು ಸೇರಿಸ್ಬೇಕು. ನೆಕ್ಸ್ಟ್ ತ್ರಿಭುಜದೊಳಗೆ ಏನಾಕೈತಿ ನೋಡ್ರಿ, ತ್ರಿಭುಜದೊಳಗೆ ಕೋನ ಒ ಕ್ಯೂ ಪಿ ಈಸ್ ಈಕ್ವಲ್ ಟು ಕೋನ ಒ ಆರ್ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಯಾಕಂದ್ರೆ ಒ ಕ್ಯೂ ಲಂಬ ಪಿ ಕ್ಯೂ, ಒ ಆರ್ ಲಂಬ ಪಿ ಆರ್. ನೋಡ್ರಿ ಯಾವಾಗೂ ರಚನೆ ನಾವು ಏನೇ ಬರೆದ್ರೆ ಇದಕ್ಕೆ ಕಾರಣವನ್ನು ಪ್ರಮೇಯಗಳನ್ನು ಸಾಧಿಸುವಾಗ ಅದಕ್ಕೆ ಪ್ರತಿಯೊಂದಕ್ಕೂ ಕಾರಣ ಬರಬೇಕು. ಇಲ್ಲಿ ಒ ಕ್ಯೂ ಈಸ್ ಈಕ್ವಲ್ ಟು ಒ ಆರ್. ಯಾಕೆ ಇವು ಒಂದೇ ವೃತ್ತದ ತ್ರಿಜ್ಯಗಳನ್ನು ಬರಿಬೇಕು ಬ್ರ್ಯಾಕೆಟ್ನಾಗ. ಒ ಪಿ ಈಸ್ ಈಕ್ವಲ್ ಟು ಒ ಪಿ, ಯಾಕಂದ್ರೆ ಇವು ಸಾಮಾನ್ಯ ಬಾಹು. ಇವೆರಡು ತ್ರಿಭುಜಗಳೇನಾದ್ರು ಸರ್ವಸಮ ಆದವು. ಯಾವಾಗ 2 ತ್ರಿಭುಜಗಳು ಸರ್ವಸಮ ಆದವು ಅಂದ್ರೆ ಬಾಹುಗಳೇನಿರ್ತಾವೆ ಸಮನಾಗಿರ್ತಾವೆ. ಅದಕ್ಕೆ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್.
ನೋಡಿ ಇಷ್ಟು ನೆಲದ ಮೇಲೆ 50√3 ಮೀಟರ್ ಎತ್ತರದಲ್ಲಿರುವ ಒಂದು ನೇರ ಕಟ್ಟಡದ ಮೇಲಿಂದ ಅದೇ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಕಟ್ಟಡದ ಬುಡದಿಂದ ವಸ್ತುವಿಗಿರುವ ದೂರವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಅಥವಾ ಇನ್ನೊಂದು ಕ್ವಶನ್ ಏನ್ರಿ, ಒಂದು ಜಮೀನಿನ ಎರಡೂ ಕಡೆ 50 ಮೀಟರ್ ಮತ್ತು 40√3 ಮೀಟರ್ ಎತ್ತರವಿರುವ 2 ಗಾಳಿ ಯಂತ್ರಗಳಿವೆ. ಆ 2 ಗಾಳಿ ಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು ಅವುಗಳ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನವು 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಈ ಗಾಳಿ ಯಂತ್ರಗಳ ನಡುವಿನ ದೂರವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ನೋಡಿರಿ ಫಸ್ಟ್ ಕ್ವಶನ್ ಇಲ್ಲಿ ನೋಡಿರಿ ಡೈಗ್ರಾಮ್ ಫಸ್ಟ್ ಏನು ಮಾಡ್ಕೊರಿ, ಮನೆಯದ್ರದ್ದು ಈ ಥರ ಡೈಗ್ರಾಮ್ ಹೌದಾ, ಡೈಗ್ರಾಮನ್ನು ಹಾಕೊಂಡ್ರಿ. ಇದ್ರೊಳಗೆ ನೋಡಿರಿ ಚಿತ್ರದಲ್ಲಿ ಪಿ ಕ್ಯೂ ವಿಜಿ ಕಟ್ಟಡದ ಎತ್ತರವಾಗಿರಲಿ. ಪಿ ಕ್ಯೂ ವಿಜಿ 50√3 ಮೀಟರ್. ಕ್ಯೂ ಆರ್ ಕಟ್ಟಡ ಮತ್ತು ನೆಲದ ಮೇಲಿರುವ ವಸ್ತುವಿಗಿರುವ ದೂರ ಕ್ಯೂ ಆರ್ ಎಷ್ಟು, ಎಕ್ಸ್ ಸೆಂಟಿಮೀಟರ್. ಅವನತ ಕೋನ ಟೀಟಾ 60 ಡಿಗ್ರಿ. ಪಿ ಎಮ್ ಲಂಬ ಕ್ಯೂ ಆರ್ ಅಂದ್ರೆ ಕೋನ ಎಮ್ ಪಿ ಆರ್ ಕೋನ ಪಿ ಆರ್ ಕ್ಯೂ. 60 ಡಿಗ್ರಿ ಕೋನ ಪಿ ಆರ್ ಕ್ಯೂ. ತ್ರಿಭುಜ ಪಿ ಕ್ಯೂ ಆರ್ ಒಳಗೆ ನೋಡ್ರಿ ಕೋನ ಪಿ ಆರ್ ಕ್ಯೂ ಆರ್ 90 ಡಿಗ್ರಿ, ಕೋನ ಪಿ ಆರ್ ಕ್ಯೂ 60 ಡಿಗ್ರಿ. ಆ್ಯಂಡ್ ಟೀಟಾ ಅಂದ್ರೆ ಏನಾಕೈತಿ, ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್. ಹೌದಾ, ಅಪ್ಲೈಡ್ ಕ್ವಶನ್ಸ್ ಅಂತಾರೆ ಇವಕ್ಕೆಲ್ಲ. ನೋಡ್ರಿ ಈ ರೀತಿ ಟ್ಯಾನ್ ಟೀಟಾ ಒಳಗೆ ತ್ರಿಕೋನ ಮಿತಿ ಒಳಗೆ ಟ್ಯಾನ್ 60 ಡಿಗ್ರಿ ಏನಾಕೈತಿ 50√3 ಡಿವೈಡೆಡ್ ಬೈ ಕ್ಯೂ ಆರ್. ಹೌದಾ, √3 50√3. ನೋಡ್ರಿ ಯಾಕೆ ಇದು √3, ಟ್ಯಾನ್ 60 ಬೆಲೆ ಎಷ್ಟು √3 50√3 ಡಿವೈಡೆಡ್ ಬೈ ಕ್ಯೂ ಆರ್. ಕ್ಯೂ ಆರ್ 50√3 ಡಿವೈಡೆಡ್ ಬೈ √3 ಕ್ಯಾನ್ಸಲ್ ಆಯಿತು. ಕ್ಯೂ ಆರ್ 50 ಮೀಟರ್. ಇದೇನು ಕಟ್ಟಡ ಮತ್ತು ನೆಲದ ಮೇಲಿರುವ ವಸ್ತುವಿಗಿರುವ ದೂರ. ನೋಡಿರಿ ಈ ಡೈಗ್ರಾಮ್ ನೀವು ನೋಡ್ಕೊಂಡು ಅದರೊಳಗೆ ನೋಡಿರಿ ತ್ರಿಭುಜ ಎ ಬಿ ಡಿ ಒಳಗೆ ಟ್ಯಾನ್ ಟೀಟಾ ಎ ಬಿ ಡಿವೈಡೆಡ್ ಬೈ ಬಿ ಪಿ. ಹೌದಾ, ಟ್ಯಾನ್ 30 40√3 ಡಿವೈಡೆಡ್ ಬೈ ಬಿ ಪಿ. ಹೌದಾ, ಟ್ಯಾನ್ 30 ಅಂದರೆ 1/√3 40√3 ಡಿವೈಡೆಡ್ ಬೈ ಬಿ ಪಿ. ಬಿ ಪಿ ಏನಾಕೈತಿ 40√3 ಇಂಟು √3. ಈ √3 ಕ್ಯಾನ್ಸಲ್ ಆಗಿ ಏನಾಕೈತಿ ಬರೀ 3 ಬರ್ತೈತಿ. ಹೌದಾ, 43 120 ಮೀಟರ್. ಅದೇ ರೀತಿ ತ್ರಿಭುಜ ಡಿ ಪಿ ಸಿ ಒಳಗೆ ಟ್ಯಾನ್ ಟೀಟಾ ಡಿ ಸಿ ಡಿವೈಡೆಡ್ ಬೈ ಪಿ ಡಿ. ಟ್ಯಾನ್ 45 50 ಡಿವೈಡೆಡ್ ಬೈ ಪಿ ಡಿ. ನೆಕ್ಸ್ಟ್ ಟ್ಯಾನ್ 45 ಅಂದರೆ 50 ಡಿವೈಡೆಡ್ ಬೈ ಪಿ ಡಿ. 50 ಮೀಟರ್. ಹಾಗಂದರೆ 2 ಗಾಳಿ ಯಂತ್ರಗಳಿಗಿರುವ ದೂರ ಬಿ ಪಿ ಬಿ ಡಿ ಬಿ ಪಿ ಪ್ಲಸ್ ಪಿ ಡಿ. ಬಿ ಪಿ ಅಂದರೆ 120 ಪ್ಲಸ್ 50 ಅಂದರೆ 170. ಇದು 2 ಗಾಳಿ ಯಂತ್ರಗಳಿಗಿರುವ ದೂರ. ನೋಡ್ರಿ ಇದು ಕ್ವಶನ್ ಎಷ್ಟು ಸಲ ರಿಪೀಟ್ ಆಗೈತಿ. ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರ್ತೈತೆ ಅಂತ ಸಾಧಿಸಬೇಕು. ಅಥವಾ ಚಿತ್ರದಲ್ಲಿ ತೋರಿಸಿರುವಂತೆ ಓ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಸಮಾಂತರ ಸ್ಪರ್ಶಕಗಳಾಗಿವೆ ಮತ್ತು ಸ್ಪರ್ಶ ಬಿಂದು ಸಿ ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ಎ ಬಿಯು ಪಿ ಕ್ಯೂವನ್ನು ಎ ಬಿಂದುವಿನಲ್ಲಿ ಮತ್ತು ಆರ್ ಎಸ್ ಬಿ ಬಿಂದುವಿನಲ್ಲಿ ಛೇದಿಸ್ತೈತಿ. ಹಂಗಂದ್ರೆ ಕೋನ ಎ ಒ ಬಿ 90 ಡಿಗ್ರಿ ಅಂತ ಸಾಧಿಸ್ಬೇಕು. ನೋಡ್ರಿ ಈ ರೀತಿ ಏನು ಮಾಡ್ಬೇಕ್ರಿ, ದತ್ತ ಸಾಧನೆಯ ರಚನೆ ಸಾಧನೆ ಎಲ್ಲ ಬರ್ಕೊಂಡು ಇದನ್ನು ಯಾವ ರೀತಿ ಸಾಧನೆ ಮಾಡ್ಬೇಕಂತ ನೀವು ನೋಡ್ಕೊಂಬಿಡ್ರಿ. ಮೊದಲನೇದು ತ್ರಿಭುಜದಿಂದ ಬಾಹ್ಯ ಬಿಂದುವಿಗೆ ಎಳೆದ ಸ್ಪರ್ಶಕಗಳು ಉದ್ದ ಸಮನಾಗಿರ್ತಾವೆ. ಇದು ಆಲ್ರೆಡಿ ಎಷ್ಟು ಸಲ ಮಾಡ್ಸೇನ್ರಿ. ಇದು ಪರ್ಯಾಯ ವಿಧಾನ. ಈ ರೀತಿಯಾರ ಮಾಡಿರಿ, ಇಲ್ಲ ನಿಮ್ಗೆ ಮೇಲೆ ತೋರಿಸಿಲ್ಲ ಆ ರೀತಿಯಾರ ಮಾಡಿರಿ. ನೋಡಿರಿ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನ ಅಥವಾ ಕೇಳಿದ್ರಲ್ಲ ಇನ್ನೊಂದು ಕ್ವಶನ್ ನೋಡಿರಿ. ಚಿತ್ರದಲ್ಲಿ ತೋರಿಸುವಂಥ ಓ ವೃತ್ತ ಕೇಂದ್ರ ಹೊಂದಿರೋಕೆ ಅಂದರೆ ಈಗ ನಾವು ಓ ಎ ಬಿ ಓ ಎ ಬಿ 90 ಡಿಗ್ರಿ ಅಂತ ಸಾಧಿಸೋಣಂತೆ. ಈ ಲೆಕ್ಕ ಮಾಡಿ ತೋರಿಸ್ತೀನಿ, ಯಾಕಂದರೆ ಇದು ಡಿಫ್ರೆಂಟ್ ಬಂದೈತಿ. ಅದು ಸೇಮ್ ಬಂದಿದ್ದ ಲೆಕ್ಕ ನೋಡ್ಕೊಂಬಿಡ್ರಿ. ನೋಡಿರಿ ಈ ಡೈಗ್ರಾಮನ್ನು ನೋಡಿದ್ರಿ. ಇದರೊಳಗೆ ಏನು ಮಾಡ್ಕೋಬೇಕು, ಎ ಒ ಬಿ ಕೋನ ಓ ಎ ಬಿ ಎಕ್ಸ್ ಆಗಿರಲಿ ಅಂತ ತೊಗೋಬೇಕು. ಓ ಎ ಬಿ ಎಕ್ಸ್ ಬಂತು. ಓ ಬಿ ವೈ ವೈ ಆಗಿರಲಿ ಅಂತ ತೊಗೊಂಡ್ರೆ ಓ ಬಿ ನೋಡಿರಿ ಓ ಬಿ ಎ ಎಷ್ಟು ನೋಡಿರಿ ಓ ಬಿ ವೈ ಎಷ್ಟು ವೈ. ಹೌದಾ, ಪಿ ಕ್ಯೂ ಸಮಾಂತರ ನೋಡಿರಿ ಪಿ ಕ್ಯೂ ಸಮಾಂತರ ಆರ್ ಎಸ್ ಆತಂದ್ರೆ ಕೋನ ಎಕ್ಸ್ ಎ ಬಿ ಪ್ಲಸ್ ವೈ ಬಿ ಎ 180. ಹೌದಾ, ಎಕ್ಸ್ ಎ ಬಿ ಕೋನ ಎಕ್ಸ್ ಎ ಬಿ ಎಷ್ಟು 2x ಪ್ಲಸ್ ಇದು 2y 180. ಎರಡರಾಗ ಎರಡನ್ನು ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು, ಎಕ್ಸ್ ಪ್ಲಸ್ ವೈ 180. ಎಕ್ಸ್ ಪ್ಲಸ್ ವೈ 180 ಭಾಗಲೇ 2. ಎಕ್ಸ್ ಪ್ಲಸ್ ವೈ ಅಂದ್ರೆ 90 ಡಿಗ್ರಿ ಬಂತು ನಮ್ಗೆ. ಅದೇ ರೀತಿ ತ್ರಿಭುಜ ಎ ಒ ಬಿ ಒಳಗೆ
ಕೋನ OAB ಪ್ಲಸ್ OBA ಪ್ಲಸ್ AOB ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು OAB ಅಂದರೆ ಎಕ್ಸ್, OBA ಅಂದರೆ ವೈ ಪ್ಲಸ್ AOB ಹಂಗೆ ಇಡ್ರಿ ಈಸ್ ಈಕ್ವಲ್ ಟು 180. ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟೈತೆ ನಮ್ಗೆ 90 ಡಿಗ್ರಿ. AOB ಆ್ಯಸ್ ಇಟ್ ಈಸ್ ಇಡ್ರಿ 180 ಆ್ಯಸ್ ಇಟ್ ಈಸ್ ಇಡ್ರಿ. AOB ಈಸ್ ಈಕ್ವಲ್ ಟು 180 90 ಡಿಗ್ರಿನ ಕಳಿಬೇಕು. 180 90 ಬಂದ್ರೆ 90 ಡಿಗ್ರಿ ಕಳೆದ್ರೆ 180 90 ಕಳೆದ್ರೆ 90 ಡಿಗ್ರಿ. AOB ಈಸ್ ಈಕ್ವಲ್ ಟು ಎಷ್ಟು ಬಂತು 90 ಡಿಗ್ರಿ. ಈ ರೀತಿ AOBನ 90 ಡಿಗ್ರಿ ಅಂತ ನಾವು ಸಾಧಿಸಿದ್ವಿ. ನೋಡಿ ನೆಕ್ಸ್ಟ್ ಕ್ವಶನ್ ಏನೈತ್ರಿ, ಮಧ್ಯಾಂಕವನ್ನು ಕಂಡುಹಿಡಿ ಅಂದಾರ. ಒಂದು ವರ್ಗಾಂತರ ಕೊಟ್ಟು ಆವೃತ್ತಿ ಕೊಟ್ಟು ಮಧ್ಯಾಂಕ ಕಂಡುಹಿಡಿ ಅಂದಾರ. ಇದನ್ನು ಆಲ್ರೆಡಿ ನಾ ಮಾಡ್ಸೀನಿ ರೀ. ಇದನ್ನು ಏನು ನಾ ಮಾಡ್ಸಂಗಿಲ್ಲ, ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಅಷ್ಟೇ, ನೀವು ಮಾಡ್ಕೊಂಬಿಡ್ರಿ. ನೆಕ್ಸ್ಟ್ ಬಹುಲಕ ಕಂಡುಹಿಡಿಯೋದು ಭಾಳ ಲೆಕ್ಕ ಮಾಡ್ಸೀನಿ ನೋಡಿರಿ. ಇದ್ರೊಳಗೆ ಫಸ್ಟ್ನೇ ಸರಾಸರಿ ಕಂಡುಹಿಡಿದಿದ್ರು ಹೌದಾ. ನೋಡಿರಿ ಈ ರೀತಿ ಎಲ್ಲನೂ ಮೊದಲು ಮಧ್ಯಾಂಕ ಕಂಡುಹಿಡಿದ್ರಿ. ನೆಕ್ಸ್ಟ್ ಇದ್ರದ್ದು ಬಹುಲಕವನ್ನು ಕಂಡುಹಿಡಿ. ಯಾವ ರೀತಿ ಮಧ್ಯಾಂಕ ಬಹುಲಕ ಕಂಡುಹಿಡಿಬೇಕು ಅನ್ನೋದು ನೋಡಿರಿ. ವರ್ಗಾಂತರ ಆವೃತ್ತಿ ಕೊಟ್ಟರೆ ನೀವು ಸಂಚಿತ ಆವೃತ್ತಿ ಕಂಡು ಹಿಡ್ಕೊಂಡು ಈ ರೀತಿ ಮಧ್ಯಾಂಕವನ್ನು ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಂಬಿಡ್ರಿ. ನೋಡಿರಿ ನೆಕ್ಸ್ಟ್ ಇದ್ರದ್ದು ಏನು ಮಾಡಬೇಕು, ಬಹುಲಕ ಕಂಡುಹಿಡಿಬೇಕು. ಅದನ್ನು ಸೂತ್ರ ಬರೆದು ಬೆಲೆಯನ್ನು ತುಂಬ್ರಿ. ನೆಕ್ಸ್ಟ್ ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಣಿಯಲ್ಲಿರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಉದ್ದದ ಮೊತ್ತದ 3ರಷ್ಟಿದೆ. 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ಗಳಾದರೆ ಆ ರೇಖಾಖಂಡದ ಉದ್ದವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಹೌದಾ. ಯಾವ ರೀತಿ ಮಾಡಬೇಕು ನೋಡಿರಿ. ಫಸ್ಟ್ A7 ಈಸ್ ಈಕ್ವಲ್ ಟು ನೋಡಿರಿ A7 ಈಸ್ ಈಕ್ವಲ್ ಟು T7 ಈಸ್ ಈಕ್ವಲ್ ಟು 4 ಇಂಟು T2 ಇಂಟು A2. ಹೌದಾ. A7 ಅಂದ್ರೆ ಏನು, A ಪ್ಲಸ್ 6D ಬರಿಬೋದಾ, ಈಸ್ ಈಕ್ವಲ್ ಟು 4 ಇಂಟು A ಪ್ಲಸ್ D. A2 ಅಂದ್ರೆ ಏನು, A ಪ್ಲಸ್ D. ಹೌದಾ. A ಪ್ಲಸ್ 6D ಹಂಗೆ ಬರ್ರಿ 4A ಇಂಟು 4D. ಹೌದಾ. 6D ಹಂಗೆ ಬರ್ರಿ ಪ್ಲಸ್ 4D ಈ ಕಡೆ ಬಂದ್ರೆ ಮೈನಸ್ 4D. 4A ಈಸ್ ಈಕ್ವಲ್ ಟು ಪ್ಲಸ್ A ಈ ಕಡೆ ಬಂದ್ರೆ ಮೈನಸ್ A. 6D ಒಳಗೆ 4D ಕಳೆದ್ರೆ 2D ಈಸ್ ಈಕ್ವಲ್ ಟು 3A. ಹೌದಾ. A12 ಈಸ್ ಈಕ್ವಲ್ ಟು T12 ಈಸ್ ಈಕ್ವಲ್ ಟು 3 ಇಂಟು A4 3 ಇಂಟು T4 ಅಥವಾ A4 ಪ್ಲಸ್ 2. A12 ಹೆಂಗೆ ಬರಿಬೋದು, A ಪ್ಲಸ್ 11D ಈಸ್ ಈಕ್ವಲ್ ಟು 3 ಇಂಟು A ಪ್ಲಸ್ D ಪ್ಲಸ್ 2. ಹೌದಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, A ಪ್ಲಸ್ 11D ಹಂಗೆ ಹೇಳ್ರಿ. 3 ಒಂದಲೇ 3A 3 9D ಪ್ಲಸ್ 2. 11D ಹಂಗೆ ಬರ್ರಿ ಪ್ಲಸ್ 9D ಈ ಕಡೆ ಬಂದ್ರೆ ಮೈನಸ್ 9D ಈಸ್ ಈಕ್ವಲ್ ಟು 3A ಪ್ಲಸ್ A ಈ ಕಡೆ ಬಂದ್ರೆ ಮೈನಸ್ A ಪ್ಲಸ್ 2. ಹೌದಾ. 11 9 ಕಳೆದ್ರೆ 2D. 3A ಒಳಗೆ 1A ಕಳೆದ್ರೆ 2A ಪ್ಲಸ್ 2. ಹೌದಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ನೋಡಿರಿ, ಈ 2ನ್ನು ಒಂದರೊಳಗೆ ಆದೇಶಿಸಿದ್ರೆ ಏನಾಕೈತಿ, 3A ಈಸ್ ಈಕ್ವಲ್ ಟು 2A ಪ್ಲಸ್ 2. 3A ಪ್ಲಸ್ 2A ಈ ಕಡೆ ಬಂದ್ರೆ ಮೈನಸ್ 2A ಈಸ್ ಈಕ್ವಲ್ ಟು 2. 3A ಒಳಗೆ 2A ಕಳೆದ್ರೆ 1A ಈಸ್ ಈಕ್ವಲ್ ಟು 2 ಬಂತು. 2D ಈಸ್ ಈಕ್ವಲ್ ಟು 3A. ಹೌದಾ. 2D ಈಸ್ ಈಕ್ವಲ್ ಟು 3 ಇಂಟು A ಅಂದರೆ ಎಷ್ಟೈತಿ 2. ಹೌದಾ. 2D ಈಸ್ ಈಕ್ವಲ್ ಟು 3 7 6. D ಈಸ್ ಈಕ್ವಲ್ ಟು 6 ಭಾಗಲೇ 2. ಇದು 2 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗ ಆಗುತ್ತೆ. 2 ಒಂದಲೇ 2 3 D ಈಸ್ ಈಕ್ವಲ್ ಟು 3 ಬಂತು. ನೆಕ್ಸ್ಟ್ ಸ್ಟೆಪ್ ಒಳಗೆ ನಮ್ಗೆ ಏನು ಸಮಾಂತರ ಶ್ರೇಣಿ ಬೇಕಲ್ಲ ಅದರ ಸಾಮಾನ್ಯ ರೂಪ ಬರೀರಿ. A ಪ್ಲಸ್ 2D A ಪ್ಲಸ್ 3D. A ಅಂದರೆ 2 ಪ್ಲಸ್ 3 2 ಪ್ಲಸ್ 2 ಇಂಟು 3 3 ನೋಡಿರಿ 2ಕ್ಕೆ 2 ಹಂಗೆ ಬರ್ರಿ. 3 2 5 3 2 6 7 8 2 5 8. ಈ ರೀತಿ ಸಮಾಂತರ ಶ್ರೇಣಿ ಬಂತು. ಹೌದಾ. ಇದರೊಳಗೆ ಇನ್ನೊಂದು ಲೆಕ್ಕ ಏನು ಕೇಳಿದ್ರು ನಿಮ್ಗೆ, ತಡ್ರಿ ಒಂದು ನಿಮಿಷ. ನೆಕ್ಸ್ಟ್ ನೋಡಿರಿ ಏನು ಕೊಟ್ಟಾರಿ. ನೆಕ್ಸ್ಟ್ A ಕೊಟ್ಟಾರ, B ಕೊಟ್ಟಾರ, C ಕೊಟ್ಟಾರ. ತ್ರಿಭುಜ ABCಯ ಶೃಂಗಗಳಾಗ್ಯಾವು. M ಮತ್ತು Nಗಳು ಕ್ರಮವಾಗಿ AB ಮತ್ತು ACಯ ಮಧ್ಯಬಿಂದುಗಳಾಗಿವೆ. 2M1 ಈಸ್ ಈಕ್ವಲ್ ಟು BC ಅಂತ ಸಾಧಿಸಬೇಕು. ಫಸ್ಟ್ ತ್ರಿಭುಜ ಬರ್ಕೊಂಡ್ರಿ. M ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವ ರೀತಿ ಮಾಡಬೇಕು, M ಬಿಂದು ನಿರ್ದೇಶಕ ಅಂದರೆ x1 ಇದು ನಡಕಿಂದ ಮಧ್ಯಬಿಂದು ಆಕೈತಿಲ್ಲ ರೀ. ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 -1 -3 ಡಿವೈಡೆಡ್ ಬೈ 2 -4 ಪ್ಲಸ್ 2 ಡಿವೈಡೆಡ್ ಬೈ 2. ನೋಡಿ 3 1 4 -4 ಭಾಗಲೇ 2. 4 2 ಕಳೆದ್ರೆ 2 -2 ಭಾಗಲೇ 2. 2 ಒಂದಲೇ 2 2 ಅಂದ್ರೆ -2 ಬಂತು. ನೆಕ್ಸ್ಟ್ 2 ಭಾಗಲೇ 1 ಅಂದ್ರೆ ಎಷ್ಟು ಬಂತಿದ್ದು, 2 ಭಾಗಲೇ 2. 2 ಒಂದಲೇ ಕ್ಯಾನ್ಸಲ್ ಆದ್ರೆ -1. ನೆಕ್ಸ್ಟ್ N ಬಿಂದುವಿನ ನಿರ್ದೇಶಾಂಕಗಳನ್ನು ಮಾಡಬೇಕಂದ್ರೆ ಇದು x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ 2 ಮಾಡಿದ್ರೆ 5 - 3 ಡಿವೈಡೆಡ್ ಬೈ 2 2 ಪ್ಲಸ್ 2 ಡಿವೈಡೆಡ್ ಬೈ 2. ಹಾಗಂದ್ರೆ 5 3 ಕಳೆದ್ರೆ 2 ಭಾಗಲೇ 2. 2 2 4 ಭಾಗಲೇ 2. 2 ಒಂದಲೇ 2 2 2 ಹಾಗಂದ್ರೆ 1 ಭಾಗಲೇ 2. ಇದು N ಬಿಂದುವಿನ ನಿರ್ದೇಶಾಂಕಗಳು ಬಂದು. ಈಗ M1 ವಿದ್ದ ಮಾಡಬೇಕಂದ್ರೆ ನಾವು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ 1 ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1 ಹೋಲ್ ಸ್ಕ್ವೇರ್ 2 1 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 3 3 9 3 3 9 9 9 18. ನೋಡಿರಿ 9 2 18 ಅಂದ್ರೆ 9 ವರ್ಗ 3 ಸ್ಕ್ವೇರ್ ರೂಟ್ ಆಫ್ 2. MN ಈಸ್ ಈಕ್ವಲ್ ಟು 3 ರೂಟ್ 2 ಬಂತು.
ಹಾಗಂದ್ರೆ ಬಿ ಸಿ ಉದ್ದ ಮಾಡ್ಬೇಕಂದ್ರೆ ಇಲ್ಲೂ ಏನು ಮಾಡ್ಬೇಕು ರೀ, ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ 5 + 1 ಹೋಲ್ ಸ್ಕ್ವೇರ್ ಇಲ್ಲಿ 2 + 4 ಹೋಲ್ ಸ್ಕ್ವೇರ್ 5ಕ್ಕೆ 1 ಕೂಡಿಸಿದ್ರೆ 6 ಸ್ಕ್ವೇರ್ ಪ್ಲಸ್ ಇದನ್ನು 6 ಸ್ಕ್ವೇರ್ 6 6 36 ಇದು 6 6 36 36ಕ್ಕೆ 36 ಕೂಡಿಸಿದ್ರೆ 72. ಇದನ್ನು ಹೆಂಗೆ ಬರಿಬೋದು, 36 × 2 36 ವರ್ಗ ಎಷ್ಟು 6 √2 2mn = 2 × 3 √2 ಹೌದಾ, 3 2 6 ಹೌದಾ. ಈಗ 2mn = 6 √2 ಹೌದಾ. 2mn = 6 √2 ಅಂದರೆ ಏನು ರೀ, ಇದು ಬಿ ಸಿ ಹೌದಿಲ್ಲ. 2mn = BC ಬಂತು. ಇದು ನಮ್ಮದು ಸಾಧನೆ. ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತಾರೆ. ಹೌದಾ, 3ನೇ ಪದ 16 ಅಂದರೆ A3 = 16 ಕೊಟ್ಟಾರ. ಹೌದಾ, 7ನೇ ಪದ ಏನೈತೆ ಅಂತ 5ನೇ ಪದಕ್ಕಿಂತ 12 ಹೆಚ್ಚು. 12 ಹೆಚ್ಚು ಅಂದ್ರೆ ಅದಕ್ಕೆ 12ನ್ನು ಏನು ಮಾಡ್ಬೇಕು, ಕೂಡಿಸ್ಬೇಕು. A5 + 12 ಇಷ್ಟರ ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನಮ್ಗೆ A3 = 16 ಕೊಟ್ಟಾರ. ಹಾಗಂದ್ರೆ A3 ಅಂದ್ರೆ ಏನು, A3 ಅಂದರೆ A + 2D ಹೌದಾ. ಹಾಗಂದ್ರೆ A7 ಅಂದರೆ ಏನು ಬರೀತೀರಿ, A ಪ್ಲಸ್ ಇದ್ರಕ್ಕಿಂತ ಒಂದು ಹಿಂದಿನ D 6D ಹೌದಾ. ಅದೇ ರೀತಿ A5 ಕೊಟ್ಟಿದ್ದೆ ಅಂದ್ರೆ A + 4D ಈ ರೀತಿ ಬರೀಬೇಕು. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡ್ರಿ, ಇವಾಗ ಮೇಡಮ್ ಫಾಸ್ಟ್ ಆಕೈತ್ರಿ ಅಂದ್ರಿ, ಈಗ ಸ್ಲೋ ಹೇಳ್ತೀನಿ ರೀ, ಯಾಕಂದ್ರೆ ನಾ ಈಗ ಆರಾಮ್ ಫ್ರೀ ಅದೀನಿ ಒಂದು ಸ್ವಲ್ಪ ಅದಕ್ಕೆ. ಇಲ್ಲಿ ನೋಡ್ರಿ A3 = 16 ಹೌದಾ. ಈಗೇನು ಬರೆಯೋಣ ನಾವು, A3 ಅಂದರೆ A + 2D ಈಗಾರ ಹೇಳ್ಕೊಟ್ಟಿನಿ ಹೆಂಗೆ ಬರೀಬೇಕಂತ = 16. ಇದನ್ನ ಸಮೀಕರಣ 1 ಅಂತ ತಗೋರಿ. ಈಗ ನಾವು ಇನ್ನೊಂದು ಸಮೀಕರಣ ಏನು ಕೊಟ್ಟರೆ A7 = A5 + 12. A7 ಅಂದರೆ ಏನು, A + 6D. A5 ಅಂದ್ರೆ A + 4D + 12 ಇದೆಲ್ಲ ತಿಳಿತ್ರಿ. ನೆಕ್ಸ್ಟ್ ಏನು ಮಾಡೋಣ, ಈ ಎರಡು ಏನ ಕ್ಯಾನ್ಸಲ್ ಮಾಡೋಣಂತ. ಇವೆರಡು ಕ್ಯಾನ್ಸಲ್ ಆಯ್ತು. ಈ 6D ಒಳಗೆ ಪ್ಲಸ್ 6D ಒಳಗೆ ಪ್ಲಸ್ 4D ಕಡೆ ಬಂದರೆ ಏನಾಕೈತಿ -4D. 6D ಒಳಗೆ -4D ಮಾಡಿದ್ರೆ ಎಷ್ಟು ಬರ್ತೈತಿ 2D. ಅದನ್ನ ಇಲ್ಲಿ ಹಚ್ಕೋರಿ. ಈ 12ಕ್ಕೆ 12 ಹಂಗೆ ಹಚ್ಕೋರಿ. D = ಏನಾಯ್ತು 12ಕ್ಕೆ 12 ಹಂಗೆ ಹಚ್ಕೋರಿ. ಇದು 2 ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಯ್ತು ಭಾಗಾಕಾರ. 2 1 2 6 D ಅಂದರೆ ಎಷ್ಟು ಬಂತು 6. ಇದು ತಿಳಿತಾ. ಈಗ ಈ D = 6 ಬೆಲೆಯನ್ನು ಈ ಒಂದನೇ ಸಮೀಕರಣ ಇತ್ತಲ್ಲ ಅದ್ರಾಗ ಆದೇಶಿಸೋಣ. A + 2D = 16. A ಹಂಗೆ ಬರೀರಿ, 2 2 ಹಂಗೆ ಬರೀರಿ. D ಅಂದರೆ ಎಷ್ಟೈತಿ 6 6ಕ್ಕೆ 6 ಬರೀರಿ = 16. A 6 2 ಎಷ್ಟು 12 = 16. A ಹಂಗೆ ಬರೀರಿ, 16 ಹಂಗೆ ಬರೀರಿ, ಪ್ಲಸ್ 12 ಈ ಕಡೆ ಬಂದ್ರೆ -12. 16 12 ಕಳೆದ್ರೆ 4. A ಬೆಲೆ ಎಷ್ಟು ಬಂತು 4. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನೋಡಿರಿ. ಸಮಾಂತರ ಶ್ರೇಣಿದು ಕ್ಲಾಸ್ ಮಾಡೀನಿ, ಎಲ್ಲನೂ ನೀವು ನೋಡ್ಕೊಂಡು ಹೋದ್ರೆ ನಾ ಹೇಳ್ತೀನಲ್ರಿ, ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಮೇಲೆ ಹೇಳಿಕತ್ತೇನೆ ರೀ. A + D A + 2D ಹೌದಾ, ಸಾಮಾನ್ಯ ರೂಪ. ಇದ್ರೊಳಗೆ ನಾವು A ಬೆಲೆ ಎಷ್ಟು ಈ ಬೆಲೆ ಎಷ್ಟೆಲ್ಲ ತುಂಬೋದು ನೋಡಿರಿ. A ಅಂದರೆ ಎಷ್ಟೈತಿ 4 ಹೌದಾ. ನೆಕ್ಸ್ಟ್ A + D 4 + D ಅಂದ್ರೆ 6. 4 + 2D ಅಂದ್ರೆ 6. 4ಕ್ಕೆ 4 ಹಂಗೆ ಬರೀರಿ. 6 4 10 ನೋಡಿರಿ. 6 2 12 12ಕ್ಕೆ 4 ಕೊಡಿಸಿದ್ರೆ 16. ಈ ರೀತಿ ಮಾಡಿ ಬಂದರೆ ನಿಮ್ಗೆ 3 ಮಾರ್ಕ್ಸ್ ಗ್ಯಾರಂಟಿ ರೀ. ನೆಕ್ಸ್ಟ್ ನೋಡಿರಿ, 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ವರ್ಷಗಳಲ್ಲಿ ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು, ಇವುಗಳ ಋತುಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಬೇಕು. ರೆಹಮಾನಂದು ಈಗಿನ ವಯಸ್ಸು ಏನು ತೊಗೊಂಡು ನಾವು X ಆಗಿರಲಿ ಅಂತ ತೊಗೊಂಡು 3 ವರ್ಷಗಳ ಹಿಂದೆ ಯಾವಾಗೂ ಏನು ಹೇಳೀನಿ, ಹಿಂದೆ ಅಂತ ಬಂದ್ರೆ -3 ಮಾಡಬೇಕು. ನಂತರ ಮುಂದೆ ಅಂತ ಏನಾರ ಬಂದಿತ್ತಂದ್ರೆ ಪ್ಲಸ್ ಮಾಡಬೇಕು. X - 3 X + 3 ಗೊತ್ತಾತಾ. ದತ್ತ ನಿಬಂಧನೆ ಪ್ರಕಾರ ಅಂದ್ರೆ ಕ್ವಶನ್ಯಾಗ ಕೊಟ್ಟಿದ್ದರ ಪ್ರಕಾರ ಏನಾಕೈತಿ 1/x - 3 + 1/x + 5 = 1/3. ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡೋಣ, ಲಸ ತೆಗೋಣ. ಇಲ್ಲಿ X - 3 ಐತಿ, ಇಲ್ಲಿ X + 3 ಐತಿ ಹೌದಾ. ನೋಡಿರಿ, ಇದ್ರ ನೆಕ್ಸ್ಟ್ ಸ್ಟೆಪ್ ಅವರು ಡೈರೆಕ್ಟ್ ಮಾಡ್ಯಾರ. ನಾನು ನಿಮ್ಗೊಂದು ಸ್ವಲ್ಪ ತೋರಿಸ್ಕೊಡ್ತೇನೆ ಅದು ಯಾವ ರೀತಿ ಮಾಡ್ಬೇಕಂತ. ಈಗ ಇಲ್ಲಿ ಏನು ಬಂತು X - 3 × X + 5. ಇಲ್ಲಿ ಮ್ಯಾಲೆ ಏನು ಬಂತು ಈ X + 5 ಇಲ್ಲಿ ಗುಣಿಸ್ಬೇಕು, ಪ್ಲಸ್ X - 3 ಇಲ್ಲಿ ಬರಿಬೇಕು. ಇದು ತಿಳಿತಾ. ಇದರ ನೆಕ್ಸ್ಟ್ ಸ್ಟೆಪ್ನಾಗ ಡಿವೈಡೆಡ್ ಬೈ ಒಳಗೆ ಇವ್ರು ಯಾಕೆ ಇದ್ರ x² + 12 2x - 15 ಬರ್ದಾರ ಅಂದ್ರೆ ನೋಡಿರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಇದಕ್ಕೆ ಇದು ಗುಣಿಸ್ಬೇಕು. ಏನು ಬಂತು x² ಪ್ಲಸ್ 5 1 5x, ನೆಕ್ಸ್ಟ್ -3 1 3x, ಪ್ಲಸ್ ಇಂಟು ಮೈನಸ್ -5 3 15. ಈಗಿದೆ x², 5ರಾಗ 3 ಕಳೆದ್ರೆ 2 ಪ್ಲಸ್ 2x -15. ಅದನ್ನ ಇಲ್ಲಿ ಬರ್ದಾರ. ತಿಳಿತಾ. ಇದೆ ಈ ಸ್ಟೆಪ್ ತಿಳಿತಿಲ್ರಿ ಎಲ್ಲರಿಗೂ. ಅದನ್ನು ಹಚ್ಚೋದು ಇಲ್ಲಿ ಮ್ಯಾಲಿಂದ ಅಂದರೂ ಇದು ಹೆಂಗೆ ಹಚ್ಬೇಕಂತ ಹೇಳ್ಕೊತೀನಿ. ನೆಕ್ಸ್ಟ್
ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಹಂಗೆ ಬರೀರಿ. ಈ ಎಕ್ಸಕ್ಕೆ ಈ ಎಕ್ಸ್ ಕುಡಿಸಿದ್ರೆ 2x, 5ರಾಗ 3 ಕಳೆದ್ರೆ 2, ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಐತಿ ಅದಕ್ಕೆ +2 = 1/3. ಓರೆ ಗುಣಾಕಾರ ಮಾಡಿರಿ. ಇವಾಗ ಇದನ್ನು ಇಲ್ಲಿ ಗುಣಿಸ್ರಿ, ಇದನ್ನು ಇಲ್ಲಿ ಗುಣಿಸ್ರಿ. 3 ಇದನ್ನು 3 × 2x + 2 1 × x² + 2x - 15. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡೋಣ, 3 2 ನೋಡಿರಿ, 3 2 6x, 3 2 6 ಅದನ್ನು ಈ ಕಡೆ ತೊಗೊಂಬಿಡೋಣ. ಪ್ಲಸ್ ನೋಡಿರಿ, ಇದನ್ನು x² + 2x - 15 = 3 2 6x ಪ್ಲಸ್ 3 2 6. ಈಗೇನು ಬರೀನು, x² + 2x - 15 ಆ್ಯಸ್ ಇಟ್ ಈಸ್ ಬಿಡ್ರಿ, ಬರೀರಿ. ಪ್ಲಸ್ 6x ಈ ಕಡೆ ಬಂದ್ರೆ -6x, ಪ್ಲಸ್ 6 ಈ ಕಡೆ ಬಂದ್ರೆ -6. ತಿಳಿತಾ ಇದು? ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡೋಣ, x² ಹಂಗೆ ಬರೀರಿ. ಈ 2x ಒಳಗೆ ಈ 6xನ ಕಳಿಬೇಕು, ಯಾಕಂದ್ರೆ ಪ್ಲಸ್ ಮೈನಸ್ ಬಂದಾವು, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 6 2 ಕಳೆದ್ರೆ 4 -4x, ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 15ಕ್ಕೆ 6 ಕೂಡಿಸ್ರಿ 21 -21. ನೆಕ್ಸ್ಟ್ ಸ್ಟೆಪ್ ಒಳಗೆ ಈ ಲಾಸ್ಟ್ನಾಗ 21 ಇರ್ತೈತಲ್ಲ, ಈ 21 ಯಾವ ಮಗ್ಯಾಗ ಐತಿ ನೋಡಬೇಕು. 7 3 21. ಇದನ್ನು ಕಳೆದ್ರೆ ಅಥವಾ ಕೂಡಿಸಿದ್ರೆ ನಡಕಿನ ಸಂಖ್ಯೆ ಬರಬೇಕು. 7ರಾಗ 3 ಕಳೆದ್ರೆ 4. ಅದಕ್ಕೆ ನಾವೇನು ಬೇಕು ಕಳಿತೇವಲ್ಲ, ಕಳೆದು ಏನು ಹಾಕ್ಬೇಕು, ಇವು -4 ಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇಡಬೇಕು, ಸಣ್ಣ ಸಂಖ್ಯೆಯಿಂದ ಪ್ಲಸ್ ಇಡಬೇಕು. ಅದಕ್ಕೆ ನಾನು -7x ಬರಿತೀನಿ ಪ್ಲಸ್ 3x. ತಳಿತಾ ಯಾಕೆ ಮೈನಸ್ ಇಲ್ಲೇ 7x ಬರದೆ? ಇಲ್ಲರಿ ಮೇಡಮ್ 7ರಾಗ 3 ಕಳೆದ್ರೆ 4, ನಾ 7ರ ಮುಂದೆ ಪ್ಲಸ್ ಬರಿತೇನೆ ರೀ, 3ರ ಮುಂದೆ ಮೈನಸ್ ಬರಿತೇನೆ ರೀ ಅಂದ್ರೆ ತಪ್ಪಾಕೈತಿ. ಯಾಕಂದ್ರೆ ನಮ್ಗೆ -4 ಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇಡಬೇಕು, ಸಣ್ಣ ಸಂಖ್ಯೆಯಿಂದ ಪ್ಲಸ್ ಇಡಬೇಕು. ತಿಳಿತಾ ಇದನ್ನು? ನೆಕ್ಸ್ಟ್ -21 ಬರೀರಿ. ಇವೆರಡು ಗುಂಪು ಮಾಡ್ಕೊರಿ. ಇವೆರಡ್ರಾಗ ಏನು ಕಾಮನ್ ಐತಿ, x ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೆ x - 7. ಇವೆರಡ್ರಾಗ 3 ಕಾಮನ್ ಐತಿ, 3 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೆ x - 7. ಈ ಎರಡದ್ರಾಗೂ ಈಗ ಏನು ಕಾಮನ್ ಬಂತು ನೋಡಿ, ಇಲ್ಲೂ x - 7, ಇಲ್ಲೂ x - 7, ಒಂದು x - 7 ಹೊರಗೆ ತಗೋರಿ. ಇಲ್ಲಿ ಬಂದಿದ್ದೇನು x, ಇಲ್ಲಿ ಉಳಿದಿದ್ದೇನು +3 = 0. x - 7 = 0 ಅಥವಾ x + 3 = 0. x -7 ಈ ಕಡೆ ಬಂದ್ರೆ +7, x +3 ಈ ಕಡೆ ಬಂದ್ರೆ -3. ನೋಡಿರಿ, ಯಾವಾಗೂ ಯಾವುದರ ವಯಸ್ಸು ಮೈನಸ್ನಾಗ ಕೇಳಿರೇನು? ನನ್ನ ವಯಸ್ಸು -3 ರೀ ಮೇಡಮ್, ನನ್ನ ಫ್ರೆಂಡ್ ವಯಸ್ಸು -2 ರೀ ಅಂತ ಕೇಳಿರೇನ? ಇಲ್ಲ, ಯಾವಾಗೂ ವಯಸ್ಸು ಪ್ಲಸ್ನಾಗ ಇರ್ತೈತಿ. ಅದಕ್ಕೆ ರೇಹಮಾನ್ನ ಈಗಿನ ವಯಸ್ಸು ಎಷ್ಟು ಬಂತ? 7 ವರ್ಷ. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡಿರಿ, 2 × cos 90 - 30 + tan 45 - √3 cosec 60 / √3 sec 30 2 cos 60 + cot 45 ಇರೋ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಿರಿ, ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ನೋಡಿರಿ, ಮೊದಲು ಲೆಕ್ಕದೊಳಗೆ ಏನು ಕೊಟ್ಟರಲ್ಲ ಅದನ್ನ ಹಚ್ಕೊಂಡಿದ್ದೇವೆ. ನೆಕ್ಸ್ಟ್ ನೋಡಿರಿ, 2 × 2 ಹಂಗೆ ಇಡ್ರಿ. ಅದಕ್ಕೆ ನನ್ನ ಕ್ಲಾಸ್ ನೋಡಿರಿ ಇಂಪಾರ್ಟೆಂಟ್ ಅಂತ ಅದನ್ನು ಹೇಳ್ತೀನಿ. cos 90 - 30 ಹೌದಾ? cos 90 - 30 ಅಂದ್ರೆ sin 30. ಯಾಕ್ರಿ cos 90 - θ ಅಂದರೆ ಏನು ಬರೀತೀರಿ? cos 90 - θ ಅಂದರೆ ಏನು? ನನ್ನ ಕ್ಲಾಸ್ ನೋಡ್ರಿ, ಹಿಂದಿನ ಕ್ಲಾಸ್ ಪಟ್ ಅಂತ ಹೇಳ್ರಿ. ಹಂಗಂದ್ರೆ cos 90 - θ ಅಂದ್ರೆ sin θ ಹೌದಾ? ಅದಕ್ಕೆ ಇಲ್ಲೇ cos 90 - θ ಇರೋಲ್ಲ ಎಷ್ಟೈತಿ? ಈ θ ಇರೋ ಜಾಗದಾಗ 30 ಐತಿ, ಅದಕ್ಕೆ sin 30. ನೆಕ್ಸ್ಟ್ tan 45 ಹಂಗೆ ಬರೀರಿ. √3 cosec 60 ಹಂಗೆ ಬರ್ರಿ, / ಆ್ಯಸ್ ಇಟ್ ಈಸ್ ಹೆಂಗೈತೆ ಹಂಗೆ ಬರೀರಿ. ಈಗ ಪ್ರತಿಯೊಂದರ ಬೆಲೆನೂ ಹೇಳ್ರಿ ನೋಡೋಣಂತ. ಇದನ್ನು ನಾನು ಕ್ಲಾಸ್ ನೋಡಿದರೆ ಹೇಳಿಬಿಡ್ರಿ. ಅದನ್ನು 2 × sin 30 ಬೆಲೆ ಎಷ್ಟು? 1/2. ಚಾರ್ಟ್ ಹಾಕ್ಕೊಟ್ಟೇನು ರೀ, ನಾ ಚಾರ್ಟ್ ನೆನಪಿಡ್ಬೇಕ್ರಿ ಅಂತ ಹೇಳೀನಿ. sin 30 45 90 ಇದರ ಬೆಲೆ ಎಲ್ಲನೂ ನಿಮ್ಗೆ ಚಾರ್ಟ್ ಹಾಕ್ಕೊಟ್ಟೀನಿ. ನೆಕ್ಸ್ಟ್ tan 45 ಅಂದರೆ ಎಷ್ಟು? 1 ಹೌದಾ? √3 ಹಂಗೆ ಇಡ್ರಿ. cosec 60 ಅಂದರೆ ಎಷ್ಟು? 2 / √3. √3 ಹಂಗೆ ಬರೀರಿ. sec 30 ಅಂದ್ರೆ 2 / √3. 2 ಹಂಗೆ ಬರ್ರಿ. cos 60 ಡಿಗ್ರಿ ಬೆಲೆ ಎಷ್ಟು? 1/2. cot 45 ಅಂದ್ರೆ 1. ಇದಿಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಬೇಕು. ಇದನ್ನು ಹಚ್ಕೊಳೋದ ಮೇನ್. ಈ ಸಿಂಪ್ಲಿಫಿಕೇಷನ್ ನೀವೆಲ್ಲರೂ ಮಾಡ್ತೀರಿ. ಈ 2 ಕ್ಯಾನ್ಸಲ್ ಆಕ ಉಳಿದಿದ್ದೇನಪ್ಪ ಇಲ್ಲಿ 1. ಈ 1ಕ್ಕೆ 1 ಹಂಗೆ ಬರ್ರಿ. ಈ √3 ಕ್ಯಾನ್ಸಲ್ ಆತಿಲ್ಲಿ ಉಳಿದಿದ್ದೇನೋ -2. ಈ √3 ಕ್ಯಾನ್ಸಲ್ ಆತಿಲ್ಲಿ ಉಳಿದಿದ್ದೇನೋ 2. ಈ 2 ಕ್ಯಾನ್ಸಲ್ ಆತಿಲ್ಲಿ ಉಳಿದಿದ್ದೇನೋ 2 ಒಂದೇ 2 ಪ್ಲಸ್ 1ಕ್ಕೆ 1 ಹಂಗೆ ಬರ್ರಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ 1ಕ್ಕೆ 1 ಕೊಡಿಸಿದ್ರೆ ಎಷ್ಟು? 2. 2ರಾಗ 2 ಕಳೆದ್ರೆ 0. 2 1 3, 3 1 4. 0 / ಸಮಥಿಂಗ್ ಬೆಲೆ ಎಷ್ಟು? 0 ಬೆಲೆ 0ದಕ್ಕೆ ಯಾವುದೇ ಸಂಖ್ಯೆ ಭಾಗಿಸಿದ್ರು 0ನ, ಅದಕ್ಕೆ 0. ಇದರ ಆನ್ಸರ್ 0. ತಿಳಿತಾ ಇದು? ನೋಡಿ ನೆಕ್ಸ್ಟ್ ಕ್ವಶನ್. ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾ?
ನೋಡಿ, ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಎಷ್ಟಿದೆ? 30 ಡಿಗ್ರಿ. ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ನಾವು ಕಂಡುಹಿಡಿಬೇಕು. ನೋಡಿರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಮಧ್ಯದನ್ನು ನೋಡಿರಿ, ಡಯಾಗ್ರಾಮ್ ಅವರು ಕೊಟ್ಟಾರ. ಇನ್ನೊಂದು ಕ್ವಶನ್ ನೋಡಿರಿ, ಅಥವಾ ಅಂತ ಕೊಟ್ಟಾರ. ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಬೇಕು. ಡಯಾಗ್ರಾಮ್ ಅವರ ಕೊಟ್ಟಾರಿ. ನೋಡಿರಿ ಫಸ್ಟ್ ಲೆಕ್ಕ ಮಾಡೋಣ. ನೋಡ್ರಿ ಈ ಡಯಾಗ್ರಾಮ್ ಇನ್ನೊಂದು ತಕ್ಕೊತೀನಿ. ಇಲ್ಲಿ ನಾನು ಇಲ್ಲಿ ತೆಗಿಲಿ. ನೋಡ್ರಿ, ಎ, ಇದು ಬಿ, ಇದು ಸಿ, ಇದು ಡಿ. ಇದು ಎಷ್ಟು ಕೊಟ್ಟಾರಿ ತಡ್ರಿ? ಇದು 30, ಇದು 60 ಅಲ್ಲ? ಇಲ್ಲಿ ನೋಡ್ರಿ, ಈ ಡಯಾಗ್ರಾಮ್ ಇನ್ನೊಂದು ತೆಗಿತೀನಿ. ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು 30, ಇದು 60 ಕೊಟ್ಟಾರ. ಹೌದಾ? ಇಷ್ಟು ಕೊಟ್ಟಾರ. ಈಗ ನೋಡ್ರಿ, ಮೊದಲು ಗೋಪುರದ ಎತ್ತರ ಎಷ್ಟೈತಿ? 50 ಮೀಟರ್. ಕಟ್ಟಡದ ಎತ್ತರವನ್ನು ಕಂಡುಹಿಡಿಬೇಕು. ಹೌದಾ? ನೆಕ್ಸ್ಟ್ ನೋಡು, ತ್ರಿಭುಜ ಎ ಬಿ ಸಿ ಒಳಗೆ ನೋಡಿರಿ, ಡೈರೆಕ್ಟ್ ಹೇಳ್ಬಿಡ್ತೀನಿ, ನೀವು ಡಯಾಗ್ರಾಮ್ ನೋಡ್ಕೋರಿ. ಕಾಸ್ 60 ಅಂದರೆ ಎಷ್ಟು ಆಕೈತಿ? ಎ ಬಿ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 60 ಡಿಗ್ರಿ ಅಂದರೆ ಎ ಬಿ ಡಿವೈಡೆಡ್ ಬೈ, ನೋಡಿರಿ, ಟ್ಯಾನ್ 60 ಡಿಗ್ರಿ ಅಂದರೆ ಎ ಬಿ ಡಿವೈಡೆಡ್ ಬೈ ಬಿ ಡಿ. ಹೌದಾ? ನೆಕ್ಸ್ಟ್ √3 ಟ್ಯಾನ್ 60 ಅಂದರೆ ಎಷ್ಟು? √3 = ಎ ಬಿ ಅಂದರೆ 50 ಕೊಟ್ಟರೆ ಬಾಗಲೇ ಬಿ ಡಿ ಹಂಗೆ ಹೇಳ್ರಿ. ಈಗ ಬಿ ಡಿ = ನಮ್ಗೆ ಬೇಕಂದ್ರೆ ನೋಡಿರಿ, ಇದನ್ನು ಬಿ ಡಿ ಇಲ್ಲಿ ತೊಗೋರಿ, ಈ √3 ಇಲ್ಲಿ ತೊಗೋರಿ. ಬಿ ಡಿ = 50 ಡಿವೈಡೆಡ್ ಬೈ √3. ಇದನ್ನು ಒಂದನ್ನು ತೊಗೋರಿ. ಅದೇ ರೀತಿ ತ್ರಿಭುಜ ಬಿ ಸಿ ಡಿ ಒಳಗೆ ಟ್ಯಾನ್ 30 ಡಿಗ್ರಿ ಅಂದರೆ ಸಿ ಡಿ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟು? 1/√3. ಸಿ ಡಿ ಅಂದರೆ ಎಚ್ ಡಿವೈಡೆಡ್ ಬೈ ಬಿ ಡಿ. ಹೌದಾ? ಎಚ್ = ಏನಾಕೈತಿ? ಎಚ್ = ಬಿ ಡಿ ಇಂಟು 1/√3. ಹೌದಾ? ಬಿ ಡಿ ಅಂದರೆ ಎಷ್ಟಪ್ಪ? ಈಗ ಕಂಡು ಹಿಡಿದಿರಲ್ಲ. ಬಿ ಡಿ ಅಂದ್ರೆ 50 ಡಿವೈಡೆಡ್ ಬೈ √3 ಇಂಟು 1/√3. 50 ಹಂಗೆ ಬರ್ರಿ. √3 ಅಂದ್ರೆ √3 ಇಂಟು √3 ಅಂದ್ರೆ ಬರೀ 3. ಹೌದಾ? ಇದನ್ನು ನಾವು ಮಿಶ್ರ ಭಿನ್ನ ರಾಶಿ ಒಳಗೆ ಬರೆದ್ರೆ 14 3 48, 48ಕ್ಕೆ 2 ಕೊಡಿಸಿದ್ರೆ 50. 16 ಇಂಟು 2 ಡಿವೈಡೆಡ್ ಬೈ 3. ಇದು ಕಟ್ಟಡದ ಎತ್ತರ. ತಿಳಿತಾ? ನೋಡಿರಿ, ಇದನ್ನು ಮತ್ತೆ ಯಾವ ರೀತಿ ಮಾಡೋದು? ಕಟ್ಟಡದ ಎತ್ತರ ಎಷ್ಟು ಕೊಟ್ಟಾರ? ನೋಡಿರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್. ಒಂದು ಗೋಪುರದ ಇದರೊಳಗೆ ಕಟ್ಟಡದ ಎತ್ತರ ಎಷ್ಟು ಕೊಟ್ಟಾರ? 7 ಸೆಂಟಿಮೀಟ್ರ್. ಹೌದಾ? ಅದನ್ನ ಹಚ್ಕೋರಿ. ನೋಡಿರಿ, ಕಟ್ಟಡದ ಎತ್ತರ = ಎಷ್ಟು? 7 ಸೆಂಟಿಮೀಟರ್. ನೋಡಿರಿ, ಗೋಪುರದ ಎತ್ತರ ಅಂದ್ರೆ ಸಿ ಡಿ = ಸಿ ಇ ಪ್ಲಸ್ ಡಿ ಇನ ಕಂಡುಹಿಡಿಬೇಕು. ಈಗ ಎ ಬಿ ಸಮಾಂತರ ಸಿ ಡಿ ಮತ್ತು ಎ ಬಿ = ಸಿ ಡಿ ಆಗಿರೋದ್ರಿಂದ ಎ ಬಿ = ಡಿ ಇ = ಎಷ್ಟು? 7 ಮೀಟರ್. ಮತ್ತು ಎ ಇ = ಬಿ ಡಿ. ತ್ರಿಭುಜ ಎ ಬಿ ಡಿ ಒಳಗೆ ಟ್ಯಾನ್ 45 ಡಿಗ್ರಿ = ಎಷ್ಟಾಕೈತಿ? ಎ ಬಿ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 45 ಅಂದರೆ ಎಷ್ಟು? 1. ಎ ಬಿ ಡಿವೈಡ್ ಬೈ ಬಿ ಡಿ ಹಂಗೆ ಹೇಳ್ರಿ. ಹಾಗಂದ್ರೆ ಎ ಬಿ = ಏನಾಯ್ತು? ಬಿ ಡಿ. ಹೌದಾ? ನೆಕ್ಸ್ಟ್ ನೋಡಿರಿ, ಬಿ ಡಿ = 7 ಸೆಂಟಿಮೀಟರ್. ನೆಕ್ಸ್ಟ್ ತ್ರಿಭುಜ ಎ ಸಿ ಇ ಒಳಗೆ ಟ್ಯಾನ್ 60 ಡಿಗ್ರಿ ಅಂದರೆ ಏನು? ಸಿ ಇ ಡಿವೈಡೆಡ್ ಬೈ ಎ ಇ. ಟ್ಯಾನ್ 60 ಅಂದರೆ √3. ಸಿ ಇ ಡಿವೈಡೆಡ್ ಬೈ ಎ ಇ ಅಂದರೆ ಎಷ್ಟು? 7. ಸಿ ಇ = 7 ಇಂಟು √3. ಹಾಗಂದ್ರೆ ಗೋಪುರದ ಎತ್ತರ = ಏನಪ್ಪ? ಸಿ ಇ ಪ್ಲಸ್ ಡಿ ಇ. ಹೌದಾ? ಸಿ ಇ ಅಂದರೆ 7√3 ಪ್ಲಸ್ 7. ಈಗ ನಾ 7 ಕಾಮನ್ ತೆಗೆದ್ರೆ √3 ಪ್ಲಸ್ 1 ಬಂತು. √3 ಬೆಲೆ ಎಷ್ಟು? 1.73 ಅವರ ಕೊಟ್ಟಾರೆ. ಇದು √3 ಬೆಲೆ. ಹೌದಾ? ಪ್ಲಸ್ 1 ಇವೆರಡು ಕೂಡಿಸಿದ್ರೆ 2.73. ಇವೆರಡನ್ನು ಇಂಟು ಮಾಡಿದ್ರೆ 19.11. ಗೋಪುರದ ಎತ್ತರ ಎಷ್ಟು ಬಂತು? 19.11 ಮೀಟರ್. ಒಂದು ವೃತ್ತ ಕೇಂದ್ರವು P2, 3 ಆಗಿದ್ದು ಆ ವೃತ್ತವು A4, 3 ಮತ್ತು BX, 5 ಬಿಂದುಗಳ ಮೂಲಕ ಹಾದು ಹೋದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದ್ರೆ. ಹೌದಾ? ಆ 3 ಪಾಯಿಂಟ್. ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡ್ಬೋದು? PA =
ಪಿ ಎ ಇಸ್ ಇಕ್ವಲ್ ಟು ಪಿ ಬಿ ಹಚ್ಕೋರಿ. ಸ್ಕ್ವೇರ್ ರೂಟ್ ಆಫ್ ಪಿ ಎ ಅಂದ್ರೆ ದೂರ ಕಂಡುಹಿಡಿಯೋ ಸೂತ್ರ, ಅದನ್ನು ಲೆಕ್ಕ ಹಚ್ಕೊಂಡು ದೂರ ಕಂಡುಹಿಡಿಯೋ ಸೂತ್ರದ ಮೇಲೆ ಮಾಡೋದಿದ್ದು. 4 - 2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಎಕ್ಸ್ - 2 ಹೋಲ್ ಸ್ಕ್ವೇರ್ 5 - 3 ಹೋಲ್ ಸ್ಕ್ವೇರ್. ನೋಡಿರಿ ಇಲ್ಲಿ ಏನಾಕೈತಿ, 4ರಾಗ 2 ಕಳೆದ್ರೆ 2, 4ರಾಗ 2 ಕಳೆದ್ರೆ 2, 2ರ ಸ್ಕ್ವೇರ್. ಹೌದಾ, ಈ ರೂಟು ಕ್ಯಾನ್ಸಲ್ ಆದವು. ಎಕ್ಸ್ - 2 ಹೋಲ್ ಸ್ಕ್ವೇರ್ ಹಂಗೆ ಬರೀರಿ. 5ರಾಗ 3 ಕಳೆದ್ರೆ 2, 2ರ ಸ್ಕ್ವೇರ್. ನೋಡಿರಿ ಈ ಪ್ಲಸ್ 2 ಮೈನಸ್ 2ರ ಸ್ಕ್ವೇರ್ 2 ಕ್ಯಾನ್ಸಲ್ ಆದವು. ಹಾಗಂದ್ರೆ ಎಕ್ಸ್ - 2 ಹೋಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು 0 ಬಂದ್ರೆ ಎಕ್ಸ್ದ ಬೆಲೆ ಎಷ್ಟು ಬಂತು, 2. ನೆಕ್ಸ್ಟ್ ಸೇಮ್ ಮತ್ತೆ ದತ್ತಾಂಶ ಮತ್ತು ಸರಾಸರಿ ಕಂಡುಹಿಡಿಯೋದು. ನೋಡಿರಿ ಈ ಕೆಳಗಿನ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಕೊಟ್ಟರೆ ಆವೃತ್ತಿ ಕೊಟ್ಟರೆ. ಹೌದಾ, ನೋಡಿರಿ ಸೇಮ್ ಇದ್ರಿಂದ ಯಾವ ರೀತಿ ಮಾಡಬೇಕು, ಎಫ್ ಐ ಕೊಟ್ಟಾರ, ಎಕ್ಸ್ ಐ ಕೊಟ್ಟಾರ, ಎಫ್ ಐ ಇಂಟು ಎಕ್ಸ್ ಐ. ನೋಡಿರಿ ಅಥವಾ ಒಮ್ಮೊಮ್ಮೆ ಜಾಸ್ತಿ ಅಂದ್ರೆ ಅಥವಾ ಅಂತ ಕೇಳ್ತಾರೆ. ಒಂದು ವೇಳೆ ಹಂಗೆ ಸಿಂಗಲ್ ಕೇಳಿದ್ರು ನಿಮ್ಗೆ ಮಾಡುವಂಥ ಕೆಪಾಸಿಟಿ ಬರ್ತೈತೆ. ಯಾಕಂದ್ರೆ ನಾನು ಅಷ್ಟು ನಿಮ್ಗೆ ಡೀಟೇಲಾಗಿ ಕ್ಲಾಸ್ನಾಗ ಹೇಳ್ಕೊಟ್ಟೇನೆ ರೀ. ಎಫ್ ಐ ಕೊಟ್ಟಾರ, ಎಕ್ಸ್ ಐ ಮಾಡ್ತಿರಲ್ಲ, ಇವೆರಡರ ಮಧ್ಯಬಿಂದು ಬರ್ಕೊತಿರಲ್ಲ. 15 ಮತ್ತು 25ರ ಮಧ್ಯಬಿಂದು 20, 25 ಮತ್ತು 35ರ ಮಧ್ಯಬಿಂದು 30, 35 ಮತ್ತು 40ರ ಮಧ್ಯಬಿಂದು 40, 45 50ರ ಮಧ್ಯಬಿಂದು 50. ಇವೆರಡನ್ನು ಗುಣಿಶೀಲ ಹಚ್ತಿರಲ್ಲ. 10 10, 23 60, 35 150, 44 160, 52 100 ಹಚ್ಕೊತಿರಲ್ಲ. ನೆಕ್ಸ್ಟ್ ಇವೆಲ್ಲ ಕೂಡಿಸಲಿ ಸಿಗ್ಮಾ ಎಫ್ ಐ ಮಾಡ್ತೀರಿ. ನೆಕ್ಸ್ಟ್ ಏನು ಮಾಡಬೇಕು, ಸರಾಸರಿ ಸೂತ್ರ ಏನು, ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಎಕ್ಸ್ ಐ 480 ಬಾಗಿಲೆ 15, ಇವೆರಡು ಕಡ್ತಾ ಹೊರದ್ರೆ ಎಷ್ಟು ಬಂತು, 32. ಇದನ್ನು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರಾ, ಸಿಗ್ಮಾ ಎಫ್ ಐ ಕಂಡುಹಿಡಿದ್ರೆ ಎಷ್ಟು ಕೊಡ್ತಾರೆ ರೀ, ಅರ್ಧ ಮಾರ್ಕ್ಸ್. ಎಕ್ಸ್ ಐ ಕಂಡುಹಿಡಿಯೋಕೆ ಅರ್ಧ ಮಾರ್ಕ್ಸ್. ಎಫ್ ಐ ಎಕ್ಸ್ ಐ ಮತ್ತು ಸಿಗ್ಮಾ ಎಫ್ ಐ ಎಕ್ಸ್ ಐ ಕಂಡುಹಿಡಿಯೋಕೆ ಅರ್ಧ ಮಾರ್ಕ್ಸ್. ಇಲ್ಲೇ ನಿಮ್ಗೆ 1.5 ಮಾರ್ಕ್ಸ್ ಬಂತು. ಎಕ್ಸ್ ಬಾರನ್ನು ಏನು ಕಂಡುಹಿಡ್ತಿರಲ್ಲ ಅಲ್ಲಿ ಅರ್ಧ ಮಾರ್ಕ್ಸ್. ಈ ಎಕ್ಸ್ ಬಾರ್ದು ಇದೇನು ಬರ್ತಿಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಈ ಸೂತ್ರ ಬರ್ತಿಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ತಿಳಿತಾ? ನೆಕ್ಸ್ಟ್ ನೋಡ್ರಿ, ಈಗ ಮಧ್ಯಾಂಕ ಕಂಡುಹಿಡಿ ಅಂದಾರ. ಈ ವರ್ಗಾಂತರದ ಏನು ಮಾಡ್ಬೇಕು ನಾವು, ಮಧ್ಯಾಂಕ ಇಷ್ಟ ಕೊಟ್ಟಾರ. ಇದು ಸಂಚಿತ ಆವೃತ್ತಿ ಕೊಟ್ಟರಂಗಿಲ್ಲ ಅವರು, ವರ್ಗಾಂತರ ಆವೃತ್ತಿ ಕೊಟ್ಟಾರ. ಇದ್ರದ್ದು ನಾವು ಸಂಚಿತ ಆವೃತ್ತಿನ ಮೊದಲು ಕಂಡುಹಿಡಿಬೇಕು. ನೋಡಿರಿ 6 ಬರ್ಕೊಂಡ್ರಿ. ಮೊದ್ಲೇಕ 6ಕ್ಕೆ 9 ಕೂಡಿಸಿದ್ರೆ 15 ಬರೀರಿ. 15ಕ್ಕೆ 10 ಕೂಡಿಸಿದ್ರೆ 25, 25ಕ್ಕೆ 8 ಕೂಡಿಸಿದ್ರೆ 33, 33ಕ್ಕೆ 7 ಕೂಡಿಸಿದ್ರೆ 40. ಇದನ್ನ ಯಾವ ರೀತಿ ಸಂಚಿತ ಆವೃತ್ತಿ ಬರೀತಾರೆ ಗೊತ್ತಾಯಿತು. ನೆಕ್ಸ್ಟ್ ನೋಡಿರಿ, n = 40 ಬರ್ಕೋರಿ. n/2 ಅಂದ್ರೆ 40 ಭಾಗಲೆ 2 ಅಂದ್ರೆ 20. ನೆಕ್ಸ್ಟ್ ಮಧ್ಯಾಂಕ ಇರುವ ವರ್ಗಾಂತರ ಎಷ್ಟು ಬಂತು, ಈಗ ಎಷ್ಟು ಬಂತು ರೀ, 40ರಿಂದ 60. ನೋಡಿರಿ ಈಗಿದು ಮಧ್ಯಾಂಕ ಇರುವ ವರ್ಗಾಂತರ ಆವೃತ್ತಿ ಬಂತು. ಯಾಕಂದ್ರೆ ಇದು 20 ಇದ್ರೊಳಗೆ ಬರ್ತೈತಿ. 15ರಾಗ ಏನಾರ 20 ಬರ್ತೈತಿ, 6ರಾಗ ಏನಾರ 20 ಬರ್ತೈತಿ, ಇಲ್ಲ 25. n/2 ಏನು ಮಾಡಿರ್ತಾರಲ್ಲ ಅದು ಎಲ್ಲಿ ಬರ್ತೈತಿ ಅನ್ನೋದನ್ನು ನೋಡ್ಕೋಬೇಕು. ಇದನ್ನೊಳಗೆ n/2 ಮಾಡಿದ್ದೆ 15ರಾಗ ಏನಾರ 20 ಬರ್ತೈತಾ, ಇಲ್ಲ 25ರಾಗ ಬರ್ತಾರ 20, ಅದನ್ನು ಮೊದಲು ಹಚ್ಕೋಬೇಕು. ಅದರಲ್ಲಿಂದ ಎಲ್ ಸಿ ಎಫ್ ಎಲ್ಲ ನಾನು ನಿಮ್ಗೆ ಡೀಟೇಲ್ ಹೇಳ್ಕೊಟ್ಟೇನೆ ರೀ. ಇದ್ರಲ್ಲಿ ಮತ್ತೆ ಹೇಳ್ಕೊಂಡು ಕುಂದ್ರಂಗಿಲ್ಲ. ಅದನ್ನು ನೋಡಿಕೊಂಡು ಅದ್ರ ಮೇಲೆ ಎಲ್ ಅಂದ್ರೇನು, ಸಿ ಎಫ್ ಅಂದ್ರೇನು, ಎಫ್ ಅಂದ್ರೇನು, ಎಚ್ ಅಂದ್ರೇನು ಬರ್ಕೋರಿ. ಮತ್ತು ಮಧ್ಯಾಂಕ ಕಂಡುಹಿಡ್ತಕ್ಕಂಥ ಸೂತ್ರ ಬರೀರಿ. ನೋಡಿರ್ಬೇಕಂದ್ರೆ ನಾ ಮಧ್ಯಾಂಕ ಮತ್ತು ಬಹುಲಕದ ಮೇಲೆ ಕ್ಲಾಸ್ ಮಾಡೇನಿಲ್ಲ, ಅದನ್ನು ಡೀಟೇಲಾಗಿ ನೋಡ್ಕೊಂಬಿಡ್ರಿ. ಈಸಿಯಾಗಿ ನೀವು ಲೆಕ್ಕ ಮಾಡಿ ಬರ್ತೀರಿ. ನೋಡಿರಿ ಮಧ್ಯಾಂಕ ಸೂತ್ರ L + n/2 - CF / F ಸೂತ್ರ ಇಂಟು H. ಹೌದಾ, ಇದ್ರೊಳಗೆ ಪ್ರತಿಯೊಂದು ಬೆಲೆ ತುಂಬ್ರಿ. ಸಿಂಪ್ಲಿಫಿಕೇಶನ್ ಥ್ರೂ ಈಸಿ ಐತಿ. ಇದ್ರೊಳಗೆ 25 ನೋಡಿರಿ, ಇದು 11 12 ಬಂತು. 20ರಾಗ 15 ಕಳೆದ್ರೆ 5. ನೋಡಿರಿ 5 2 10, 40ಕ್ಕೆ 10 ಕೂಡಿಸಿದ್ರೆ ಎಷ್ಟು, 50. ಇಷ್ಟು ಈಸಿಯಾಗಿ ಮಾಡ್ಬೋದು. ಇದರಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತದೆ ಎಂದು ಸಾಧಿಸಿ. ನಂತರ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿಬಿಡ್ರಪ್ಪ ನಾಳೆ ಎಕ್ಸಾಮಿಗೆ. ನೋಡಿರಿ ಫಸ್ಟ್ ಡೈಗ್ರಾಮ್ ತೆಗೆದಿರಿ. ದತ್ತ ಬರ್ಕೋಬೇಕು. ದತ್ತ ಅಂದ್ರೆ ಕ್ವಶನಾಗ ಏನು ಕೊಟ್ಟಿರ್ತಾರೆ ಅದು ಬರೀಬೇಕು. ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯಬಿಂದು ಪಿ ಇಂದ ಓ ಕೇಂದ್ರವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸಾಧನೀಯ ಅಂದರೆ ಪಿ ಕ್ಯೂ = ಪಿ ಆರ್. ರಚನೆ ಏನು ಮಾಡ್ತೀರಿ, ಓ ಪಿ ಓ ಕ್ಯೂ ಓ ಆರನ್ನು ಸೇರಿಸ್ಬೇಕು. ನೆಕ್ಸ್ಟ್ ಸಾಧನೆ ಅಂದ್ರೇನು, ತ್ರಿಭುಜ ಪಿ ಓ ಕ್ಯೂ ಮತ್ತು ತ್ರಿಭುಜ ಪಿ ಓ ಆರ್ಗಳಲ್ಲಿ ಎಲ್ಲರೂ ಇಷ್ಟೊತ್ತಿಗೆ ಆಲ್ರೆಡಿ ಪ್ರಮೇಯ ಪರ್ಫೆಕ್ಟ್ ಮಾಡಿರಿ ಅಂತ ತಿಳ್ಕೊಂಡಿನ. ನೋಡಿರಿ ಯಾಕಂದರೆ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ಕೋನ ಓ ಕ್ಯೂ ಪಿ = ಕೋನ ಓ ಆರ್ ಪಿ = ಯಾಕಂದರೆ ಇದು ಪ್ರಮೇಯ 4.1 ಪ್ರಕಾರ. ಓ ಕ್ಯೂ = ಆರ್ ಯಾಕೆ, ಒಂದೇ ವೃತ್ತದ ತ್ರಿಜ್ಯಗಳು ಸಮ. ಓ ಪಿ = ಓ ಪಿ ಯಾಕೆ, ಸಾಮಾನ್ಯ ಬಾಹು. ಯಾವಾಗ ಇವು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಇವೆರಡು ತ್ರಿಭುಜಗಳೇನಾದ್ವು, ಈಗ ಸರ್ವಸಮ ಅದು. ಯಾವಾಗ ಎರಡು ತ್ರಿಭುಜಗಳು ಸರ್ವಸಮ ಆದವಂದ್ರೆ ಅವುಗಳ ಅನುರೂಪ ಬಾಹುಗಳು ಏನಿರ್ತಾವೆ, ಸಮನಾಗಿರ್ತಾವೆ. ಅದಕ್ಕೆ ಪಿ ಕ್ಯೂ = ಪಿ ಆರ್. ಇದನ್ನು ನಮ್ಗೆ ಪ್ರಮೇಯ ಸಾಧಿಸಬೇಕಿತ್ತು. ಇಷ್ಟ ಬರೆದ್ರೆ ಆಯ್ತು. ನಾ ಹೆಂಗೆ ಮಾಡ್ಸೇನಿಲ್ಲ ಇಷ್ಟ ನೀವು ಮಾಡಿ ಬರ್ರಿ ಸಾಕು. ನೋಡಿರಿ ನಿಮ್ಗೆ ಔಟ್ ಆಫ್ ಔಟ್ ಕೊಟ್ಟೆ ಕೊಡ್ತಾರೆ ಇವರು.
ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು 144 ಆಗಿದೆ ಮತ್ತು ಇದರ 9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದಾರ. ಹೌದಾ? SN = ಸೂತ್ರ ಏನು ಹೇಳ್ಕೊಟ್ಟೇನ್ರಿ ನಿಮ್ಗೆ? SN = n/2 × a + l. S9 = 9/2 × a + 28. 144 = 9/2 × a + 28. ಹೌದಾ? ಈಗ ಇದನ್ನು ಓರೆ ಗುಣಾಕಾರ ಮಾಡೋಣ. 144 × 2 ಭಾಗಲೇ 9. ಇದನ್ನು 2 ಕಡ್ತಾ ಹೊಡೆದ್ರೆ ಎಷ್ಟು ಬಂತಿಲ್ಲ? 16 ಬಂತು. ಈಗ 16 ಎರಡಲೇ 32 = a + 28. a = 32 - 28. a = 4. ಹೌದಾ? ಈಗ ನಾವು ಡಿ ಕಂಡುಹಿಡಿಬೇಕಂದ್ರೆ n = a + n - 1 × d. ಇದರೊಳಗೆ ಎಲ್ಲ ಬೆಲೆಯನ್ನು ತುಂಬ್ರಿ. ನೋಡಿರಿ, a9 = 4 + 9 - 1 × d. 28 = 4. 9ರಾಗ 1 ಕಳೆದ್ರೆ 8 d. ನೋಡಿರಿ, 28ಆಗ 4 ಕಳೆದ್ರೆ 24 = 8 d. d = 8 1 8 3 24. d = ಎಷ್ಟು ಬಂತು? 3. ನೆಕ್ಸ್ಟ್ ನೋಡಿರಿ, ಒಂದು ಆಯತಾಕಾರದ ಮೈದಾನದ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ. ದೊಡ್ಡ ಬಾಹುವು ಆ ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಮೈದಾನದ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ ಅಂದಾರ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು 13 ಸೆಂಟಿಮೀಟರ್ ಉದ್ದವಿದೆ. ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹುವು ಮತ್ತೊಂದು ಬಾಹುವಿಗಿಂತ 7 ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಆ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಯಿರಿ ಅಂದಾರ. ಹೌದಾ? ಒಂದೇದು ಮಾಡೋಣ ನಾವು ಫಸ್ಟ್. ABCD. ಹೌದಾ? ABCD ಅನ್ನೋದೇನಿದೆ? ಆಯತಾಕಾರದ ಮೈದಾನ. ಇದರೊಳಗೆ AB = x ಸೆಂಟಿಮೀಟರ್ ಆಗಿರಲಿ. ಆಗ BC = ಏನಾಯ್ತು? x + 30. ಹೌದಾ? AC = ಎಷ್ಟಾಕೈತಿ? x + 60. ನಮಗೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ AC² = AB² + BC². AC ಅಂದರೆ x + 60 2 + x² + x + 30 2. a + b ಹೋಲ್ ಸೂತ್ರ ಪ್ರಕಾರ ಇದನ್ನ ಬಿಡಿಸ್ಬೇಕು. a + b ಹೋಲ್ ಸೂತ್ರ ಏನು ಹೇಳ್ತೈತಪ್ಪ ನಿಮ್ಗೆ? a² + b² + 2ab. ಇಲ್ಲಾಂದರೆ a² + 2ab + b² ಹಚ್ಕೋರು ನಡಿತೈತಿ. ಅದ್ರ ಪ್ರಕಾರ a² ಅಂದರೆ x² + b² ಅಂದರೆ 60² + 2ab 2 × x × 60 = x². ಹಂಗೆ ಬರೀರಿ. ಇಲ್ಲಿನೂ a + b ಸೂತ್ರದ ಪ್ರಕಾರ ಬಿಡಿಸ್ರಿ. x² + 30² + 2 × x × 30. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಯ್ತು? ಈ x² ಕ್ಯಾನ್ಸಲ್ ಆಯಿತು. ಈಗ ನಾನು 60ಕ್ಕೆ 60ರಲ್ಲಿ ಗುಣಿಸಿದ್ರೆ 3600. ಈಗ 62ಲೆ 120x. x² ಹಂಗೆ ಬರೀರಿ. 30ಕ್ಕೆ 30 900. 32ಲೆ 60x. ನೆಕ್ಸ್ಟ್ ಸ್ಟೆಪ್ ಒಳಗೆ x² ಮೊದಲು ಬರ್ಕೊತೀನಿ, ಪ್ಲಸ್ 900 ಬರ್ಕೊತೀನಿ, ಪ್ಲಸ್ 60x ಬರ್ತೀನಿ. ಈ ಪ್ಲಸ್ ಈ ಕಡೆ ಬಂದರೆ ಏನಾಯ್ತು? -3600 -120x. x² ಹಂಗೆ ಬರೀರಿ. ನೋಡಿರಿ, 60x ಒಳಗೆ 120 ಒಳಗೆ 60 ಕಳೆದ್ರೆ 60. ದೊಡ್ಡ ಸಂಖ್ಯೆ ಚಿಹ್ನೆ -60x. ನೋಡಿರಿ, 3600 ಒಳಗೆ 900 ಕಳೆದ್ರೆ 2700 -2700. ನೆಕ್ಸ್ಟ್ ಒಳಗೆ 2700 ಯಾವ ಮುಗ್ಯಾಕೈತೆ ಅಂದ್ರೆ 90ಕ್ಕೆ × 30 ಮಾಡಿದ್ರೆ 2700 ಬರ್ತೈತಿ. 90ರಾಗ 30 ಕಳೆದ್ರೆ ನಡುಕಿನ ಸಂಖ್ಯೆ 60 ಬರ್ತೈತಿ. ಅಂಥ ಸಂಖ್ಯೆ ತೊಗೋಬೇಕು. x² -90x + 3x + 30x -2700. ಇವೆರಡದ್ರಾಗ ಏನು ಕಾಮನ್ ಐತ್ರಿ? x ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನೆ x -90. ಇವೆರಡದ್ರಾಗ 30 ಕಾಮನ್ ತೆಗೆದ್ರೆ x -90. ಈ x -90 ಒಂದು ಕಾಮನ್ ತೆಗೆದುಬಿಡೋಣ. ಇಲ್ಲಿ ಉಳಿದಿದ್ದೇನೆ x, ಇಲ್ಲಿ ಉಳಿದಿದ್ದು +30. x -90 = 0 ಅಥವಾ x + 30 = 0. x +90 ಕಡೆ ಬಂದ್ರೆ -90 +30 ಕಡೆ ಬಂದ್ರೆ -30. ಇದನ್ನು ಪರಿಗಣಿಸಂಗಿಲ್ಲ. ಯಾಕೆ? ನೆಗೆಟಿವ್ ಬಂದೈತಿ, ಮೈನಸ್ ಬಂದೈತಿ. ಅದಕ್ಕೆ x = 90. AB = x = 90 ಮೀಟರ್. BC = x + 30 ಅಂದ್ರೆ 90 + 30 = 120 ಮೀಟರ್. ತಿಳಿತಲ್ಲ ಇದೆಲ್ಲರಿಗೂ? ನೆಕ್ಸ್ಟ್ ಕ್ವಶನ್, ಒಂದು ಲಂಬಕೋನ ವಿಕರ್ಣದ ಕೊಟ್ಟಾರ. ವಿಕರ್ಣ 13. ಹೌದಾ? ನೋಡಿರಿ, ವಿಕರ್ಣ 13 ಆಯ್ತು. ಇದನ್ನು x ತೊಗೊಂಡ್ರೆ ಇದು x + 7. ನೋಡಿರಿ, ತ್ರಿಭುಜ
ABC ಲಂಬಕೋನ ತ್ರಿಭುಜವಾಗಿರಲಿ. ಇದ್ರೊಳಗೆ AC = 13 ಸೆಂಟಿಮೀಟರ್, AB = x ಸೆಂಟಿಮೀಟರ್, BC = x + 7 ಆಗಿರಲಿ. ಮತ್ತು ಪೈಥಾಗೋರಸ್ನ ಪ್ರಮೇಯ ಬಳಸ್ರಿ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತೈತಿ. AC² = AB² + BC². AC ಅಂದರೆ ಎಷ್ಟು ಬಂತೀಗ 13² ಪ್ಲಸ್ AB ಅಂದರೆ x² ಪ್ಲಸ್ BC ಅಂದರೆ x + 7 ಹೋಲ್ ಸ್ಕ್ವೇರ್. 13 13 169 x² ಹಂಗೆ ಬರೀರಿ. ಇದನ್ನು ಮತ್ತೆ A + B ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ರಿ. ನೆನ್ಪಿಡ್ರಿ, ಅವು ಬೇಸಿಕ್ ಫಾರ್ಮುಲಾಸ್ ಅವನ್ನೆಲ್ಲ ನೀವು ಬ್ಯಾಟ್ ಹೊಡೆದೇ ಇರಬೇಕು. A² + B² + 2AB x² ಹಂಗೆ ಬರಿತೀನಿ. 7 7 49 ಪ್ಲಸ್ 7 2 14x ತಿಳಿತಾ ಇದು. ನೆಕ್ಸ್ಟ್ 169 ಹಂಗೆ ಬರೀರಿ. x² x² ಕೂಡಿಸಿದ್ರೆ 2x² 49 ಹಂಗೆ ಬರೀರಿ. 14x ಹಂಗೆ ಬರ್ರಿ. 2x² 49 ಪ್ಲಸ್ 14x ಹಂಗೆ ಬರೀರಿ. ಈ ಪ್ಲಸ್ 169 ಈ ಕಡೆ ಬಂದ್ರೆ ಮೈನಸ್ 169. ನೆಕ್ಸ್ಟ್ 2x² ಪ್ಲಸ್ 14x ಹಂಗೆ ಬರೀರಿ. 169 ಒಳಗೆ 49ನ ಕಳೆದ್ರೆ 120. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತೆ, ಅದಕ್ಕೆ ಮೈನಸ್ 120. ಈಗ ಇದಕ್ಕೆ ಪೂರಾ ಇದಕ್ಕೆ 2ಲಿಂದ ಭಾಗಿಸ್ರಿ. x² 2 7 14 2 2 ಅಂತೂ ಕ್ಯಾನ್ಸಲ್ ಆಯ್ತು. 2 7 14 7x ಮೈನಸ್ 2 6 12 ಅದಕ್ಕೆ 62 120 ಅದಕ್ಕೆ 60 ಭಾಗಿಸಿದ್ರಿ ಎಲ್ಲ. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಿರಿ, x² ಪ್ಲಸ್ ಈ 60 ಯಾಮಗೆ ಆಗೈತಿ 12 5 60 ಹೌದಾ. 12 5 60. ನಾ ಯಾಕೆ 12 5 60 ತೊಗೊಂಡೀನಿ ನೋಡ್ರಿ. ನಮಗೇನೈತಿಲ್ಲ 60. 12 5 60 ಯಾಕೆ ತೊಗೋಬೇಕು? 10 6 60 ತೊಗೋಬಹುದಲ್ಲ. ಆದ್ರೆ ನಾವು ಯಾವ ಸಂಖ್ಯೆ ತೊಗೋಬೇಕು, ನಡುಕಿನ ಸಂಖ್ಯೆ ಆಮೇಲೆ ನಮಗದು 7x ಬರಬೇಕು ಅಂತ ತೊಗೋಬೇಕು ನೋಡಿರಿ. 12ರಾಗ 7 5 ಕಳೆದ್ರೆ 7 ಇಲ್ಲ, ಅದಕ್ಕೆ 7x ತೊಗೊತೀನಿ. ಅದು 10 6 60 ತೊಗೊಂಡ್ರೆ 10ರಾಗ 6 ಕಳೆದ್ರೆ 4 ಬರ್ತೈತೆ, ಅದು ತೊಗೋಬಾರ್ದು. ಏನು ತೊಗೋಬೇಕು ನಾವು, ನಡುಕಿನ ಸಂಖ್ಯೆ ಬರಹಂಗೆ ಅದು ಯಾವ ಮಗೆ ಆಗೈತೆ ನೋಡಿ ತೊಗೋಬೇಕು. ಅದಕ್ಕೆ ನಾ ಇಲ್ಲಿ ಏನು ಮಾಡೀನಿ, ಪ್ಲಸ್ 12x ಮೈನಸ್ 5x ಪ್ಲಸ್ ಮೈನಸ್ 60. ನೆಕ್ಸ್ಟ್ x ಕಾಮನ್ ತೆಗಿರಿ. ಇಲ್ಲೇ x × x + 12. ಇಲ್ಲಿ 5 ಕಾಮನ್ ತೆಗೆದ್ರೆ 5 x + 12. ಈ x + 12 x + 12 ಒಂದು x + 12 ಬರೀರಿ. ಬ್ರ್ಯಾಕೆಟ್ ಒಳಗೆ ಇಲ್ಲಿ ಉಳಿದಿದ್ದು x ಮೈನಸ್ 5. x + 12 = 0 ಅಥವಾ x - 5 = 0. x = ಮೈನಸ್ ಪ್ಲಸ್ 12 ಈ ಕಡೆ ಬಂದ್ರೆ ಮೈನಸ್ 12. x = ಪ್ಲಸ್ 5 ಈ ಕಡೆ ಬಂದ್ರೆ ಮೈನಸ್ 5. ಯಾವಾಗ ನೋಡಿರಿ, ಇದನ್ನು ಯಾಕೆ ಪರಿಗಣಿಸಂಗಿಲ್ಲ, ನೆಗೆಟಿವ್ ಬಂತು. x = 5. ಹಾಗಾದರೆ AB = x = 5. BC = ಎಷ್ಟು ಕೊಟ್ಟಾರ, BC = x + 7 5 + 7 = 12 ನೋಡಿರಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಮಾಡಿಕೊಟ್ಟಿನಿ ರೀ 3 ಮಾರ್ಕ್ಸಿಂದು. ಇನ್ನು 1 ಅಥವಾ 2 ಕ್ಲಾಸ್ ಒಳಗೆ 3 ಮಾರ್ಕ್ಸಿಂದ ಎಲ್ಲ ಕ್ವಶನ್ಸು ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024ರಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ನೋಡ್ರಿ, ನಾ ಮಾಡಿಸಿದ್ದ ಕ್ವಶನ್ ಏನಾದ್ರು ರಿಪೀಟ್ ಬಂದ್ರೆ ಅದನ್ನೇನು ಮಾಡ್ತೀನಿ ರೀ, ಒಂದು ಸ್ವಲ್ಪ ಅದು ನೀವೇ ಮಾಡ್ಕೊಳ್ಳಿ ಅಂತ ಅದು ಲೆಕ್ಕ ಹೆಂಗೆ ಮಾಡ್ಬೇಕಂತ ಅಷ್ಟೇ ತೋರಿಸ್ಬಿಡ್ತೀನಿ. ಯಾಕಂದ್ರೆ ವಿಡಿಯೋ ಲೆಂದಿ ಆಕೈತಿ, ನಾಳೆನೇ ಎಕ್ಸಾಮ್ ಇರೋದ್ರಿಂದ ಶಾರ್ಟಾಗಿ ಸ್ವೀಟಾಗಿ ಹೇಳ್ಕೊಡ್ತೀನಿ. ಆದರೆ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಯಾವುದು ನಿಮ್ಗೆ ನಾ ಮಾಡಿಸಿದ್ರೊಳಗೆ ಒಂದು ಸ್ವಲ್ಪ ಚೇಂಜಸ್ ಅದಾವೆ, ಅವನ್ನಷ್ಟು ಮಾಡಿಸ್ತೀನಿ ರೀ. ನಾವು ಮಾಡಿಸಿದ್ದೆ ಬಂದರೆ ಇದು ಹೆಂಗೆ ಮಾಡ್ಬೇಕಂತ ನಿಮ್ಗೆ ಅಷ್ಟು ತೋರಿಸ್ಬಿಡ್ತೇನೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತೆ ರೀ. ನೋಡಿರಿ, sin A plus cosec A whole square plus cos A plus sec A whole square = 7 tan square A plus cot square A ಎಂದು ಸಾಧಿಸಬೇಕು. ಅಥವಾ sec θ × 1 - sin θ × sec θ plus tan θ = 1 ಅಂತ ಸಾಧಿಸಬೇಕು. ಫಸ್ಟ್ ಒಂದೇದನ್ನು ಸಾಧಿಸೋಣ. ಅವಾಗ ಫಸ್ಟ್ ಯಾವಾಗ ಏನು ಮಾಡ್ಕೋಬೇಕು, LHSನ್ನು ಹಚ್ಕೋಬೇಕು. ನೋಡಿರಿ, ಹಚ್ಕೋರಿ. ಇಲ್ಲಿ sin A plus cosec A whole square plus cos A plus sec A whole square ಹೌದಾ. ಇದನ್ನು A + B whole square ಸೂತ್ರದಿಂದ ಬಳಸ್ರಿ. A + B whole square ಸೂತ್ರ ಏನು ಹೇಳ್ತೈತಿ, A² + B² + 2AB ಹೌದಾ. A² ಅಂದ್ರೆ sin square A plus cosec square A plus 2 sin A × cosec A. ಇದನ್ನು ಏನು ಮಾಡಿರಿ, A + B whole square ಸೂತ್ರದಿಂದ ಬಿಡಿಸ್ರಿ. A² + B² + 2AB. A² ಅಂದರೆ cos square A plus sec square A plus 2 cos A × sec A. ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ನಾನು sin square A ಬರಿತೀನಿ, ಅದ್ರ ಬಾಜು cos square plus cos square A ಬರೆಯೋಣ. cosec square A ಪ್ಲಸ್ ನೋಡಿರಿ, ನೆಕ್ಸ್ಟ್ ಏನು ಮಾಡೋಣ, 2 sin A ಕೆ 2 sin A ಹಂಗೆ ಇಡ್ರಿ. cosec A ಇರೋ ಜಾಗದಾಗ 1 / sin A ಬರೀರಿ. ನೆಕ್ಸ್ಟ್ sec square A ಹೆಂಗೈತೆ ಹಂಗೆ ಬರೀರಿ.
2 cos A ಹಂಗೆ ಹಂಗೆ ಬರ್ರಿ sec A ಅಂದ್ರೆ 1 ಡಿವೈಡೆಡ್ ಬೈ cos A. ನೆಕ್ಸ್ಟ್ ಸ್ಟೆಪ್ ಒಳಗೆ sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A = 1 ಅದನ್ನು ಬರೀರಿ. cos x ಸ್ಕ್ವೇರ್ A ಅಂದ್ರೆ 1 ಪ್ಲಸ್ cot ಸ್ಕ್ವೇರ್ A. ಹೌದಾ? ಸೂತ್ರ ರೀ ಇವೆಲ್ಲ ನಾ ಬರ್ಯಾಕೆ ಕುಂತಿದ್ದೀಗ ಈಗ ಸೂತ್ರ ಯೂಸ್ ಮಾಡಿ ಬರೀಬೇಕು. sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A = 1 ಬರೀರಿ. cos x ಸ್ಕ್ವೇರ್ A ಅಂದ್ರೆ ಏನು 1 ಪ್ಲಸ್ cot ಸ್ಕ್ವೇರ್ A. ಇಲ್ಲಿ 2 ಹಂಗೆ ಬರೀರಿ. ಈ sin A ಕ್ಯಾನ್ಸಲ್ ಆಗ್ಬಿಡ್ತಾವೆ. ಇಲ್ಲಿ sec ಸ್ಕ್ವೇರ್ A ಅಂದ್ರೆ ಏನು 1 ಪ್ಲಸ್ tan ಸ್ಕ್ವೇರ್ A ಪ್ಲಸ್ ಈ cos A ಕ್ಯಾನ್ಸಲ್ ಆದ್ರೆ 2 ಅಂದರೆ 2. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ ನೋಡಿರಿ, ಒಂದು ನೋಡಿರಿ 1 1 2 2 4 4 1 5 5 6 7 ಬರೀರಿ. ನೆಕ್ಸ್ಟ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಬರೀರಿ. ಅದಾದಮೇಲೆ ಪ್ಲಸ್ ಕಾಟ್ ಸ್ಕ್ವೇರ್. ಇದು ಬಲಭಾಗ. ತಿಳಿತಲ್ಲ? ಇದನ್ನು ಕ್ವಶನ್ ರಿಪಿಟೇಡ್ ಕ್ವಶನ್ನ, ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಜಲ್ದಿ ಅರ್ಥ ಆಗಿಲ್ಲ ಟ್ರಿಗ್ನೋಮೆಟ್ರಿ ಅನ್ನೋ ಸಂಬಂಧ ನಾ ಮಾಡ್ಸೀನಿ ರೀ ಇದು. ನೆಕ್ಸ್ಟ್ ಕ್ವಶನ್ ನೋಡಿರಿ, sec θ ಇಂಟು 1 ಮೈನಸ್ sin θ ಇಂಟು 1 sec θ ಪ್ಲಸ್ tan θ. ಫಸ್ಟ್ LHS ಅನ್ನು ಹಚ್ಕೊಂಡೆ. ನೆಕ್ಸ್ಟ್ sec θ ಅಂದ್ರೆ ಏನು 1 ಡಿವೈಡೆಡ್ ಬೈ cos θ ಇಂಟು 1 ಮೈನಸ್ sin θ. sec θ ಅಂದ್ರೆ ಏನು 1 ಬೈ cos θ. tan θ ಅಂದ್ರೆ sin θ ಡಿವೈಡ್ ಬೈ cos θ. ನೆಕ್ಸ್ಟ್ 1 sin θ 1 ಮೈನಸ್ sin θ ಹಂಗೆ ಬರ್ರಿ ಡಿವೈಡೆಡ್ ಬೈ cos θ ಬರ್ರಿ. ಈ ಎರಡು ಬಲಭಾಗ ತಳಗಿಂದ ಛೇದ ಸಮನಾಗಿದ್ರೆ ಅಂಶನ ಕೂಡಿಸ್ಬೇಕು. 1 ಪ್ಲಸ್ sin θ ಡಿವೈಡ್ ಬೈ cos θ. ಇದು ನೋಡಿರಿ A ಪ್ಲಸ್ ಬಿ A ಮೈನಸ್ ಬಿ ಸೂತ್ರ ಏನು ಹೇಳ್ತೈತಿ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ? ಅದಕ್ಕೆ 1 ಸ್ಕ್ವೇರ್ ಮೈನಸ್ sin ಸ್ಕ್ವೇರ್ θ ಡಿವೈಡೆಡ್ ಬೈ cos θ ಇಂಟು cos θ ಅಂದ್ರೆ cos ಸ್ಕ್ವೇರ್ θ. 1 ಮೈನಸ್ sin ಸ್ಕ್ವೇರ್ θ ಅಂದ್ರೆ ಏನು 1 ಮೈನಸ್ sin ಸ್ಕ್ವೇರ್ θ ಅಂದ್ರೆ cos ಸ್ಕ್ವೇರ್ θ ಡಿವೈಡೆಡ್ ಬೈ cos ಸ್ಕ್ವೇರ್ θ. cos ಸ್ಕ್ವೇರ್ θ ಕ್ಯಾನ್ಸಲ್ ಅದು ಉಳಿದಿದ್ದು ಒಂದು. ಇದೇನು ಬಲಭಾಗ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಫಸ್ಟ್ A ಮತ್ತು B ಎರಡು ನಿರ್ದೇಶಾಂಕ ಕೊಟ್ಟಾರ. ಆ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ABಯ ಮೇಲಿನ ಒಂದು ಬಿಂದು 2:3 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಿದರೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಇರೋದ ನೋಡಿರಿ, ಇದನ್ನು ಇವು ABCನ ಹಚ್ಕೋರಿ. M1:M2 ಹಚ್ಕೋರಿ. ಇದಾದಮೇಲೆ P(x(y) ಸೂತ್ರ ಏನು M1x2 ಪ್ಲಸ್ M2x1 ಡಿವೈಡೆಡ್ ಬೈ M1 ಪ್ಲಸ್ M2 M1y2 ಪ್ಲಸ್ M2y1 ಡಿವೈಡೆಡ್ ಬೈ M1 ಪ್ಲಸ್ M2. ಇದರ ಪ್ರತಿಯೊಂದು ಬೆಲೆ ತುಂಬ್ರಿ. ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಲಾಸ್ಟ್ ಫೈನಲ್ ಆನ್ಸರ್ ಇದು ಬರ್ತೈತಿ. ನೋಡಿರಿ, ಸರಾಸರಿ ಕಂಡುಹಿಡಿಬೇಕು, ಬಹುಲಕವನ್ನು ಕಂಡುಹಿಡಿಬೇಕು. ಸರಾಸರಿ ಬಹುಲಕ ಕಂಡುಹಿಡಿಯೋ ಲೆಕ್ಕ ಅಂತೂ ನಾನು ಭಾಳಷ್ಟು ಮಾಡೀನಿ. ನೋಡಿರಿ, ಒಂದನೇದ್ರದ್ದು ಸರಾಸರಿ ಯಾವ ರೀತಿ ಕಂಡುಹಿಡಿಬೇಕಂತ. ನೆಕ್ಸ್ಟ್ ಇದ್ರದ್ದು ನೋಡಿರಿ, CI FI ಕೊಟ್ಟಿರ್ತಾರೆ. XI ಅಂದ್ರೆ ನಡುಕಿನ ಮಧ್ಯಬಿಂದು ಕಂಡುಹಿಡಬೇಕು. 10 20 ಮಧ್ಯಬಿಂದು ಎಷ್ಟಾಕೈತಿ 15, 20 ಮತ್ತು 35 30 ಮಧ್ಯಬಿಂದು 25, 30ರಿಂದ 40 ಮಧ್ಯಬಿಂದು 35, 40ರಿಂದ 45 50 ಮಧ್ಯಬಿಂದು 45, 50ರಿಂದ 60 ಮಧ್ಯಬಿಂದು 55. ನೆಕ್ಸ್ಟ್ FI XI ಮಾಡಬೇಕಂದ್ರೆ ಇವೆರಡನ್ನು ಗುಣಿಸಿ ಹಚ್ಚಿರಿ. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಿರಿ. ಟೋಟಲ್ ಇದನ್ನು ಗುಣಿಸಿದ ಮೇಲೆ ಇದು ಫುಲ್ ಫೈನಲ್ ಟೋಟಲ್ ಮಾಡಿ ಸಿಗ್ಮಾ FI XI ಹಚ್ಚಬೇಕು. ಇದಾದಮೇಲೆ ಸೂತ್ರ ಏನು ರೀ, ಸರಾಸರಿ ಕಂಡುಹಿಡಿಯೋ ಸೂತ್ರ ನೋಡಿರಿ, ಸಿಗ್ಮಾ FI XI ಡಿವೈಡೆಡ್ ಬೈ N. ಹೌದಾ? ಸಿಗ್ಮಾ FI XI ಅಂದರೆ ಎಷ್ಟು ಅಂತ, ಅಥವಾ ಸಿಗ್ಮಾ f(x) ಡಿವೈಡೆಡ್ ಬೈ N. ಹೌದಾ? ಸಿಗ್ಮಾ FI XI ಅಂದರೆ ಏನು 760 ಭಾಗಲೇ N ಅಂದ್ರೆ 20. ಇವೆರಡು ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ x ಬಾರ್ = 38. ಅದೇ ರೀತಿ ಬಹುಲಕವನ್ನು ಕಂಡುಹಿಡಿಯೋ ಸೂತ್ರ ಕೋಷ್ಟಕ ನೋಡಿರಿ. ಕೋಷ್ಟಕದೊಳಗೆ F0 F1 F2 H L ಅಂದ್ರೆ ಏನೆಲ್ಲ ಹಚ್ಕೋರಿ. ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ ಬರ್ಕೋರಿ. ಸೂತ್ರದೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಸೂತ್ರ ನೆನಪಿಡಬೇಕು ನೀವು. ಅದರೊಳಗೆ ಎಲ್ಲ ಬೆಲೆ ತುಂಬಿ ನೋಡಿರಿ. ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಿಮ್ಗೆ ಲಾಸ್ಟ್ ನೋಡಿರಿ, ಇಲ್ಲಿ ಮೈನಸ್ ಬಂದ್ರೆ ಕೂಡಿಸ್ಬೇಕು. 8 ಎಳ್ಳೆ 16 ಮಾಡ್ಕೊತೀರಿ. 16 4ಕ್ಕೆ 4 ಎಲ್ಲ ಹಂಗೆ ಇಡ್ರಿ. 16 11 ಕಳೆದ್ರೆ 5, 5 1 5 2 10, 4 2 8, 25ಕ್ಕೆ 8 ಕೂಡಿಸಿದ್ರೆ ಎಷ್ಟು 33. ನೆಕ್ಸ್ಟ್ ಬಾಹ್ಯ ಬಿಂದುವಿಂದ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದ ಸಮನಾಗಿರ್ತೈತಿ. ಇದಂತೂ ಇಷ್ಟು ಸಲ ಹೇಳ್ಕೊಟ್ಟೇನಿ ರೀ. ನೋಡಿರಿ, ಇದನ್ನ ಒಂದು ಸ್ವಲ್ಪ ನೋಡ್ಕೊಂಬಿಡ್ರಿ. ಡಯಾಗ್ರಾಮ್ನೊಳಗೆ ದತ್ತ ಬರ್ಕೋಬೇಕು. ಸಾಧನೆಯ ರಚನೆ ಸಾಧನೆ ಈ ರೀತಿ ನೀವು ಫುಲ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರಿ ಅಂದರೆ ನಿಮ್ಗೆ 3ಕ್ಕೆ 3 ಅಂಕ ಬರ್ತೈತಿ. ಇದನ್ನು ಭಾಳ ಸಲ ಹೇಳ್ಕೊಟ್ಟಿದ್ದಕ್ಕೆ ನೀವು ಒಂದು ಸ್ವಲ್ಪ ಇದನ್ನು ವೀಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತೆ. ಯಾಕಂದರೆ ಇದು ಭಾಳ ಸಲ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದನ್ನು ಒಂದು ಸ್ವಲ್ಪ ಪಾಸ್ ಮಾಡಿಕೊಂಡು ನೀವೇ ನೋಡ್ಕೊಂಡ್ಬಿಡ್ರಿ. ಯಾಕಂದರೆ ಆಲ್ರೆಡಿ ಎಷ್ಟು ಸಲ ಮಾಡಿಸಿ ನಾನು. ನಾಳೆನೇ ಎಕ್ಸಾಮ್. ಒಂದು ನೇರ ವೃತ್ತೀಯ ಘನ ಸಿಲಿಂಡರ್ನ ಘನಫಲವು 2156 ಆಗಿದೆ.
ಸಿಲಿಂಡರ್ನ ಎತ್ತರ h = 14 ಸೆಂಟಿಮೀಟರ್ ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. π = 22/7 ಕೊಟ್ಟರೆ. ಹೌದಾ? ನೋಡಿರಿ ಅದರೊಳಗೆ ಇದನ್ನು ಒಂದು ಲೆಕ್ಕ ಮಾಡಿ ತೋರಿಸ್ತೀನಿ, ಯಾಕಂದರೆ ಇದೊಂದು ಸ್ವಲ್ಪ ಚೇಂಜಸ್ ಬಂತು. v = ಏನೈತಿ 2156, h = 14 ಸೆಂಟಿಮೀಟರ್, 6 ಕೊಟ್ಟಾರ. 6ಅನ್ನು ಕಂಡುಹಿಡಿಬೇಕು, ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಹೌದಾ? ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಸೂತ್ರ ಏನ್ರಿ? πr²h. ಸಿಲಿಂಡರ್ನ ಘನಫಲ ಅವ್ರು ಎಷ್ಟು ಕೊಟ್ಟಾರ ನಮ್ಗೆ? 2156. π ಅಂದರೆ 22/7, r² r² ಹಂಗೆ ಹೇಳ್ರಿ. h ಅಂದರೆ ಎಷ್ಟು? h ಅಂದ್ರೆ 14. ಹೌದಾ? ನೆಕ್ಸ್ಟ್ 7 1 7 2 14 ಕಡ್ತಾ ಹೊಡೀರಿ. ಈಗ r² = ಏನಾಯ್ತು? 2156 ಭಾಗಲೆ 22 2 ಇಲ್ಲಿಂದ 2 ಬಂದೈತ್ರಿ. ಕಡ್ತಾ ಹೊಡೆದ್ಮೇಲೆ 7 1 7 2 ಅಂದರೆ ಇಲ್ಲಿ 2 ಉಳಿದೈತಿ. 22ಕ್ಕೆ 2 ಗುಣಿಸಿದ್ರೆ ಎಷ್ಟು ರೀ? 44ನ್ನು ಇಲ್ಲಿ ಹಚ್ಕೋಬೇಕು. ಇವೆರಡನ್ನು ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ? 49 ಬರ್ತೈತಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಇಲ್ಲಿ ಸ್ಕ್ವೇರ್ ಐತಿ. ನಮಗೆ ಸ್ಕ್ವೇರ್ ಬೇಡ, ಹೋಗ್ಬೇಕಂದ್ರೆ ನಾವು ಇದಕ್ಕೆ ಏನು ಹಾಕ್ಬೇಕು? ಸ್ಕ್ವೇರ್ ರೂಟ್ ಹಾಕ್ಬೇಕು. r = √49 ಬಂತು. ಹಾಗಾದರೆ 49ರ ವರ್ಗ ಎಷ್ಟು? 7. r = 7 ಸೆಂಟಿಮೀಟರ್. ಇದು r ಬಂತು ನಮ್ಗೆ. ಹಾಗಂದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡ್ರಿ, ಇದ್ರದ್ದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಸ್ಸು ನಾ ಮಾಡೀನಿ ರೀ. ನಿಮ್ಗೆ ಯಾವ ರೀತಿ ಸೂತ್ರ ಅವೇ ನೆನ್ಪಿಡಬೇಕು, ಮತ್ತು ಸೂತ್ರದ ಒಂದು ಚಾರ್ಟ್ ಮಾಡ್ಕೊಟ್ಟೀನಿ ರೀ. ಅದ್ರ ಮೇಲೆ ಬರ್ತಕ್ಕಂಥ ಲೆಕ್ಕನೂ ಮಾಡ್ಕೊಟ್ಟೀನಿ ನೋಡ್ರಿ. ಆ ಕ್ಲಾಸ್ 2 × 2 ಹಂಗೆ ಬರೀರಿ. π ಅಂದರೆ 22/7, r ಅಂದ್ರೆ ಎಷ್ಟು? 7, h ಅಂದ್ರೆ ಎಷ್ಟು? 14. 7 7 ಕಡ್ತಾ ಹೋದು. ಇಷ್ಟನ್ನು ಮೇಲಿಂದೆಲ್ಲ ಗುಡಿಸಿರಿ. 2 × 22 × 14 ಇವೆಲ್ಲ ಗುಣಿಸಿದ್ರೆ 616 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ನೆಕ್ಸ್ಟ್ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು. ಇದನ್ನಂತರೂ ನಾನು ಎಷ್ಟು ಸಲ ಮಾಡಿಸಿದೆ ಅಂತ ಲೆಕ್ಕಕ್ಕಿನೇ ಇಲ್ಲ. ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಹೌದಾ? ಯಾವಾಗೂ ಮೊದಲು ನಾವು ಅದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂದ್ರೆ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ತಗೋಬೇಕು. ಭಾಗಲಬ್ಧ ಸಂಖ್ಯೆ ಅಂದ್ರೆ ಅದು ಯಾವ ರೂಪದಾಗಿರ್ತೈತಿ? a/b ರೂಪದಾಗಿರ್ತೈತಿ. ಹಾಗಂದ್ರೆ a ಮತ್ತು b ಅನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದ್ದರೆ ಸಾಮಾನ್ಯ ಅಪವರ್ತನದಿಂದ ಭಾಗಿಸಬಹುದು. ನೋಡ್ರಿ, a ಮತ್ತು bಗಳು ಒಂದನ್ನು ಹೊರತು ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದ್ದರೆ ಸಾಮಾನ್ಯ ಅಪವರ್ತನದಿಂದ ಭಾಗಿಸಬಹುದು. a ಮತ್ತು bಗಳು ಏನಿವು? ಸಹ ಅವಿಭಾಜ್ಯಗಳು. ಅದರಿಂದ b √3 = a ಆಯ್ತು. ಎರಡು ಕಡೆ ವರ್ಗಗೊಳಿಸಿ ಮರುಜೋಡಣೆ ಮಾಡಿದರೆ ನಮ್ಗೆ ಏನು ಬಂತು? 3b² = a² ಬಂತು. ಹಂಗಂದ್ರೆ 3 ಇದು a² ಏನು ಮಾಡ್ತಿರ್ತದೆ? ಭಾಗಿಸ್ತೈತಿ. ಹಂಗಂದ್ರೆ 3 ಇದು a ಅನ್ನು ಏನು ಮಾಡ್ತಿರ್ತದೆ? ಭಾಗಿಸ್ತೈತಿ. ಈಗ a = 3c ಅಂತ ಬರಿಬೋದಾ? ಈ ಸಮೀಕರಣ 1ರೊಳಗೆ ಆದೇಶಿಸಿದ್ರೆ ನೋಡ್ರಿ ಏನಾಕೈತಿ? 3c² = 3b². 3b² = 9c². b² = 3c². ಅಂದ್ರೆ 3 ಇದು b² ಭಾಗಿಸ್ತೈತಿ. ಹಾಗಂದ್ರೆ 3 ಇದು b ಅನ್ನು ಭಾಗಿಸ್ತೈತಿ. a ಮತ್ತು ಆದ್ದರಿಂದ a ಮತ್ತು bಗಳು ಕನಿಷ್ಠ 3 ಸಾಮಾನ್ಯ ಅಪವರ್ತನವಾಗಿದೆ. a ಮತ್ತು bಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗಿದೆ ಏನಾಯ್ತು? ವಿರುದ್ಧವಾತು. √3 ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾತೀಗ? ತಪ್ಪಾತು. ಹಾಗಂದ್ರೆ √3 ಒಂದು ಏನಾತಿದೆ? ಅಭಾಗಲಬ್ಧ ಸಂಖ್ಯೆ ಆಯ್ತು. ಇದು ಭಾಗಲಬ್ಧ ಸಂಖ್ಯೆ ಅಂತ ನಾವೇನು ತಂದ್ಕೊಂಡಿದ್ವಿಲ್ಲ ಅದು ತಪ್ಪು, ನಮ್ಮ ಊಹೆ ತಪ್ಪಾಯಿತು. ಹಾಗಂದ್ರೆ ಇದು √3 ಅನ್ನೋದು ಅಭಾಗಲಬ್ಧ ಸಂಖ್ಯೆ. ಇದೇ ರೀತಿ ನೀವು ನೀನೊಬ್ಬರು ಕೇಳಿದ್ರಲ್ಲ, ನಾವು ಮೇಡಮ್ ರೀ ಇವ್ರು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಯಾರಲ್ಲ, ನಾವು ಹಂಗೆ ಮಾಡ್ಬೇಕೇನ್ರಿ? ನಾವು ಬೇರೆ ಮಾಡಿದ್ರೆ ಮಾರ್ಕಸ್ ಕೊಡ್ತಾರೆ ರೀ. ಆದ್ರೆ ನೀವು ಕರೆಕ್ಟ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಮಾಡಬೇಕು. ಒಂದು ಸ್ಟೆಪ್ಸ್ ಮಿಸ್ ಮಾಡಿದ್ರೆ ಅದಕ್ಕೂ ಮಾರ್ಕಸ್ ಕೊಡ್ತಾರೆ. ಹೆಚ್ಚು ನಾನು ಹೆಂಗೆ ಕ್ಲಾಸ್ನಾಗ ಮಾಡ್ತೀನಿ ಅಷ್ಟೇ ಮಾಡಿದ್ರೆ ನಿಮ್ಗೆ ಓಕೆ, ನಿಮ್ಗೆ ಔಟ್ ಆಫ್ ಮಾರ್ಕಸ್ ಬರೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡಿರಿ, ಮೊದಲೇ ಲಸ ಕಂಡುಹಿಡಿ ಅಂದಾರಲ್ಲ, ಫಸ್ಟ್ ಮಸವನ್ನು ಕಂಡುಹಿಡೀರಿ. ಮಸ ಯಾವ ರೀತಿ ಕಂಡುಹಿಡಿತೀರಿ? 306 306 ಹಿಂಗಡೆ ಬರ್ಕೊಂಡು 3 ಮಗ್ಯಾಗ 3 1 3 0 0 3 2 6. ನೆಕ್ಸ್ಟ್ 2 ಮಗ್ಯಾಗ 2 5 10 2 ನೋಡಿರಿ 2 1 2. ಹೌದಾ? 2 5 10 ಬರ್ತೀರಿ, ಉಳಿದಿದ್ದು 2 2 1 2. ನೆಕ್ಸ್ಟ್ 3 ಮಗ್ಯಾಗ 3 17 3 1 3 2 ಉಳಿತಾ 3 7 21. ನೆಕ್ಸ್ಟ್ 17 1. ಈ ರೀತಿ ಏನು ಮಾಡ್ಕೊಂಡ್ರಿ ನಾವು? 3 ಬರ್ಕೊಂಡು ಇವೆಷ್ಟ 3 × 2 3 × 3 × 2 × 17 ಸೇಮ್ ಬಂದಿದ್ದನ್ನು ಬಾಜು ಹಚ್ಕೊಂಡೈತೆ ಅಷ್ಟೇ. 3 × 3 × 2 × 7. ಇದನ್ನು ಯಾವ ರೀತಿ ಹಚ್ಕೊಂಡೆ ಗೊತ್ತಾಯ್ತಾ? ನೆಕ್ಸ್ಟ್ 657ನ್ನು 3 ಭಾಗಿಸ್ರಿ. 3 2 6 3 1 3 2 ಉಳಿತು 3 9 27. ನೆಕ್ಸ್ಟ್ 3 7 21 3 3 9 73 ಯಾಮಗ್ಯಾಗೂ ಇಲ್ಲ, ಅದಕ್ಕೆ 73 1 73. ಇದನ್ನು ಹೆಂಗೆ ಬರ್ಕೋಬೇಕು? 3 × 3 × 73 306 ಅಂದ್ರೆ. ಇವೆರಡುದ್ರಾಗ ಮೋಸ ಅಂದ್ರೆ ಇದು ನಂಬರೊಳಗೆ ಈ ನಂಬರ್ದಾಗ ಎರಡೂದ್ರಾಗೂ ಸಾಮಾನ್ಯ ಏನಿರ್ತಾವೆ ನೋಡಿರಿ. ಇಲ್ಲೂ 3 ಐತಿ, ಇಲ್ಲಿ 3 ಐತಿ, ಆ 3 1 3 ಬರ್ರಿ. ಇಲ್ಲೂ 3 ಐತಿ, ಇಲ್ಲಿ 3, ಆ 3 1 3. ಹಾಗಂದ್ರೆ ಮೋಸ = ಎಷ್ಟು ಬಂತು? 9. ಇಷ್ಟು ಈಸಿ ಲೆಕ್ಕ. ಒಬ್ಬರು ವಿದ್ಯಾರ್ಥಿ ನನಗೆ ಕೇಳಿದ್ರು, ಮೇಡಮ್ ಲಸಾನ್ ಲೆಕ್ಕ ನಂಗೆ ತಿಳಿದಿದ್ದಿಲ್ಲ ರೀ, ಹೇಳ್ರಿ ಅಂತ ಹೇಳಿ. ಈಗ ನೋಡಿರಿ ಇಲ್ಲಿ ಬಂದೈತಿ, ಇಲ್ಲಿ ಹೇಳ್ಕೊಟ್ಬಿಡ್ತೀನಿ ನೋಡಿರಿ. ಇಲ್ಲಿ 9 ಮತ್ತು 12 ಐತಿ. ಇದ್ರದ್ದು ನಾವು ಲಸಾವನ್ನು ಕಂಡುಹಿಡಿಬೇಕು. ಹೌದಾ? 9 ಮತ್ತು 12ರದ ಲಸಾವನ್ನು ಕಂಡುಹಿಡಿಬೇಕು. 9
12 3 ಮೂರಲೆ 9 3 4 12 ಹೌದಾ 3 1 3 4ಕ್ಕೆ 4 4 1 4 ಲಸ ಅಂದ್ರೆ ಇಲ್ಲಿ ಏನು ಬಂದಿರ್ತಲ್ಲ ಅಷ್ಟನ್ನು ಗುಣಿಸಿಡ್ಬೇಕು ನೋಡಪ್ಪ. ಇಲ್ಲಿ ಒಂದು ಬರೋತನ ಮಾಡಿರ್ತೀರಿ. ಇಲ್ಲಿ ಏನು ಬರ್ತಾವಲ್ಲ ಪ್ರತಿಯೊಂದನ್ನು ಗುಣಿಸ್ರಿ 3 × 3 × 4 ಪ್ರತಿಯೊಂದು ಗುಣಿಸಿದ್ರೆ ಎಷ್ಟು ಬಂತು 3 ಮೂರಲೆ 9 9 4 36 ಅನ್ನೋದು ಆನ್ಸರ್. ಇದು ನೆಕ್ಸ್ಟ್ ಸೇಮ್ 9 ಮತ್ತು 12ರ ಲಸಾವನ್ನು ಮಸಾಲೆಗೆ ಆಲ್ರೆಡಿ ಮಾಡ್ತೀರಿ. ಒಂದು ಸ್ವಲ್ಪ ಲಸ ಯಾಕಂದ್ರೆ ಒಂದು ಸ್ವಲ್ಪ ಬರೋದು ಕಡಿಮೆ ಇಲ್ಲ, ಅದಕ್ಕೆ ಡೌಟ್ ಆಕೈತಿ. ಬೇಕಂದ್ರೆ ಇಲ್ಲಿ ಇನ್ನೊಮ್ಮೆ ಹೇಳ್ರಿ ಅಂದರೆ ಇನ್ನೊಮ್ಮೆ ಹೇಳ್ತೀನಿ. 9 ಮತ್ತು 12ರ ಲಸ ಮಾಡ್ಬೇಕಂದ್ರೆ 3 ಮೂರಲೆ 9 3 4 12. ನೆಕ್ಸ್ಟ್ ಒಬ್ಬೊಬ್ಬರಿಗೆ ಟೈಮ್ ಇರೋಂಗಿಲ್ಲ ಎಕ್ಸಾಮ್ನಾಗೆ. ನೀವು ಇಷ್ಟ ಮಾಡಿದ್ರು ಸಾಕು 3 ಮತ್ತು 4 ಎರಡು ಒಂದ ಮಗಿಲ್ಲ ಅಂದ್ರೆ ಇವನು ಅಷ್ಟನ್ನು ಗುಣಿಸ್ಬಿಡ್ಬೋದು. 3 ಮೂರಲೆ 9 9 4 36 ಅನ್ನೋದು ಏನಕ್ಕೈತಿದೆ ಲಸ. ಈ ರೀತಿ ಮಾಡ್ಬೇಕ್ರಿ. ನೆಕ್ಸ್ಟ್ ಒಂದು ಆಯತಾಕಾರದ ಆಟದ ಮೈದಾನದ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ ಮತ್ತು ಅದರ ದೊಡ್ಡ ಬಾಹುವು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದೆ. ಆಟದ ಮೈದಾನದ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂದಾರೆ. ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 6 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣವು 108 ಚದರ ಸೆಂಟಿಮೀಟರ್ ಆದಾಗ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಏನು ಮಾಡಬೇಕು ಕಂಡುಹಿಡಿಬೇಕು. ಹೌದಾ, ನಮ್ಗೆ ಏನು ಕಂಡುಹಿಡಿ ಅಂದಿರ್ತಾರಲ್ಲ ಯಾವಾಗೂ ಏನು ಮಾಡ್ಕೋಬೇಕು ಅದನ್ನು BC = X ಆಗಿರಲಿ ಅಂತ ತಗೋರಿ. ಕರ್ಣ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಏನಾಗಿತ್ತಿದೆ ಹೆಚ್ಚು. ಯಾವಾಗೂ ನಾನು ಹೆಚ್ಚಾಗೈತಿ ಅಂದರೆ ಏನು ಅಂತ ತೊಗೊಂಡಿನಿ +60 ಮಾಡ್ಕೋಬೇಕು. ಅದು ಕಡಿಮೆ ಆಗಿತ್ತು ಅಂತಂದ್ರೆ -60 ಮಾಡಬೇಕು. ಹಿಂಗದ ಕರ್ಣ AC = ಎಷ್ಟು ಬಂತು ನಮ್ಗೆ X + 60. ಈ ಡೈಗ್ರಾಮ್ ಹತ್ರ ನೀವು ಡ್ರಾ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿಲ್ರಿ ಅಷ್ಟನ್ನು. ನೆಕ್ಸ್ಟ್ ದೊಡ್ಡ ಬಾಹುವು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗೈತಿ. ನೋಡ್ರಿ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗೈತೆ. ಹಾಗಾದ್ರೆ AB = ಎಷ್ಟು ಬಂತು X + 30. ತ್ರಿಭುಜ ABC ಒಳಗೆ ಕೋನ B = ಎಷ್ಟು 90 ಡಿಗ್ರಿ. ಹಾಗಂದ್ರೆ ಪೈಥಾಗೋರಸ್ನ ನಿಯಮದ ಪ್ರಕಾರ ಏನಕ್ಕೈತಿ AC² = AB² + BC². AC ಅಂದರೆ X + 60 2 = X + 30 2 + X². ಇದು A + B ಹೋಲ್ಸ್ಕ್ವೇರ್ಲಿಂದ ಬಿಡಿಸ್ರಿ. ಇಲ್ಲಿ ಏನಕ್ಕೈತಿ A² ಅಂದರೆ X² + 2AB 2 ಅಂದರೆ 2 ಹಂಗೆ ನೆನ್ಪಿಟ್ಕೋರಿ. 2A ಅಂದರೆ X × 60 62 120 X 60 60 3600. ನೋಡಿರಿ ಇಲ್ಲಿ X² ಇದನ್ನು A + B ಹೋಲ್ಸ್ಕ್ವೇರಿಂದ ಬಿಡಿಸ್ರಿ. A² + 2AB 2A ಅಂದರೆ X × 30 32 60 X 30 30 900 + X² + ಹಂಗೆ ಇಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಇದನ್ನು ಎಲ್ಲಾನು ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲಿ ನೋಡಿರಿ X² + X² 2X² + 60X + 900. ಈಗೆಲ್ಲಾನು X² ಇತ್ತ ಕಡೆ ಒಂದು ಕಡೆ ಮಾಡ್ಕೊಳೋದಂತ. ಯಾವ ರೀತಿ ಮಾಡ್ಬೇಕು ನೋಡಿರಿ. ಫಸ್ಟ್ 2X² ಬರೀರಿ, ಅದ್ರ ಬಾಜು -X². 60X ಬರೀರಿ, ಅದ್ರ ಬಾಜು -120X ಬರ್ಕೋರಿ. 900 ಬರೀರಿ, ಅದ್ರ ಬಾಜು -3600 ಬರ್ಕೋರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋರಿ 2X² ಒಳಗೆ X² ಹೋದರೆ X² ಉಳಿತು. 120 ಒಳಗೆ 60 ಹೋದ್ರೆ -60X. ಇದ್ರಾಗ 3600 ಒಳಗೆ 900 ಕಳೆದ್ರೆ 2700. ಹಂಗೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋಬೇಕು ಗೊತ್ತಾ, ಈ 2700 ಯಾವ ಮಗ್ಯಾಗೈತೆ ನೋಡ್ಕೋಬೇಕು. ಆ ಮಗ್ಯಾಗಿಂದ ಅವು ಏನು ನಂಬರ್ ತೊಗೊಂತಿಲ್ಲ ಅದನ್ನು ಎರಡನ್ನೂ ಕೂಡಿಸಿದ್ರೆ ಅಥವಾ ಕಳೆದ್ರೆ ನಡಕಿನ ಸಂಖ್ಯೆ 60 ಬರಬೇಕು. 90ಕ್ಕೆ 30ರಲ್ಲಿ ಗುಣಿಸಿದ್ರೆ 2700. 90ರಾಗ 30 ಕಳೆದ್ರೆ 60 -2700 = 0 ಬರೆದ್ರಿ. ಈಗ ಇವೆರಡರಾಗ ಏನು ಕಾಮನ್ ಐತಪ್ಪ X ಕಾಮನ್ ತೆಗೆದ್ರೆ ಬ್ರ್ಯಾಕೆಟ್ನಾಗ ಏನು ಉಳಿತು X - 90 + 30 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದು X - 90. ಈ X - 90 X - 90 ಒಳಗೆ ಒಂದು X - 90ನ ಬರ್ಕೋರಿ. ಬ್ರ್ಯಾಕೆಟ್ ಒಳಗೆ ಇಲ್ಲಿ ಉಳಿದಿದ್ದೇನು X ಪ್ಲಸ್ ಇಲ್ಲಿ ಉಳಿದಿದ್ದೇನು 30. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋರಿ X = ಏನಾಕೈತಿ ಒಮ್ಮೆ X - 90 = 0 X + 30 = 0 ಆಕೈತಿ. X = ಏನೈತಿ -90 ಕಡೆ ಬಂದ್ರೆ +90. X = -30 ಕಡೆ ಬಂದ್ರೆ ಏನಾಕೈತಿ +30 ಕಡೆ ಬಂದ್ರೆ ಏನಾಕೈತಿ -30. ಮೈನಸ್ಸನ್ನು ಯಾವಾಗೂ ಪರಿಗಣಿಸಬಾರ್ದು. Xನ ಬೆಲೆ ಎಷ್ಟು ಬಂತು 40 ಮೀಟರ್. ಹಾಗಂದ್ರೆ BC = X = 90 ಮೀಟರ್ ಬಂತು. ನೆಕ್ಸ್ಟ್ AB = ಏನು ಮಾಡ್ಕೋಬೇಕು AB = ಏನು ರೀ X + 30. X ಅಂದ್ರೆ 90 + 30 90 + 30 = 120 ಮೀಟರ್. ಕರ್ಣ ಏನು ಕೊಟ್ಟಾರ ಕರ್ಣ AC X + 60 ಐತಿ. X ಅಂದ್ರೆ 90 + 60 = 150 ಮೀಟರ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು ಕ್ವಶನ್. ನೋಡಿರಿ ನೆಕ್ಸ್ಟ್ ತ್ರಿಭುಜ ನೋಡಿರಿ. ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 6 ಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣ 108 ಚದರ ಸೆಂಟಿಮೀಟರ್ ಆದಾಗ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಅಂದಾರ. ನೋಡಿರಿ ಯಾವ ರೀತಿ ಮಾಡಬೇಕು. ಪಾದ BC = X ಆಗಿರಲಿ. ಏನು ಕಂಡುಹಿಡಿ ಅಂದಿರ್ತಾರೆ X ಆಗಿರಲಿ ಅಂತ ತೊಗೋಬೇಕು. ಈ ಥರ ವಾಕ್ಯ ಲೆಕ್ಕ ಬಂದಾಗ ನೋಡಿರಿ ಎತ್ತರವು ಪಾದಕ್ಕಿಂತ 6 ಮೀಟರ್ ಹೆಚ್ಚಾಗೈತಿ. ಹೆಚ್ಚು ಬಂತು ಈ ಸಲನೂ ಏನು ಮಾಡ್ಕೋಬೇಕು AD = X + 6. ನೆಕ್ಸ್ಟ್ ತ್ರಿಭುಜ AB ನೋಡಿರಿ.
ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂತು 108 ಚದರ ಸೆಂಟಿಮೀಟರ್. ಎ ಈಸ್ ಈಕ್ವಲ್ ಟು ಸೂತ್ರ ಏನ್ರಿ 1/2 ಬಿ ಇಂಟು ಎಚ್. ಬಿ ಅಂದರೆ ಬೇಸ್, ಎಚ್ ಅಂದ್ರೆ ಹೈಟ್. ನೋಡಿರಿ ತ್ರಿಭುಜದ ವಿಸ್ತೀರ್ಣ ಎಷ್ಟು ಕೊಟ್ಟರೆ 108, 1/2 ಹಂಗೆ ಹೇಳ್ರಿ. ಬಿ ಅಂದರೆ ಎಕ್ಸ್, ಇದಂದರೆ ಎಕ್ಸ್, ಎಚ್ ಅಂದರೆ ಎಕ್ಸ್ ಪ್ಲಸ್ 6. ನೋಡಿರಿ ಇದನ್ನು ಓರೆ ಗುಣಾಕಾರ ಮಾಡಿರಿ. 108 ಇಂಟು 2 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಇಂಟು ಎಕ್ಸ್ 6x. ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಇಸ್ ಈಕ್ವಲ್ ಟು 108 216. ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಹಂಗೆ ಹಚ್ಕೊಡ್ರಿ. ಪ್ಲಸ್ 216 ಈ ಕಡೆ ಬಂದ್ರೆ ಮೈನಸ್ 216. ಇಲ್ಲಿನೂ ಅಷ್ಟು 216 ಯಾವ ಮಗ್ಯಾಗೈತಿ ನೋಡ್ಕೋಬೇಕು. 18ಕ್ಕೆ 12ರಲ್ಲಿ ಗುಣಿಸಿದ್ರೆ 216. 18ರೊಳಗೆ 12 ಕಳೆದ್ರೆ ನಡಕಿನ ಸಂಖ್ಯೆ 6. ಇದನ್ನು ಬರ್ಕೊತಿರಲ್ಲ. ನೆಕ್ಸ್ಟ್ ಸ್ಟೆಪ್ ಒಳಗೆ ಇವೆರಡರಾಗ ಏನು ಕಾಮನ್ ಐತಿ, ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನೆ ಎಕ್ಸ್ ಪ್ಲಸ್ 8 ಮೈನಸ್ ಇವೆರಡರಾಗ 12 ಕಾಮನ್ ಐತಿ. 12 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನೆ ಎಕ್ಸ್ ಪ್ಲಸ್ 18. ಎಕ್ಸ್ ಪ್ಲಸ್ 18 ಇಸ್ ಈಕ್ವಲ್ ಟು 0 ಹಚ್ಕೊರಿ. ಒಮ್ಮೆ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0 ಹಚ್ಕೊರಿ. ಎಕ್ಸ್ ಈಕ್ವಲ್ ಟು ಪ್ಲಸ್ 18 ಈ ಕಡೆ ಬಂದ್ರೆ ಮೈನಸ್ 18. ಎಕ್ಸ್ ಈಕ್ವಲ್ ಟು ಮೈನಸ್ 12 ಈ ಕಡೆ ಬಂದ್ರೆ ಪ್ಲಸ್ 12. ಹಾಗಂದ್ರೆ ನಾವು ಮೈನಸನ್ನು ಪರಿಗಣಿಸಬಾರ್ದು. ಎಕ್ಸ್ ಬೆಲೆ ಎಷ್ಟು ಬಂತು ನಮಗೀಗ 12. ತ್ರಿಭುಜ ಬಿ ಸಿಯ ಪಾದ ಎಕ್ಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಬಂತ. ಎತ್ತರ ಅಂದ್ರೆ ಏನ್ರಿ ಎಕ್ಸ್ ಪ್ಲಸ್ 6. ಎಕ್ಸ್ ಅಂದ್ರೆ 12. 12ಕ್ಕೆ 6 ಕೊಡಿಸಿದ್ರೆ 18. ತಿಳಿತಲ್ಲ ಇದು. ನೋಡಿರಿ ನೆಕ್ಸ್ಟ್ ಕ್ವಶನ್. ತ್ರಿಭುಜದ ಏನು ಕೊಟ್ಟಾರೆ, ಒಂದು ತ್ರಿಭುಜದ ಶೃಂಗಗಳು ಕೊಟ್ಟಾರ. ಅದು ಸಮದ್ವಿಬಾಹು ತ್ರಿಭುಜವಾಗಿರ್ತದೆ ಅಂತ ಸಾಧಿಸ್ಬೇಕು. ಯಾವ ರೀತಿ ಮಾಡಬೇಕು, ಈಗ ನಾವು ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸ್ಬೇಕಲ್ಲ, ಅದಕ್ಕೆ ನಾವೇನು ಮಾಡ್ಕೋಬೇಕು ನೋಡಿರಿ. ಇದು ಬಿ ಎ ಸಿ ಈ ತ್ರಿಭುಜ ಹೌದಾ. ಡಿ ಕಂಡುಹಿಡಿಯೋ ಸೂತ್ರ ಏನು, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಹೌದಾ. ಅದೇ ರೀತಿ ನೋಡಿರಿ ಎ ಬಿ ಇದು ಮಾಡಬೇಕು. ಎ ಮತ್ತು ಬಿ, ಎ ಮತ್ತು ಬಿ ಮಾಡಂದ್ರೆ ಇದು x1 y1, ಇದು x2 y2 ಆಕೈತಿ. ಅದನ್ನು ಬೆಲೆ ತುಂಬ್ರಿ. x2 ಅಂದರೆ 9 ಮೈನಸ್ 8, 9 ಮೈನಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ 5 ಮೈನಸ್ ಆಫ್ ಮೈನಸ್ 4 ಹೋಲ್ ಸ್ಕ್ವೇರ್. 9ರಾಗ 8 ಕಳೆದ್ರೆ 1 ಸ್ಕ್ವೇರ್. 5ಕ್ಕೆ 5 ಹಂಗೆ ಇಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ. 5 4 ಎಷ್ಟು 9 ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1 1 1 9 81. 81ಕ್ಕೆ ನೋಡಿರಿ 81ಕ್ಕೆ 1 ಕೊಡಿಸಿದ್ರೆ 82 ಹೌದಾ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಗೊತ್ತಾ, ಬಿ ಸಿ ಇದು ಮಾಡ್ಬೇಕು ನಾವೇ. ಇವಾಗ ಇದು x1 y1 ಆಕೈತಿ, ಇದು x2 y2 ಆಕೈತಿ. ಬಿ ಸಿ ಕಂಡುಹಿಡಿಯೋ ಸೂತ್ರ ಏನು, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. 9 ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 5 ಹೋಲ್ ಸ್ಕ್ವೇರ್. 9 ಸ್ಕ್ವೇರ್ ಆಯ್ತು. 4ರಾಗ 5 ಕಳೆದ್ರೆ 1 ಸ್ಕ್ವೇರ್. 9 81 1 1 81ಕ್ಕೆ 1 ಕೊಡಿಸಿದ್ರೆ 82. ನೆಕ್ಸ್ಟ್ ಸಿ ಎ ಮಾಡಬೇಕು ಹೌದಾ. ನೋಡಿರಿ ಸಿ ಇಂಟು ಎ ಮಾಡಿರಿ. ಸಿ ಇಂಟು ಎ ಅಂದರೆ ಈ x1 y1 ಇದು x1 y1, ಇದು x2 y2 ತಗೋರಿ. ಅವಾಗ x2 ಅಂದರೆ 0 ಮೈನಸ್ 8 ಹೋಲ್ ಸ್ಕ್ವೇರ್ 4 ಮೈನಸ್ ಆಫ್ ಮೈನಸ್ 4 ಹೋಲ್ ಸ್ಕ್ವೇರ್. 0 ಮೈನಸ್ 8 ಅಂದರೆ ಮೈನಸ್ 8 ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 4 4 8 ಹೋಲ್ ಸ್ಕ್ವೇರ್. 8 8 64, 8 8 64, 2 ಕೊಡಿಸಿದ್ರೆ 128. ನೋಡಿರಿ ಏನು ಬಂತೀಗ ನಮ್ಗೆ, ಎ ಬಿನೂ ಎಷ್ಟು ಬಂದೈತಿ ಸ್ಕ್ವೇರ್ ರೂಟ್ ಆಫ್ 82, ಬಿ ಸಿನೂ ಸ್ಕ್ವೇರ್ ರೂಟ್ ಆಫ್ 82. ಎರಡೂ ಸಮ ಬಂದ ಮೇಲೆ ಇದು ಯಾವ ತ್ರಿಭುಜ ಆಯ್ತು, 2 ಬಾಹುಗಳು ಸಮ ಬಂದು 2 ಬಾಹುಗಳು ಸಮ ಬಂತು. ಇದು ಬೇರೆ ಬಂತು, ಇದು ಬೇರೆ ಬಂತು. 2 ಬಾಹುಗಳು ಸಮ ಇದ್ರೆ ಏನು ಆದಿತ್ತು, ಸಮದ್ವಿಬಾಹು ತ್ರಿಭುಜ ಹೌದಾ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಅಂದರೆ ಇದು ಸ್ಕ್ವೇರ್ ರೂಟ್ ಆಫ್ 82 ಸೆಂಟಿಮೀಟರ್, ಇದು ಸ್ಕ್ವೇರ್ ರೂಟ್ ಆಫ್ 82 ಸೆಂಟಿಮೀಟರ್ ಬಂತು. ಅದಕ್ಕೆ ಇದು ಸಮದ್ವಿಬಾಹು ತ್ರಿಭುಜ. ನೋಡಿರಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಮತ್ತು ಬಹುಲಕ ನಾನಂತೂ ಈ ಲೆಕ್ಕ ಮಾಡಂಗಿಲ್ಲ ರೀ, ಯಾಕಂದರೆ ಇದು ಎಷ್ಟು ಸಲ ಮಾಡಿಸಿದೀನಿ ನಿಮ್ಗೆ. ಮತ್ತು ನಾಳೆಗೆ ಎಕ್ಸಾಮು ನೋಡಿರಿ. ಬಹುಲಕ ಕಂಡುಹಿಡಿಯೋದು ವರ್ಗಾಂತರ ಯಾವ ರೀತಿ ಕೊಟ್ಟಾರ ಈ ರೀತಿ ನೋಡಿರಿ. ನಾ ಬೇಕಂದ್ರೆ ಹೆಂಗೆ ಮಾಡ್ಬೇಕಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ರೀ, ಅದನ್ನು ನೀವು ಮಾಡ್ಕೊಂಬಿಡ್ರಿ. ನೋಡಿರಿ ಈ ರೀತಿ ಏನು ವರ್ಗಾಂತರ ಕೆಳಮಿತಿ ಎಲ್ಲ ಹಚ್ಕೋರಿ. F1 ಅಂದರೆ ಏನು ಹಚ್ಕೋರಿ, F0 ಅಂದ್ರೆ F2 ಅಂದ್ರೆ ನೋಡಿರಿ. ವರ್ಗಾಂತರವಿರುವ ವರ್ಗಾಂತರ ಎದುರಾಗೈತಿ ಅಂತ ಬಂತದ್ದು n/2 ಮಾಡಿದ್ದು. 26 ಭಾಗಲೆ ಎಷ್ಟು ಮಾಡಬೇಕು, ಫಸ್ಟ್ 2 ಮಾಡ್ಕೋಬೇಕು. 2 1 2 13. ಫಸ್ಟ್ ಇದನ್ನೇ 8 ಐತಲ್ಲ 8 ಹಚ್ಕೋರಿ. 8ಕ್ಕೆ 9 ಕೊಡಿಸಿದ್ರೆ ಎಷ್ಟು ಬರ್ತೈತಿ 17 ಹೌದಾ. ವರ್ಗಾಂತರವಿರುವ ಆವೃತ್ತಿ ಎಷ್ಟು ಇಲ್ಲಿ ನೋಡ, ಇಲ್ಲಿ 8 ಐತಿ. ಸಿ ಎಫ್ ಹಚ್ಕೋಬೇಕು ಮೊದಲು ಹೌದಾ. ಸಿ ಎಫ್ ಅಂದರೆ 8 ಬರ್ತೈತಿ. 8ಕ್ಕೆ 9 ಕೊಡಿಸಿದ್ರೆ 8 8 16 ಅಂದರೆ 17. ಈಗ ಈ 13 ಎದ್ರಾಗ ಬಂದುಬಿಡ್ತು ಈ ವರ್ಗಾಂತರದಾಗ ಬಂತು ನೋಡು. ಅದಕ್ಕೆ ಅತಿ ಹೆಚ್ಚು ವರ್ಗಾಂತರವಿರುವ ಆವೃತ್ತಿ ಎಷ್ಟು ಬಂತು 5 10. ತಿಳಿತಲ್ಲ ನೋಡಿರಿ. ಇದನ್ನು ನೋಡಿದ್ಕೊಳ್ಳಿ ನಿಮ್ಗೆ ಗೊತ್ತಾಕೈತಿ. ಇಲ್ಲ ನಾ ಕ್ಲಾಸ್ ಬಹುಲಕ್ಕದ್ದು ಮಾಡೀನಿ, ಬೇಕಂದ್ರೆ ಅದನ್ನು ನೋಡ್ಕೊರಿ. ನೋಡಿರಿ ವಿಡಿಯೋದ ಫುಲ್ ತೋರಿಸೇನಿ, ಅದು ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಐತಿ ತೋರಿಸೀನಿ ನೋಡಿರಿ. ನೆಕ್ಸ್ಟ್ ಕ್ವಶನ್. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿ ಅನುಪಾತ ಸಿ ಡಿ = 1/2 ಆಗುವಂತೆ ಬಿ ಡಿಯ ಮೇಲೆ ಸಿಯು ಒಂದು ಬಿಂದು
ಮತ್ತು ತ್ರಿಭುಜ ಎ ಬಿ ಸಿ ಸಮಬಾಹು ತ್ರಿಭುಜವಾಗಿದ್ದರೆ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 7AC ಸ್ಕ್ವೇರ್ ಅಂತ ಸಾಧಿಸಬೇಕು. ಹೌದಾ, ಈ ಡಯಾಗ್ರಾಮ್ ಕೊಟ್ಟಾರ, ಇದು ಸಮಬಾಹು ತ್ರಿಭುಜ. ಹೌದಾ, ಸಮಬಾಹು ತ್ರಿಭುಜದಾಗ ಇದು ಇದು ಎ ಐತಂದ್ರೆ ಇದು ಫುಲ್ ಎ ಐತಂದ್ರೆ ಇದರ ಅರ್ಧ ಬರೋಬ್ಬರಿ ಇದು A/2 ಇರ್ತೈತಿ, ಇದು A/2 ಇರ್ತೈತಿ, ಇದು 2A. ಹೌದಾ, ನೆಕ್ಸ್ಟ್ ನೋಡಿರಿ, ಯಾವಾಗೂ ಸಾಧನೆ ಮಾಡಂದ್ಕೊಳ್ಳಿ ದತ್ತ ಹಚ್ಕೋಬೇಕು. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿ ಅನುಪಾತ CD = 1/2, ತ್ರಿಭುಜ ಎ ಬಿ ಸಿಯಲ್ಲಿ AB = BC = AC. ನಾವು ಏನನ್ನು ಸಾಧಿಸ್ಬೇಕು? AD ಸ್ಕ್ವೇರ್ = 7AC ಸ್ಕ್ವೇರ್. ಈಗ ನಾವು ರಚನೆ ಮಾಡ್ಕೊಂಡ್ವಿ ಏನಪ್ಪ, AE ಲಂಬ BC ಅನ್ನು ಎಳಿಬೇಕು. ಸಾಧನೆ ಏನು ಮಾಡ್ಕೊತೀರಿ? ತ್ರಿಭುಜ ಎ ಬಿ ಸಿಯಲ್ಲಿ BC = EC = A/2. ಹೌದಾ, ಮತ್ತು AE = A√3/2. ತ್ರಿಭುಜ ADE ಒಳಗೆ AED = 90 ಡಿಗ್ರಿ. ಯಾವಾಗಿದು 90 ಡಿಗ್ರಿ ಆತಂದ್ರೆ ನೋಡಿರಿ, AD ಸ್ಕ್ವೇರ್ = AE ಸ್ಕ್ವೇರ್ ಪ್ಲಸ್ ED ಸ್ಕ್ವೇರ್. AD ಸ್ಕ್ವೇರ್ = A√3/2 ಹೋಲ್ ಸ್ಕ್ವೇರ್. ಇದು 2A + A/2 ಹೋಲ್ ಸ್ಕ್ವೇರ್. ಇದನ್ನೇ ಹೆಂಗೈತಿ ಹಂಗೆ ಇಲ್ಲಿ ನೋಡಿ, ಸ್ಕ್ವೇರ್ ಮಾಡ್ಕೊಂಡು ಕೂಡ A ಸ್ಕ್ವೇರ್ ಆಯ್ತು, A√3 A ಸ್ಕ್ವೇರ್ ಕ್ಯಾನ್ಸಲ್ ಆತಂದ್ರೆ 3 ಬಂತು. A × A ಅಂದರೆ A ಸ್ಕ್ವೇರ್, 2 4. ನೆಕ್ಸ್ಟ್ ಇದು ಲಸ ತೆಗಿರಿ, ಇಲ್ಲಿ ಈ 2 ಇಲ್ಲಿ ಬರ್ತೈತಿ, 2 2 4A ಆತಿಲೆ, 4A + A ಅಂದ್ರೆ 5A ಭಾಗಲೆ 2 ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, AD ಸ್ಕ್ವೇರ್ ನೋಡಿರಿ, AD ಸ್ಕ್ವೇರ್ = 3A ಸ್ಕ್ವೇರ್ / 4 ಪ್ಲಸ್ 25 ಭಾಗಲೆ A ಸ್ಕ್ವೇರ್, 25A ಸ್ಕ್ವೇರ್ / 4. ಲಸ ಛೇದಗಳ ಸಮಾನ ಆಗಿದ್ರೆ ಅಂಶಗಳನ್ನ ಡೈರೆಕ್ಟ್ ಕೂಡಿಸ್ಬೇಕು. 25ಕ್ಕೆ 3 ಕೂಡಿಸಿದ್ರೆ 28 A ಸ್ಕ್ವೇರ್ / 4. 4 1 4 7 28. AD ಸ್ಕ್ವೇರ್ = 7A ಸ್ಕ್ವೇರ್ ಬಂತು. ಹೌದಾ, ಹಾಗಂದ್ರೆ AC ಅಂದರೆ ಏನಪ್ಪ? A. ಹೌದಾ, ಅದಕ್ಕೆ ನಾ ಇಲ್ಲಿ AC ಇರೋ ಜಾಗದಾಗ AC ಬರದೆ 7AC ಸ್ಕ್ವೇರ್. ಇதை ನಾವು ಸಾಧನೆಯನ್ನು ಮಾಡಬೇಕಿತ್ತು. ತಿಳಿತಲ್ಲ ನೋಡಿರಿ, ಮತ್ತೆ ರಿಪೀಟೆಡ್ ಕ್ವಶನ್. ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತದೆ. ಇವ್ರೇನು ಮೇಡಮ್ ನಂಗೆ ಕ್ವಶನ್ ಹಿಂದೆ ಮುಂದೆ ಅವನ ಹಾಕಿಕೊಟ್ಟಾರೇನ ಅನ್ಬೇಡ್ರಿ. ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಒಂದು ಫೈನಲ್ ಇವನ್ 4-5 ವರ್ಷದ ಹಿಂದಿಂದ ಎಲ್ಲ ಕ್ವಶನ್ಯಾಗ ಏನೇನು ಇಂಪಾರ್ಟೆಂಟ್ ಕ್ವಶನ್ ಅದಾವೆ ಎಲ್ಲನೂ ನಾನು ನಿಮ್ಗೆ ಮಾಡಿಸ್ಲಿಕ್ಕತ್ತೇನೆ ರೀ. ಇದನ್ನು ಎಷ್ಟು ಸಲ ಮಾಡಿಸೀನಿ ಇದನ್ನು ನೀವೇ ನೋಡ್ಕೊಂಬಿಡ್ರಿ. ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿಕೊಂಡು ಯಾವ ರೀತಿ ಸ್ಟೆಪ್ಸ್ ಮಾಡ್ಯಾರ ಸ್ಟೆಪ್ಸಿಗೆ ಮಾರ್ಕಸನ್ನು ನೀವೇ ನೋಡ್ಕೊಂಬಿಡ್ರಿ. ದತ್ತ ಸಾಧನೆಯ ರಚನೆ ಸಾಧನೆ ಈ ರೀತಿ ಮಾಡಬೇಕಿದು. ತಿಳಿತಲ್ಲ ಇದು. ನೆಕ್ಸ್ಟ್ ಇದನ್ನು ಪರ್ಯಾಯ ವಿಧಾನ ಮತ್ತು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೊಟ್ಟೀನಿ. ಇದನ್ನು ನೋಡ್ಕೊಂಬಿಡ್ರಿ, ಯಾಕಂದರೆ ಇದು ಈಸಿ ಐತಿ. ವಾಪಸ್ ಇದನ್ನ ಹೇಳ್ಕೊಂಡು ಕುಂತ್ರೆ ನಾಳೆ ಎಕ್ಸಾಮ್ ರೀ ನಿಮ್ದು. ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಯಿತು. ನೆಕ್ಸ್ಟ್ ಕ್ವಶನ್ ಸೇಮ್ ಅದ. ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಬೇಕು. ಅಥವಾ ಇನ್ನೊಂದು ಏನು ಕೊಟ್ಟಾರೆ, 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕೊಟ್ಟಾರ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇದನ್ನು ನಾ ಮಾಡಿಸ್ತೀನಿ ರೀ. ಇದು ಫಸ್ಟ್ ಒಂದು ಈಸಿ ಐತಿ. ಇದು ನೋಡಿರಿ, ಇದು ಸಾಧನೆ ಅಂತೂ ಎಷ್ಟು ಸಲ ಹೇಳ್ಕೊತೀನಿ ರೀ. ಇದು ಡೈಗ್ರಾಮ್ ಮಾಡಿ ದತ್ತ ಸಾಧನೆಯ ರಚನೆ ಸಾಧನೆ ಈ ರೀತಿ ಬರೀರಿ. ಇದನ್ನೆಲ್ಲಾನು ಒಂದು ಕಡೆ ಹೇಳಿಕೆ ಒಂದು ಕಡೆ ಕಾರಣ ಈ ರೀತಿ ಬರೆದ್ರೆ ಭಾಳ ಚಲೋ ರೀ. ಬರೆದ್ರೆ ಇದು ಫುಲ್ ಮಾರ್ಕಸ್. ಇದನ್ನು ಪರ್ಯಾಯ ವಿಧಾನ ನೋಡಿರಿ. ವಿಡಿಯೋ ಇನ್ನೊಮ್ಮೆ ಪಾಸ್ ಮಾಡ್ಕೊಂಡು ನೀವೇ ನೋಡ್ಕೊಂಬಿಡ್ರಿ ಇದು ಯಾವ ರೀತಿ ನಾ ಮಾಡೀನಂತ. ನೆಕ್ಸ್ಟ್ ಪರ್ಯಾಯ ವಿಧಾನನ ಈ ರೀತಿ ನೋಡಿರಿ, ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ಯಾಕಂದರೆ ಇದು ಮತ್ತೆ ರಿಪೀಟೆಡ್ ಕ್ವಶನ್ ನೋಡಿರಿ. ಅಥವಾ ಇನ್ನೊಂದು ಕ್ವಶನ್ ಏನು ಕೊಟ್ಟಿದ್ರಿ, ಚಿತ್ರದಲ್ಲಿ OC ತ್ರಿಜ್ಯ AB ಸ್ಪರ್ಶಕ C ಸ್ಪರ್ಶಬಿಂದು. ಹೌದಾ, ತ್ರಿಭುಜ OCB ಒಳಗೆ ಕೋನ OCB = 90 ಡಿಗ್ರಿ, OB = ವಿಕರ್ಣ. ಹಾಗಂದ್ರೆ ವಿಕರ್ಣದ ವರ್ಗವು ಉಳಿದೆರಡು ಭಾಗಗಳ ವರ್ಗಕ್ಕೆ ಏನಿರ್ತೈತಿ ಸಮನಾಗಿರ್ತೈತಿ. OB ಸ್ಕ್ವೇರ್ = OC ಸ್ಕ್ವೇರ್ ಪ್ಲಸ್ CB ಸ್ಕ್ವೇರ್. ಇದು 5 ಸ್ಕ್ವೇರ್ = 3 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. 5 5 25, 3 3 9 ಪ್ಲಸ್ BC ಸ್ಕ್ವೇರ್. ಹೌದಾ, ನೆಕ್ಸ್ಟ್ ಏನು ಮಾಡಿರಿ, 25ಕ್ಕೆ 25 ಆ್ಯಸ್ ಇಟ್ ಈಸ್ ಇಟ್ಕೊಡ್ರಿ. ಪ್ಲಸ್ 9 ಈ ಕಡೆ ಬಂದ್ರೆ -9 = BC ಸ್ಕ್ವೇರ್. BC ಸ್ಕ್ವೇರ್ = 25ರಾಗ 9 ಕಳೆದ್ರೆ 16. ಹೌದಾ, BC = √16. 16 ವರ್ಗ ಎಷ್ಟು ಸ್ಕ್ವೇರ್ ಬೇಡ ನಮಗಂದ್ರೆ ಸ್ಕ್ವೇರ್ ರೂಟ್ ಹಾಕಬೇಕು. √16 ಬಂತು. 16 ವರ್ಗ 4. BC = AC ಅಂದ್ರೆ ಜಾತ ಉದ್ದ ಎಷ್ಟು, ABಯ ಉದ್ದ ಅಂದ್ರೆ AC ಪ್ಲಸ್ BC ಅಂದ್ರೆ 4 + 4. ಹೌದಾ, ನೋಡಿರಿ 4 ಸೆಂಟಿಮೀಟರ್ = AC. BC = 4 ಸೆಂಟಿಮೀಟರ್ ಅಂದ್ರೆ ನೋಡಿರಿ, BC ಅಂದ್ರೆ 4 ಐತಂದ್ರೆ ACನೂ ಎಷ್ಟು ಬಂತು 4 ಸೆಂಟಿಮೀಟರ್ ಬಂತು. ಹಂಗಂದ್ರೆ AC AB ಉದ್ದ ಮಾಡ್ಬೇಕಂದ್ರೆ AC ಪ್ಲಸ್ BC ಮಾಡ್ಬೋದಾ? 4 + 4 ಅಂದರೆ 8. ABಯ ಉದ್ದ ಎಷ್ಟು ಬಂತು 8 ಸೆಂಟಿಮೀಟರ್ ಮಾಡಬೇಕು. ಬಹುಲಕ ಕಂಡುಹಿಡಿಯೋದು ಬಂತು. ಮತ್ತು ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಬೇಕು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರಿ, ದತ್ತಾಂಶಗಳಿಗೆ ಮಧ್ಯಾಂಕನ ಕಂಡುಹಿಡಿಬೇಕು. ನೋಡಿರಿ, ಇದನ್ನು ನೀವು ಲೆಕ್ಕ ಮಾಡಿದ್ದೇ ಐತಿ. ನೀವು ಈಸಿಯಾಗಿ ಇದನ್ನು ನೋಡ್ಕೊಂಬಿಡ್ರಿ. ಯಾಕಂದರೆ ಇದನ್ನು ಭಾಳ ಸಲ ರಿಪೀಟೆಡ್ ಕ್ವಶನ್ ಐತಿ. ಬಹುಲಕ ಸೂತ್ರ ಹಚ್ಕೊಂಡು ಇದರೊಳಗೆ ಬಹುಲಕದ ಎಲ್ಲ ಬೆಲೆ ತುಂಬಿದ್ರೆ ಸಾಕು ನಿಮ್ಗೆ. ನೆಕ್ಸ್ಟ್
ಮಧ್ಯಾಂಕದ್ದು ನೋಡ್ಕೊಂಬಿಡ್ರಿ. ಲೆಕ್ಕ ಯಾವ ರೀತಿ ಮಾಡ್ಕೋಬೇಕಂತ ನೀವೇ ನೋಡ್ಕೊಂಬಿಡ್ರಿ. ಇದನ್ನು ಮತ್ತು ನಾ ಹೇಳ್ಕೊಂಡು ಕುಂತ್ರೆ ವಿಡಿಯೋ ಭಾಳ ಲೆಂದಿ ಆಕೈತ್ರಿ. ನೋಡಿದ್ರಲ್ಲ, ಇದು ಈ ರೀತಿ ಮಧ್ಯಾಂಕವನ್ನು ರಚಿಸಬೇಕು. ಮಾಡಿದ್ರಿ ಇಷ್ಟ ಸಾಕ್ರಿ. ಇವತ್ತೇನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿನಿಲ್ಲ, 3 ಮಾರ್ಕ್ಸಿಂದು ಇವಿಷ್ಟು ಇಂಪಾರ್ಟೆಂಟ್ ಕ್ಲಾಸು, ಮತ್ತು 2 ಮಾರ್ಕ್ಸಿಂದು 1 ಮಾರ್ಕ್ಸಿಂದು ಎಲ್ಲ ಮಾಡಿಸಿನಿಲ್ಲ. ನಾಳೆ ಎಕ್ಸಾಮಿಗೆ ಎಲ್ಲನೂ ಪರ್ಫೆಕ್ಟಾಗಿ ನೋಡ್ಕೊಂಡು ಹೋಗಿಬಿಡ್ರಿ. ನಿಮಗೆ ಮ್ಯಾಥ್ಸ್ ಅಂದ್ರೆ ಅಷ್ಟು ಮ್ಯಾಥ್ಸ್ ಒಳಗೆ ನಿಮಗೆ ಎಲ್ಲ ಲೆಕ್ಕ ಯಾವುದು ಕೊಟ್ಟರು ನೀವು ಈಸಿಯಾಗಿ ಮಾಡಿಬಿಡ್ತೀರಿ. ಏನು ಮಾಡ್ಬೋದು ಅವರು ನಂಬರ್ಸನ್ನು ಸ್ವಲ್ಪ ಚೇಂಜಸ್ ಮಾಡಿ ಕೊಡ್ಬೋದು ಅಷ್ಟು. ನೋಡಿರಿ ಇಷ್ಟು ಎಲ್ಲನೂ ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಸೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.